ಚಂದ್ರಶೇಖರ ಶ್ರೀ ವೀರನಾರಾಯಣ ದೇವರ ಪಾದಾಂತಕ್ಕೆ ಗೋವಿಂದ ಅನ್ನಿ ಗೋವಿಂದ. ಶ್ರೀಮದ್ರಮಾರಮಣ ಗೋವಿಂದ ಅನ್ನಿ ಗೋವಿಂದ.
ಬಾಕಿದ ಪುಡಿ ಬಲೆ ಸೀರೆ ಸೀರೆ ಪತ್ತ ಬಲೆ ಬಲೆ ಇರ್ಲಾರ್ದಾಗ ಸೀರೆ ಬಲೆ ಪತ್ತದ ಸೀರೆ ಪತ್ತ ಪತ್ತ ಬಲೆ ದುಂಬಲೆ ಎದುರು ನಲ್ಲ ದುಂಬಲೆ ನಲ್ಲ ದುಂಬಲೆ ಬಲೆ ಮಮ್ಮಿನೇ ಮಮ್ಮಿ ಸೈಡ್ ಸೈಡ್ ಇಂಚು ಬಲೆ ದೇವರ ಪ್ರಾರ್ಥನೆ ಸೇವೆದ ಉದ್ದೇಶವಾದ ಸೀರೆಯನ್ನು ಸಮರ್ಪಣೆ ಮಾಡಿದ ಸಂತೋಷದ ಸೀರೆ ಉಪಾಧಿ ಸ್ವೀಕಾರ ಮತ್ತು 6 ಇಂಚ ಮೇಲುಕನ್ನ ನಮ್ಮದಕ್ಕನ ಮೇಲುಪಾವನ್ನು ವಿಶೇಷವಾದ ಆರೋಗ್ಯವಾಗಿಯನ್ನು ಸಾಧುವುದು ಮಾತು ವಿಷಯ ಇಲ್ಲ ಮಹಾದೇವಿ ಯಜ್ಞಮಂತ್ರನ ಕೂಡಿ ಸ್ವಾಮಿ ದೇವರು ಸರ್ವಮಂಗಳಮಂಗಲ್ಯೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಆ ಸೀರದ अनेन वस्त्रालंकार सेवा भगवती दुर्गा गणपति प्रियला ನಾನು ಒಂದೇ ಜನ ಇಂಚು ಬಲೆ ಇಪ್ಪತ್ತು ಬೇಕು ಇಂಚು ಬಲೆ ಈ ಬೇಕು ಬಲೆ ಸಾಲು ಕುಂತದೆ ನೆಟ್ಟು ಇಂಚು ಬಲೆ ಇಡೇ ಬಲೆ ಮತ್ತೆ ಸಾದಿ ಉಂಟು ದೇವರೇ ನಡೆಯಲು ನಿಕ್ಕಲು ಮುಟ್ಕೊಳ್ತದೆ ಆಟ ಇಲ್ಲ ಮತ್ತೆ ಜನ ಬಲೆ ಬಲೆ ಅಂಜು ಬಲೆ ನಡು 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 ನಡು
ಪೂಜೆ ಶುರು ಮಾಡಿ. ಹಾಂ ಸರಿ ಆಯ್ತು.
ಕಟೀಲ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾಂತ್ಯಕ್ಕೆ ಗೋವಿಂದಾನ್ಯ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಪಾದಾಂತ್ಯಕ್ಕೆ ಗೋವಿಂದಾನ್ಯ ಗೋವಿಂದ. ಚಂದ್ರಶೇಖರ ವೀರನಾರಾಯಣ ದೇವರ ಪಾದಾಂತ್ಯಕ್ಕೆ ಗೋವಿಂದಾನ್ಯ ಗೋವಿಂದ. ಸ್ಥಳ ದೈವ ದೇವರುಗಳ ಪಾದಾಂತ್ಯಕ್ಕೆ ಗೋವಿಂದಾನ್ಯ ಗೋವಿಂದ. ಶ್ರೀಮದ್ ರಮಣ ಗೋವಿಂದಾನ್ಯ ಗೋವಿಂದ.
ಚಿಕ್ಕ ಪ್ರಾಯದ ಬಾರಿ ಚದುರಿದಂಗ ಒರೆ ಒರೆ
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಾಬಾಸ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಫಲ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂತ ಪ್ರಸಾದ ಶಿವ ಪರಮಸ್ತು. ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸಂತ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸಂತ ಶ್ರೀ ಮಹಾಗಣಪತಿ ದೇವರು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂತ ಪ್ರಸಾದ ಶಿವ ಪರಮಸ್ತು. ಆಹೋ ಕುಲಶೇಖರ ಶ್ರೀ ವೀರನಾರಾಯಣ ದೇವರು ಕುಲಶೇಖರ ಶ್ರೀ ವೀರನಾರಾಯಣ ದೇವರು ಮತ್ತು ಶ್ರೀ ವೀರನಾರಾಯಣ ದೇವರು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂತ ಪ್ರಸಾದ ಶಿವ ಪರಮಸ್ತು. ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ಸ್ಥಳದಲ್ಲಿ ವಾಸಂತ ಶ್ರೀ ದೇವದೇವರುಗಳು ಮತ್ತು ಶ್ರೀ ದೇವದೇವರುಗಳು ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತಹ ಸಿರಿಮಡಿಗಂತ ಪ್ರಸಾದ ಶಿವ ಪರಮಸ್ತು. ಆಹೋ ಮಹಾರಾಜ ಶ್ರೀಗಳಾದ ಕೊಡತುರುಗುತ್ತು ಸನತ್ ಮುರುಷರು ಮಹಾರಾಜ ಶ್ರೀಗಳಾದ ಕೊಡುತ್ತಿರುವುದು ಸಂತೋಷಗಳಯ್ಯ ಮತ್ತು ಮಹಾರಾಜ ಶ್ರೀಗಳಾದ ಕೊಡುತ್ತಿರುವುದು ಸಂತೋಷಗಳಯ್ಯ ಅರ್ತಿಗಾರರು ಕುಶಾಲಗಾರರು ಮೂಜುಗಾರರು ಶಾಬಾಸ್ ತನ್ನ ಕೀರ್ತಿ ನಾಲ್ಕರಲ್ಲಿ ಹಬ್ಬನಲ್ಲಿ ಕೊಟ್ಟಂತಹ 60 ಮೊಳ ಪಟ್ಟೆ ಶಾಲೆ
ಮುಗಿದೋ
ಜಯತು ಆದಿಮಾಯಿ ಸರ್ವ ಭಯ ನಿವಾರಿಣಿ ನೀ ಕರುಣದಿ ಕಾಯಿ ಸುತ್ತಲಾವರಿಸಿಕೊಂಡಿರುವಂತಹ ಕತ್ತಲ ಮುತ್ತ ಉತ್ತರಿಸಲಾಗದೆ ತತ್ತರಿಸಿ ಹೋಗಿ ಎತ್ತೆತ್ತ ನೋಡುವಂತಹ ಸ್ಥಿತಿ ನಮ್ಮದಾದಾಗ ಕೇಳಿ ಬಂದಂತಹ ನಭೋವಾಣಿ ಅಕಾರ ಉಕಾರ ಮಕಾರಗಳಿಂದ ಕೂಡಿದಂತಹ ಓಂಕಾರಕ್ಕೆ ನಾವು ಮೂವರು ಕೊರಳಾದಾಗ ಮಂಗಳಾಕಾರರು ಮಂಗಳವಾದಂತಹ ಮಹಾಮಂಗಳ ನೀನು ಕಾಣಿಸಿಕೊಂಡೆಯಮ್ಮ. ಆದಿಮಾಯೇ ನೀನು ಎನ್ನುವುದನ್ನು ಅರ್ಥೈಸಿಕೊಂಡು ನಿನ್ನ ಪದಪಯೋಜಗಳಿಗೆ ಹಣೆ ಹಚ್ಚಿದಾಗ ನಮ್ಮನ್ನಾವರಿಸಿಕೊಂಡಿರುವಂತಹ ಭೀತಿಯ ಪೊರೆಯೆಲ್ಲವೂ ಕೂಡ ನೀರಲ್ಲಿ ನೀರಾಗಿ ಹೋಯಿತು ಜನನಿ. ಮುಂದೇನು ಮಾಡಬೇಕು ಎನ್ನುವುದನ್ನು ತಿಳಿಯದೇ ಹೋದಾಗ ಮಹಾಶಕ್ತಿಯಾದಂತಹ ನಿನ್ನ ಪಥ ನಿರ್ದೇಶನದಂತೆ ತೊಡಗಿಸಿಕೊಳ್ಳಲು ನಾವು ಮೂವರು ಸಿದ್ಧರಾಗಿದ್ದೇವೆ. ಏನಪ್ಪಡೆ ತಾಯೇ ನಮಗೆ. ಜಯ 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 ಜಯ. ಓ ತಾಯೇ, ನಿನ್ನ ದರ್ಶನ ಮಾತ್ರದಿಂದಲೇ ನೀನೇ ನಮ್ಮ ಜನ್ಮ ಕಾರಣಗಳು ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ಹಾಗಿದ್ದರೆ ಯಾವ ಸಂಕಲ್ಪದಿಂದ ನಮ್ಮನ್ನು ಸೃಜಿಸಿರುವೆ? ನಾವುಗಳು ನಿನಗೋಸ್ಕರವಾಗಿ ಮಾಡಬೇಕಾದಂತಹ ಕರ್ತವ್ಯ ಯಾವುದು? ಎಲ್ಲವನ್ನು ಪ್ರೀತಿಯಿಂದ ಅರುಹಿ ನಮ್ಮನ್ನು ಮೂವರನ್ನು ಪೊರೆಯಬೇಕಮ್ಮ. ಜಯ 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 ಜಯ. ಅಮ್ಮ, ತುಂಬಿಕೊಂಡಿರುವಂತಹ ಜಲರಾಶಿಯ ಮೇಲೆ ನಮ್ಮ ಮೂವರ ಜನನವಾಗಿದೆ. ಜನಿಸಿದ್ದೇನು ನಿಜ ತಾಯೇ, ಆದರೆ ನಮ್ಮ ನೆಲೆಯೇನು, ನಮ್ಮ ಬೆಲೆ ಏನು? ಹೀಗೆ ಆಲೋಚಿಸಿರುವಂತಹ ಸಂದರ್ಭದಲ್ಲಿ ಕಣ್ಣ ಮುಂದೆ ಗೋಚರಿಸಿದ್ದು ದಿವ್ಯ ಮಂಗಳವಾದ ನಿಮ್ಮ ರೂಪ ತಾಯೇ. ನಿಮ್ಮ ರೂಪವನ್ನು ಕಂಡ ಕ್ಷಣವೇ ಅಜ್ಞಾನ ಎಂಬ ಕತ್ತಲೆ ಹೋಗಲ್ಪಟ್ಟು ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ. ಅಮ್ಮ, ಈ ಜಲರಾಶಿಯ ಮೇಲೆ ನೀನಲ್ಲದೆ ಅನ್ಯರು ಯಾರು ಇಲ್ಲ ತಾಯೇ. ಹಾಗಾಗಿ ಸಾನುರಾಗದಿಂದ ರಕ್ಷಣೆ ಮಾಡಬೇಕು ತಾಯೇ. ಜಯ 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 ಜಯ. ತುಂಬಿದ ಅಂಬುದಿಯ ಮೇಲೆ ದಿಕ್ಕು ಕಾಣದೆ ಬಳಲುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಏಳಿರಿ, ಎದ್ದೇಳಿರಿ, ಸದ್ದೈರ್ಯವನ್ನು ತಾಳಿರಿ. ಆಗಲಮ್ಮ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಮುಂದಿನ ಪ್ರಾಪಂಚಿಕರು ನಿಮ್ಮನ್ನು ಗುರುತಿಸಕ್ಕೆ ಬೇಕಾಗಿ ನಿಮ್ಮ ಮೈವರ್ಣಕ್ಕನುಸಾರವಾಗಿ ನಿಮಗೆ ಹೆಸರನ್ನಿರಿಸುತ್ತೇನೆ. ಗೌರವರ್ಣದಿ ಕಂಗೊಳಿಸುವ ಮಗನೇ, ಓ ತಾಯೇ, ನೀನೇ ಬ್ರಹ್ಮ. ಹಾಗೇ ಆಗಲಮ್ಮ. ನೀಲವರ್ಣದಿ ಒಪ್ಪುದಿಯ ಕುಮಾರ, ನೀನೇ ಹರಿ. ಧನ್ಯೋಸ್ಮಿ. ತ್ರಿನೇತ್ರಧಾರಿಯಾಗಿ ಕಂಗೊಳಿಸುವಂತ ಕಂದ, ಮಾತೆ ನೀನೇ ಹರ. ಕೃತಾರ್ಥನಾದ ಮಕ್ಕಳೇ, ಮುಂದೆ ನಿಮ್ಮಿಂದ ಘನತರವಾದಂತಹ ಕಾರ್ಯವಾಗಬೇಕಾಗಿದೆ. ಅಪ್ಪಣೆ ಆಗಬೇಕು ಜನನಿ. ಕಳೆದ ಕಲ್ಪಾಂತ್ಯದಲ್ಲಿ ನಡೆದ ಮಹಾಪ್ರಳಯದಲ್ಲಿ ಸಮಸ್ತ ವಿಶ್ವವು ನಾಶ ಹೊಂದಿದೆ. ಸರಿ. ನಾಶ ಹೊಂದಿದಂತಹ ವಿಶ್ವವನ್ನು ಮತ್ತೊಮ್ಮೆ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಸೃಷ್ಟಿಯಾಗಿದೆ. ಪೂರಕವಾದಂತಹ ಗುಣ ಮಾಡುವುದಕ್ಕಾಗಿ ಉದ್ಯೋಗ, ಇರುವುದಕ್ಕಾಗಿ ಸುಕ್ಷೇತ್ರವನ್ನು ಕರುಣಿಸುತ್ತೇನೆ. ಎಲ್ಲಿ, ಹೇಗಮ್ಮ? ಮಗನೇ ಬ್ರಹ್ಮ, ಅಮ್ಮ, ರಾಜಸಗುಣಭರಿತನಾದಂತಹ ನೀನು ಸಕಲ ಜೀವರಾಶಿಗಳ ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿರು. ನಿನ್ನಾಜ್ಞೆ ಶಿರೋಧಾರ್ಯವಮ್ಮ. ಮಗನೇ ಹರಿ, ತಾಯೇ ಸಾತ್ವ ಗುಣಭರಿತನಾದಂತಹ ನೀನು ಬ್ರಹ್ಮ ಸೃಜಿಸಿದ ಸಕಲ ಜೀವರಾಶಿಗಳನ್ನು ಪಾಲಿಸುತ್ತಾ ವೈಕುಂಠದಲ್ಲಿರು. ಇನ್ನಾಜ್ಞೆ ಶಿರೋಧಾರ್ಯ ತಾಯಿ. ಮಗನೇ ಹರ, ತಾಮಸ ಗುಣಭರಿತನಾಗಿ ಬ್ರಹ್ಮ ಸೃಜಿಸಿದ ವಿಷ್ಣುವು ಪಾಲಿಸಿದ ಸಕಲ ಜೀವರಾಶಿಗಳನ್ನು ಕಾಲಕರ್ಮಕ್ಕನುಗುಣವಾಗಿ ಲಯಗೊಳಿಸುತ್ತಾ ಕೈಲಾಸದಲ್ಲಿರು ಮಗನೇ. ಮಕ್ಕಳೇ, ನಾನು ನಿರೂಪಿಸಿದಂತಹ ಕಾರ್ಯವನ್ನು ಭಕ್ತಿ ಶ್ರದ್ಧೆ ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ನಿಷ್ಠೆಯಿಂದ ಇಷ್ಟಪಟ್ಟು ಮಾಡುವಾಗ ದುಷ್ಟರಿಂದ ಕಷ್ಟ ಬಂದ್ರೆ ಏನು ಮಾಡುವುದು? ಧರ
ಪ್ರತ್ಯಕ್ಷವಾಗಿ ಅಲ್ಲ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ನಾನೇ ದೂರೀಕರಿಸ್ತೇನೆ. ನಿಮಗೆ ಶುಭವಾಗಲಿ. ಮ್ಲಾನತೆಯಿಂದ ಕಂದೆ ಕೊಂದಿದವರು ನಾವು. ಸರಿ. ಅಮ್ಮನಿಂದ ಎಲ್ಲವನ್ನು ಪ್ರಾಪ್ತಿಸಿಕೊಂಡು ನಿಜ ಸಂತೋಷದ ಉತ್ಸಂಗದಲ್ಲಿದ್ದೇವೆ. ಸರಿ. ಇನ್ನೇನು ಆಕೆಯ ಆದೇಶದಂತೆ ನಮ್ಮ ನಮ್ಮ ಕಾರ್ಯದಲ್ಲಿ ತೊಡಗಿಕೊಳ್ಳುವುದು ಅನಿಸುವಷ್ಟರಲ್ಲಿ ಅಮ್ಮನ ಮಾತುಗಳನ್ನು ನನ್ನಲ್ಲಿಯೇ ನಾನು ಮನನ ಮಾಡಿಕೊಂಡೆ. ಮಾಡ್ಬೇಕು ಕೆಲವಷ್ಟನ್ನು ಅರ್ಥವಿಸಿಕೊಂಡವರಿದ್ದೇನೆ. ಗೊತ್ತಾಗದಿದ್ರೆ ಕೇಳು. ನನಗೆ ಗೊತ್ತಾಗಿದೆ. ಆದ್ದರಿಂದ ನಿಮ್ಮಲ್ಲಿ ಅಂತಹ ಯಾವುದೇ ಚಲನೆಗಳ ಸೂಚನೆ ಇಲ್ಲದೆ ಇದ್ದುದರಿಂದ ಗೊತ್ತಾದವನು ನಾನು, ಗೊತ್ತಾಗದವರು ನೀವು ಎನ್ನುವುದು ಸ್ಪಷ್ಟವಾಗಿದೆ. ನಮಗೆ ಗೊತ್ತಾಗದ್ದು ನಿನಗೆ ಗೊತ್ತಾಯಿತು ಎನ್ನುವುದನ್ನು ನೀನು ಅರ್ಥೈಸಿಕೊಂಡು ನಮಗೆ ಹೇಳುವುದಕ್ಕೆ ಬಂದದ್ದು. ಈಗ ಸ್ಪಷ್ಟೀಕರಿಸುವುದು ಏನದು ಕೇಳು. ಎಷ್ಟು ಉಂಟು ಅಂತ. ಸರಿ. ಅಮ್ಮ ನಮ್ಮನ್ನು ಸೃಜಿಸಿದವಳು ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ಉಂಟು ಮಾಡಿ ವಿಕಾಸಗೊಳಿಸಿ ವಿನಾಶ ಮಾಡಬೇಕು ಎನ್ನುವಂತೆ ಅಪ್ಪಣೆಯನ್ನು ಕೊಟ್ಟಳು. ನಿಜ. ಅಂದರೆ ಕಲ್ಪಕಲ್ಪದಲ್ಲಿಯೂ ಸಹ ಅಂತ್ಯದಲ್ಲಿ ಒಂದು ಮಹಾಪ್ರಳಯ ಸಂಭವಿಸುತ್ತದೆ. ಸರಿ. ಹಾಗಿದ್ದರೆ ಇದ್ದುದೆಲ್ಲವೂ ಏನಾಗುತ್ತದೆ? ಲಯ, ಅರ್ಥಾತ್ ಕರಗಿ ಹೋಗು. ಯಾವುದರಲ್ಲಿ? ಆ ಪರಾತ್ಪರ ಶಕ್ತಿಯಲ್ಲಿ. ನಿಜ. ಅವಳಲ್ಲಿ ಕರಗಿ ಹೋಗಂತಹ ಸಕಲ ವಿಶ್ವವನ್ನು ಪುನಃ ಆಕೆಯ ಆದೇಶದಂತೆ ಅನುಗ್ರಹದಂತೆ ಸಾಕ್ಷಾತ್ಕರಿಸಿಕೊಂಡು ಬೇಕಾದಂತಹ ಶರೀರಾದಿಗಳನ್ನು ಕೊಟ್ಟು ಪ್ರಾಣಸ್ಪರ್ಶವನ್ನು ಮಾಡಿ ಅವುಗಳನ್ನು ತಮ್ಮ ತಮ್ಮ ಕಾರ್ಯಕ್ಷೇತ್ರಕ್ಕೆ ಬಿಟ್ಟುಕೊಡಬೇಕಾಗ್ತದೆ. ಇಂತಹ ಘನತರವಾದಂತಹ ಕಾರ್ಯವನ್ನು ನನಗೆ ಒಪ್ಪಿಸಿಕೊಡುವುದಕ್ಕೆ ಕಾರಣ ನಾನು ದೊಡ್ಡವನು ಎನ್ನುವುದು ನಿನಗೂ ಗೊತ್ತಿರಬಹುದು. ಬೃಹತೀತಿ ಬ್ರಹ್ಮ, ದೊಡ್ಡದು ಯಾವುದುಂಟು, ಏನುಂಟು ಅದೇ ಬ್ರಹ್ಮವು. ಆದ್ದರಿಂದ ಕರ್ಮದಲ್ಲಿ ವಿಶಿಷ್ಟವಾದಂತಹ ಅರ್ಹತೆಯನ್ನು ಪಡೆದವನು, ಕರ್ಮ ಧುರಂಧರನಾದ. ನನ್ನದಾದಂತಹ ಸೃಷ್ಟಿ ಎನ್ನುವುದು ಪಾಲನೆ ಮತ್ತು ಲಯಗಳಿಗಿಂತಲೂ ಘನವಾದುದು. ಅಷ್ಟೊಂದಲ್ಲ ಸೃಷ್ಟಿ ಅಷ್ಟೊಂದು ಘನ
ಆಕ್ಷೇಪವಿದೆ, ಅದು ಘನತರವಾದದ್ದು ಎನ್ನುವುದರಲ್ಲಿ ನನ್ನ ಆಕ್ಷೇಪವಿಲ್ಲ. ಓ ಹಾಗಂತ ಅದೇ ಘನತರವಾದದ್ದು ಎನ್ನುವಂತ ವಾಕ್ಯದ ಮೇಲೆ ನನ್ನ ಆಕ್ಷೇಪ ಉಂಟು. ಯಾಕೋ ನೀನು ಕೆಲಸ ಮಾಡದಿದ್ರೆ ನಮಗೆ ಕೆಲಸ ಇಲ್ಲ, ಯಾಕೆ ಈ ಸಂಭವ? ಒಂದು ಧೋರಣೆ ನೀನು ತಡೆಯುವುದೇ ತಪ್ಪು ನೋಡು. ಹಾ, ನೀನು ಕೆಲಸ ಮಾಡದಿದ್ರೆ ಮೊದಲು ಕೆಲಸ ಹೋಗುದು ಯಾರ್ದು? ಯಾರದು? ನಿನ್ನದೇ. ಮಾಡದೇ ಇದ್ದೇನೆಂದಾದರೆ ಹಾಗೆ, ಹೌದು ತಾನೆ? ಮಾಡುವುದರಿಂದಾಗಿ ಹೀಗೆ. ಹೌದು, ಈಗ ಮೊದಲು ಕೆಲಸ ಹೋಗುದು ಅಪಾಯ ಇರುವುದು ನಿನಗೆ ಅಂತ, ಹಾ, ಹಾ, ಹಾ. ನಮಗೇನಲ್ಲ. ಹಾ. ಅಮ್ಮನ ಆದೇಶದ ಕರ್ತವ್ಯ ಲೋಪದ ಹೊಣೆಗಾರಿಕೆ ಮೊದಲು ಬರುವುದು ನಿನಗೆ. ಹಾ. ಆದ್ದರಿಂದಲೇ ನೀ ಯೋಚನೆ ಮಾಡಬೇಕಾದ್ದೇನು? ಏನು? ಅಮ್ಮನ ಆದೇಶವನ್ನು ಪಾಲಿಸಬೇಕಾದಂತ ಹೊಣೆಗಾರಿಕೆಯಲ್ಲಿ ಹಾ. ಮೂವರು ಇದ್ದವು. ಹೌದು. ಮೂವರು ಇರುವಾಗ ಒಂದು ಬಿಂದುವಿನಿಂದ ಆರಂಭಗೊಂಡಂತಹ ವೃತ್ತ ಹಾ. ಆರಂಭಗೊಳ್ಳುವುದಕ್ಕೆ ಒಂದು ಬಿಂದು ಮಾತ್ರ. ಹೌದು. ಒಂದು ವೃತ್ತ ಪೂರ್ಣವಾದ ಬಳಿಕ ಅದರಲ್ಲಿ ಆರಂಭದ ಬಿಂದು ಎಲ್ಲಿ ಅಂತ ಹೇಳ್ತೀನಿ ನೀನು? ಆರಂಭವು ಅಂತ್ಯದೊಳಗೆ ಅಡಕವಾಗುತ್ತದಾದ್ದರಿಂದ ಹುಡುಕುವುದು ಸ್ವಲ್ಪ ಕಷ್ಟವಾದಿ. ಅಲ್ಲವೇ? ನಮಗಲ್ಲಿ ಬೇಕಾದದ್ದು ಕೇಂದ್ರ ಮಾತ್ರ. ಕೇಂದ್ರ ಅಮ್ಮನೇ ಇದ್ದಾಳೆ, ಅಮ್ಮನೇ ನಿರ್ದೇಶನ ಕೊಟ್ಟಿದ್ದಾಳೆ, ಹೀಗೆ ವ್ಯಾಪ್ತಿ ಅಂತ ತೊಡಗಿಸಿಕೊಂಡ ಬಳಿಕ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿಸಿದ ಬಳಿಕ ಪ್ರತಿಯೊಂದು ಜೀವಿಯು ಕೂಡ ತೊಡಗಿಸಿಕೊಳ್ಳುತ್ತದೆ ಒಂದು ಕರ್ಮಕ್ಷೇತ್ರದಲ್ಲಿ. ಆ ಜೀವಿಯ ಔನ್ನತ್ಯವೋ ಆ ಜೀವಿಯ ಅಧಪತನವೋ ನೀನು ಬರೆಯುತ್ತಿ ಅಂತಾದ್ರೆ ಅದರ ಅರ್ಥ ಏನು? ಕರ್ಮಕ್ಷೇತ್ರವನ್ನು ಅವಲಂಬಿಸಿ ಎನ್ನುವುದು ಸ್ಪಷ್ಟವೇ ಹೌದು ತಾನೆ. ಈ ಕರ್ಮಕ್ಷೇತ್ರದ ಅಧಿಕಾರ ಯಾರ ವ್ಯಾಪ್ತಿಗೆ ಬರುವುದು? ನಿನ್ನ ವ್ಯಾಪ್ತಿಗೆ, ನನ್ನ ವ್ಯಾಪ್ತಿಗೆ ಬರುವುದು ತಾನೆ. ಒಂದು ಜೀವಿಗೆ ಅರ್ಧಾಯಸ್ಸು, ಒಂದು ಜೀವಿಗೆ ಅಲ್ಪಾಯಸ್ಸು ಅಂತ ನೀನು ನಿರ್ಧರಿಸುವುದು ಹೇಗೆ? ಆ ಜೀವಿಯ ಕರ್ಮಕ್ಕನುಸಾರವಾಗಿ ತಾನೆ. ಹಾಗಾದ್ರೆ ಕರ್ಮಕ್ಕೆ ಬೇಕಾದನ್ನೆಲ್ಲ ನೀಡುವಂತಹ ಕೆಲಸ ಏನುಂಟು ನೋಡು, ಆ ಕೆಲಸ ಎಷ್ಟು ಮಹತ್ವದ್ದು ಅಂತ ಯೋಚನೆ ಮಾಡು. ಹಡೆದ ಜನನೀಯ ತೆರೆದಿ ಸ್ವಾಮಿತಾ ಹೊಣೆಗೀಡಾಗಿ ಬಿಡದ ರಕ್ಷಿಪನು, ಇದಕ್ಕೆ ಸಂಶಯ ಬೇಡ. ಇಲ್ಲಿ ವಿಷ್ಣು ದೊಡ್ಡವ ಬ್ರಹ್ಮ ಚಿಕ್ಕವ ಅಂತ ಹೇಳುವುದಲ್ಲ ನಾನು, ಪಾಲನೆ ದೊಡ್ಡದು ಸೃಷ್ಟಿ ಸಣ್ಣದು ಅಂತ. ಆದ್ದರಿಂದಲೇ ಕೊಟ್ಟು ಪೊರೆಯುವ ಪಾಲನೆಯ ಕೆಲಸ ಉಂಟಲ್ಲ ಅದೇ ದೊಡ್ಡ. ನಾನು ಒಪ್ಪಿಕೊಳ್ತೇನೆ ಅಂತಲ್ಲ, ಮತ್ತೆ ಅದಕ್ಕೆ ಪ್ರತಿ ಖಂಡನೆ ಉಂಟು. ಹೇಗೆ? ಆದ್ರೆ ಅವನ ಒಂದು ಅಭಿಮತವನ್ನು ಕೇಳಿದ ಒಂದನೆಯ ಸರಿ ಶ್ರೀಹರಿ, ನಿನ್ನ ವಚನ ಸರಿ. ನೀನು ಯೋಚನೆ ಮಾಡಬೇಕಿತ್ತು, ಬೇಗ ನಿಲ್ಲಿಸುವಾಗಲೇ ಮುಗಿಸ್ತಾನೆ. ಮತ್ತೆ ಏನು? ಎರಡನೆಯ ಸರಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿಯುವುದಾದರೆ ಮುಂದಕ್ಕೆ. ಕೊನೆಯ ತೀರ್ಮಾನ ಇಲ್ಲಿ ನಾನು ಕೊಡ್ತೇನೆ. ಹಿಂದೆ ಇದ್ದು ಮುಂದೆ ಕಿವಿ ಕೊಡ್ತೇನೆ. ಹಾಗೆ ಆಗಲಿ. ಶ್ರೀಹರಿ, ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದನೆಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಸರಿ. ಹಾಗೆ ಸೃಷ್ಟಿ ಸ್ಥಿತಿ ಲಯ ಎಂತದಾಯ್ತು ಬ್ರಹ್ಮ? ಅಲ್ಲ, ಸೃಷ್ಟಿ ಸ್ಥಿತಿ ಲಯ ಆಸಕ್ತಿಯಲ್ಲಿ ಕೇಳೋಣ. ಬೇಡ. ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಇಲ್ಲಿ ಬಾ, ಆ ಎರಡನೇ ಗೆರವು ಅಲ್ಲಿಂದ ಹೇಳು. ಬ್ರಹ್ಮ, ಇದೆಲ್ಲ ನಮಗೆ ಬೇಕಿತ್ತ? ಇದು ಬೇಕಾ ನಿನಗೆ? ಅವಾಗ ಹೇಳುವುದು ನಿನಗೆ ಹೇಳುದು ಪಾಲನೆ ಮಾಡುವ. ಈಗ ಒಟ್ಟಿನಲ್ಲಿ ಏನುಂಟು ಹೇಳಿ ನೋಡೋಣ. ಪಾಲನೆ ಮಾಡುವಂತಹ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದಿಲ್ಲಿ ತೀರ್ಮಾನ ಏನು? ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ಹಾಗಾಗಿ ನಾನು ನಿನ್ನಲ್ಲಿ ಐಕ್ಯನಾಗುತ್ತೇನೆ. ಹೊಂದಿಕೋ.
ನಿನಗೆ ಉತ್ತರ ಕೊಡ್ತೇನಂತ ಹೇಳಿ ಹಿಡ್ಕೊ ಯಾಕೆ ಹೆದರಿದಾಗ ಹತ್ತಿರ ಇದ್ದವರನ್ನು ಹಿಡ್ಕೊಂಡ್ರೆ ಧೈರ್ಯ ಬರ್ತದೆ. ಅದು ಬಹಳ ಹೆದರಿದವರಿಗೆ. ಮತ್ತೆ ನಾವು ಬಹಳ ಧೈರ್ಯವಂತರಾದ್ದರಿಂದ ಹಿಡಿತೇನೆ ನಿನ್ನ. ಹೇಗೆ ಇನ್ನು ನಿನಗೆ ಉತ್ತರ ಅಲ್ಲ, ವಿಶ್ಲೇಷಣೆ ಇಲ್ಲ, ಮತ್ತೆ ಬಿಸಿಯಾಗದೆ ಬೆಣ್ಣೆ ಕರಗದು. ಯುದ್ಧಕ್ಕೆ ನಿಲ್ಲು, ಗೆದ್ದು ಹಿರಿತನವನ್ನು ಸ್ಥಾಪಿಸು. ಹೊಡೆದಾಟಕ್ಕೆ ನಿಂತ್ರೆ ನೀನು ಬಾಹುಬಲಿ ಅಂತ ಅಂದುಕೊಳ್ತೀವಿ ಅಂತ ಯೋಚನೆ ಮಾಡಿದ್ಯಾ? ಇದ್ದದಕ್ಕೆ ಅದು ಒಂದು ಸೇರ್ತದೆ. ಅಗತ್ಯವೇ ಇಲ್ಲಯ್ಯ. ಯಾಕೆ? ಏನಕ್ಕೆ? ನಾನು ದೊಡ್ಡವನೆನ್ನುವುದನ್ನು ಸ್ಥಾಪಿಸಬೇಕು. ಒಬ್ಬ ದೊಡ್ಡವನು ಎನ್ನುವುದು ನಿರೂಪಿತವಾಗುವುದು ಅವ ಹೊರಗೆ ಹೇಗಿದ್ದಾನೆ ಅಂತಲ್ಲ, ಮತ್ತೆ ಒಳಗೆ ಎಷ್ಟಿದ್ದಾನೆ. ಅದು ಹೌದು. ಆದ್ದರಿಂದಲೇ ಈ ಪೌರುಷವಾದದಲ್ಲಿ ಫಲವಿಲ್ಲ. ಬೇಡ, ಬಿಡೋಣ. ನಾವು ಶೋಧಿಸುವ. ಹೇಗೆ? ಅಮ್ಮನೇ ಹೇಳಿದ್ದಾಳಲ್ಲ, ಕಳೆದ ಕಲ್ಪದಲ್ಲಿ ಲಯವಾದ ಜೀವರಾಶಿಗಳೆಲ್ಲ ಸೃಷ್ಟಿಯಾಗಿ ಪಾಲಿಸಲ್ಪಟ್ಟು ಲಯಗೊಳಿಸಬೇಕು ಅಂತಾದ್ರೆ ಅವೆಲ್ಲವೂ ನಮ್ಮೊಳಗಡೆ ಇರಬೇಕು ತಾನೆ. ಮೂಲ ಬಂಡವಾಳವಾಗಿ ನಮಗೆ ಕೊಟ್ಟಿರಲೇಬೇಕು. ಯಾರಲ್ಲಿ ಎಷ್ಟಿರುಂಟು, ಹೇಗುಂಟು ಎನ್ನುವುದನ್ನು ಶೋಧಿಸಿ ಬರುವ. ನಿನ್ನೊಳಗಡೆ ನಾನು, ನನ್ನೊಳಗಡೆ ನೀನು ಹೋಗಿ ಬಂದು ಪರಸ್ಪರ ಹೇಳಿಕೊಳ್ಳು. ನಿನ್ನಲ್ಲಿ ಹೆಚ್ಚಿದ್ರೆ ನೀನು ದೊಡ್ಡವ, ನನ್ನಲ್ಲಿ ಹೆಚ್ಚಿದ್ರೆ ನಾನು ದೊಡ್ಡವ. ನೀನು ಬೆಣ್ಣೆಯೋ ನಾನು ಬೆಣ್ಣೆಯೋ ಅಂತ ಮತ್ತೆ ಗೊತ್ತಾಗುದ. ಹಾಗಿದ್ದರೆ ಮೊದಲು ನೀನು ನನ್ನ ಪರೀಕ್ಷೆ ಮಾಡು. ಇಲ್ಲಿಗೆ ವಿಚಾರ ಮುಗಿದು ಹೋಯಿತು. ಉದರವನ್ನು ಸೇರಿದಂತಹ ಹರಸಹಿತನಾದ ಹರಿ ಇನ್ನು ಹೊರಗೆ ಬರುವುದಕ್ಕಿಲ್ಲ. ಯಾಕಂದರೆ ನವದ್ವಾರಗಳನ್ನು ದಿಗ್ಬಂಧಿಸಿ ಅವನನ್ನು ಅಲ್ಲಿಯೇ ಕರಗಿಸಿಕೊಳ್ತೇನೆ ಎನ್ನುವ ಅಭಿಪ್ರಾಯವಿತ್ತು. ಆದರೆ ನವದ್ವಾರಗಳನ್ನು ನಿರ್ಬಂಧಿಸುವಂತಹ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಅಸ್ತಿತ್ವಕ್ಕಾಗಿ ಉಸಿರಾಟಕ್ಕಾಗಿ ಒಂದು ದ್ವಾರವನ್ನು ತೆರೆದಿಡಲೇಬೇಕು. ಅದನ್ನೇ ಹಿಡಿದು ಹರಿದು ಹೊರಬರುವ ಸಂಭವವಿರುವಾಗ ಆ ವಿಚಾರವನ್ನೇ ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಅನುಕೂಲವಾಗುವಂತೆ ನಿಕೃಷ್ಟವಾದ ಅಧೋದ್ವಾರವನ್ನು ಬಿಟ್ಟಿದ್ದು ಕಾಯ್ತಾ ಇರ್ತೀವಿ. ಇಲ್ಲಿರುವುದನ್ನು ಹೇಳಬೇಕೆನ್ನುವ ಕಾರಣಕ್ಕಾಗಿ ಹೊರಟು ನಿಂತಹ ಕಾಲಕ್ಕೆ ಯಾವ ದ್ವಾರದಿಂದ ನಾನು ಬಂದೆನೋ ಆ ದ್ವಾರ ಮುಚ್ಚಲ್ಪಟ್ಟಿದೆ, ಅದೋ ದ್ವಾರಕ್ಕೆ ತೆರೆಯಲ್ಪಟ್ಟಿದೆ. ಒಬ್ಬ ತನ್ನ ದೇಹದ ದ್ವಾರವನ್ನು ತಾನೇ ನಿಕೃಷ್ಟ ಅಂತ ಭಾವಿಸ್ತಾನೆ ಅಂತಾದ್ರೆ ಅಂಥವನಲ್ಲಿ ನಮ್ಮದೆಂಥದ್ದು ಮಾತು. ಅವನಿಗೆ ಆ ದ್ವಾರದಲ್ಲಿ ಉಸಿರಾಡ್ಲಿಕ್ಕೆ ಆಗ್ತದಂತೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದಲೇ ಕಂಡದ್ದನ್ನು ಹೇಳುವುದಕ್ಕೋಸ್ಕರವಾಗಿ ಅವನೇ ತೆರೆದಿಂದ ಅದೋ ದ್ವಾರದಿಂದ ನಡೆಯುತ್ತಾನೆ. Show
ಕಳೆದ ಕಲ್ಪದಲ್ಲಿ ಲಯವಾದಂತಹ ಜೀವರಾಶಿಗಳೆಲ್ಲವೂ ಕೂಡ ನಿನ್ನ ಗರ್ಭದ ಒಳಗಡೆ ಇದೆ. ಹಾಗಂತ ಕೂತದ್ದು ಕೂತಾಗೆ, ನಿಂತದ್ದು ನಿಂತಾಗೆ, ಕೈ ಕಟ್ಟದ್ದು ಕೈ ಕಟ್ಟಿದ ಹಾಗೆ, ಮೇಲೆ ನೋಡಿದ್ದು ಮೇಲೆ ನೋಡಿದ ಹಾಗೆ, ಕೆಳಗೆ ನೋಡಿದ್ದು ಕೆಳಗೆ ನೋಡಿದ ಹಾಗೆ. ಅದು ಹಾಗೆ ಇದ್ರೆ ಚಂದ. ಯಾವುದು ಬೇಕಾದಾಗ ಚೇತನವನ್ನು ನಾನು ಕೊಡ್ತೇನೆ, ನಾವು ಕಾಯ್ತಾ ಇರೋ. ನಿನ್ನೊಳಗಡೆ ನೀನಿದ್ದಿ, ನಿನ್ನೊಳಗಡೆ ಹರನಿದ್ದಾನೆ, ನಿನ್ನೊಳಗಡೆ ನಾನಿಲ್ಲ. ಇರ್ಲಿಕ್ಕಿಲ್ಲ. ಯಾಕೆ? ಇರ್ಲಿಕ್ಕೊಂದು ಯೋಗ್ಯತೆ ಅಂತ ಬೇಕು. ನಿನ್ನಲ್ಲಿ ಏನುಂಟು? ಅದು ಇರಿಸಿಕೊಳ್ಳುವುದಕ್ಕೊಂದು ಯೋಗ್ಯತೆ ಅಂತ ಬೇಕು. ನಿನ್ನಲ್ಲಿ ಏನುಂಟು? ಹಾಗಿದ್ರೆ ಪುನಃ ಮತ್ತೊಂದು ಚರ್ಚೆ ಬೇಡ, ವಾದ ಬೇಡ, ಬಿಡೋಣ. ಆ ಬಳಿಕ ನಿನ್ನಲ್ಲಿ ಇರುವಂತದ್ದೆಲ್ಲವೂ ಕೂಡ ಬಂಗಾರದ ಬಣ್ಣದಿಂದ ಸುಶೋಭಿತವಾಗಿದೆ. ಏನನ್ನಿಸ್ತದೆ? ಬಂಗಾರದ ಬಣ್ಣದ ಗರ್ಭವನ್ನು ಹೊಂದಿರುವ ಕಾರಣ ನೀನಿನ್ನು ಹಿರಣ್ಯ ಗರ್ಭ. ಒಳ್ಳೆಯದಾಯ್ತು. ಸರಿ, ಹಾಗೆ ನಿನಗೂ ಒಂದು ತಿರುಗಿಸಿ ಕೊಡಬೇಕು ಅಂತ. ತಿರುಗಿಸಿ ಕೈಯ ನೇರವೇ ಕೊಡು. ಹಾಗಲ್ವೋ? ಮತ್ತೆ ನೀನು ನನಗೆ ಕೊಟ್ಟುದಕ್ಕೆ ಪ್ರತಿಯಾಗಿ ನನ್ನ ದೇಹದ ಅಧೋದ್ವಾರದಿಂದ ಬಂದೆಯಾದ ಕಾರಣ ನೀನಿನ್ನು ಮುಂದಕ್ಕೆ ಅದೋಕ್ಷ ಜನ. ಒಳ್ಳೆಯದು, ನನಗೊಂದು ಹೆಸರಾಯ್ತು, ನಿನಗೊಂದು ಹೆಸರಾಯ್ತು. ಸರದಿ ನನ್ನದು ಕೊಡು ದಾರಿ. ನನ್ನ ತಿರುಗಾಟವನ್ನು ಮುಗಿಸಿ ಬಂದ ಹಾಗೆ ನೀನು ಮುಗಿಸ್ಬೇಕಲ್ಲ. ಈಗ ಹೊರಟು ನಿಂತಿದ್ದೇನೆ. ಒಳಗೆ ಹೋದವನಿಗೆ ಅವನೇನು ಎನ್ನುವಂತಹ ಯಥಾರ್ಥ ಜ್ಞಾನ ಆಗಬೇಕು. ಅಮ್ಮನನ್ನು ಕಂಡಾಗ ಇದ್ದದ್ದು ಭಕ್ತಿ, ಅಮ್ಮ ಅಂತರ್ಧಾನ ಆದ ಬಳಿಕ ವಿಭಕ್ತಿ. ನಾನು, ನನ್ನಿಂದ, ನನಗಾಗಿ, ನನ್ನಲ್ಲಿ ನಾನೇ ಎನ್ನುವಂತಹ ಭಾವ ಒಬ್ಬನಲ್ಲಿ ಹುಟ್ಟಿಕೊಂಡಿತು ಅಂತಾದರೆ ಅದರಿಂದ ಆಗುವಂತಹ ತೊಂದರೆಗಳೇನು, ಕೆಡುಕುಗಳೇನು ಎನ್ನುವಂಥ ಯಥಾರ್ಥ ಜ್ಞಾನವನಿಗೆ ಆಗಬೇಕು. ಆದ ಕಾರಣವೇ ಅವ 8 ದ್ವಾರಗಳನ್ನು ಬಂಧಿಸಿದ್ದಲ್ವ. ನಾವು ಹಾಗಲ್ಲ, ದೇಹದ 9 ದ್ವಾರಗಳನ್ನು ಬಂಧಿಸಿ. ಹರಿಯುದರದ ಶೋಧನೆಗೆ ತೊಡಗಿದರೆ ವಿಚಿತ್ರ ವಿಸ್ಮಯ ಚೋದ್ಯಗಳಿಗೆ ನಾನೊಂದು ಸಾಕ್ಷೀಭೂತನಾಗಿದ್ದೇನೆ. ನನ್ನುದರದೊಳಗೆ ಒಂದು ಬ್ರಹ್ಮಾಂಡ ಸಕಲ ಬೀಜ ಸ್ವರೂಪದಲ್ಲಿದೆ ಎಂದಿದ್ದ. ಹರಿಯ ಉದರದಲ್ಲಾದರೂ ಲಕ್ಷ ಕೋಟಿ ಅನಂತ ಕೋಟಿ ಬ್ರಹ್ಮಾಂಡಗಳು ಬೀಜ ಸ್ವರೂಪದಲ್ಲಿ ಮೆರೆಯುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರಿದ್ದಾರೆ. ಶೋಧಿಸಿದಷ್ಟು ಹರಿಯ ಇರವಿನ ಎಡೆ ಇಲ್ಲ. ಅದೇ ನಿರ್ಣಯವೆಂಬುದಾಗಿ ತಿಳಿದುಕೊಂಡರೆ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಕಲ ಭುವನಗಳಲ್ಲೂ ಹರಿಯ ತಾದಾತ್ಮ್ಯ ನನಗೆ ಭಾಸವಾಗುತ್ತಾ ಇದೆ. ಇದರರ್ಥ ಹರಿ ಎನ್ನುವುದು ಒಂದು ವ್ಯಕ್ತಿತ್ವವಲ್ಲ, ಹರಿ ಎನ್ನುವುದು ಒಂದು ಸತ್ವ, ಹರಿ ಎನ್ನುವುದು ಒಂದು ತತ್ವ. ಅದೇ ಈ ಬ್ರಹ್ಮಾಂಡದ ಆದಿಮೂಲ ವಸ್ತು. ಇಂತಹ ಮಹಾಮಹಿಮನನ್ನು, ಅಚ್ಯುತನನ್ನು, ಅನಂತನನ್ನು, ಅಮೋಘನನ್ನು, ಅಪ್ರಮೇಯನನ್ನು ಯಕಶ್ಚಿತ್ತೊಂದು ಹಿರಿತನವನ್ನು ಬಯಸಿ ಬೈದೆ, ಭಂಗಿಸಿದೆ, ನಿಂದಿಸಿದೆ ಎನ್ನುವಂತಹ ಪಾಪ ಪ್ರಜ್ಞೆ ಜಾಗೃತವಾಗುತ್ತಾ ಉಂಟು. ಈ ಪಾಪ ವಿಮುಕ್ತಿಯಾಗಬೇಕು ಎಂದಿದ್ದಲ್ಲಿ ಹೊರ ಹೋಗಿ ಆತನನ್ನು ಕಣ್ಣಾರೆ ಕಂಡು ಕೈ ಮುಗಿದು ಕಾಲಿಗರಗಬೇಕು ಎನ್ನುವಂತಹ ಅವಸರದಲ್ಲಿ ಮುಂದುವರಿದರೆ ಶಿರೋಭಾಗದ ಎಲ್ಲ ದ್ವಾರಗಳು ದಿಗ್ಬಂಧಿತವಾಗಿವೆ. ಹಾಗಾಗಿ ಕೆಳಗಿಳಿದು ನೋಡಿದೆ, ಕೆಳಗಣ ದ್ವಾರಗಳು ತೆರೆದಿಡಲ್ಪಡಲಿಲ್ಲವೆಂದರೆ ಅರ್ಥ ನಾನು ಆತನ ಉದರದಲ್ಲಿ ಬಂದಿಯಾಗಿದ್ದೇನೆ ಎಂದು. ಈ ಬಂಧ ವಿಮೋಚನವಾಗಬೇಕು ಎಂದಿದ್ದಲ್ಲಿ ಆದಿಮಾಯಾದೇವಿಯ ಕಾರುಣ್ಯ ಬೇಕು. ಓ ತಾಯೇ ಆದಿಮಾಯೇ, ನನ್ನನ್ನು ಕಾಯೇ. ಜಯ 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 ಜಯ. ಜಾಡ್ಯ ಆವರಿಸಿ ಮುಂದೇನು ಮಾಡುವುದು? ಕೈ ಮುಗಿದು ಅಮ್ಮನನ್ನು ಧ್ಯಾನಿಸಿಕೊಂಡು ಆಲದ ಎಲೆಯೊಂದು ತೇಲಿ ಬರುತ್ತಾ ಇದೆ. ಈ ಆಲದ ಎಲೆಯಲ್ಲಿ ಕಾಲಬೆರಡನ್ನು ಬಾಯಲ್ಲಿಟ್ಟುಕೊಂಡು ಬಾಲ ಮುಖಂದನಾಗಿ ಹೊರಡಿಸಬೇಕು ಎನ್ನುವಂಥ ಸಂಕಲ್ಪವನ್ನು ಮಾಡಿದ್ದೇನೆ.
ಯಾಕೆ ಕಾಲಬೆರಳನ್ನು ಬಾಯಲ್ಲಿಟ್ಟುಕೊಳ್ಳಬೇಕು? ನಡೆ ಮತ್ತು ನುಡಿ ಒಂದೇ ಆಗಿರಬೇಕೆಂದು ಪರಮ ಸತ್ಯ ಬ್ರಹ್ಮನಿಂದ ಸೃಜಿಸಲ್ಪಡುವ ಪ್ರಾಪಂಚಿಕರು ತಿಳಿದುಕೊಳ್ಳಲಿ ಎನ್ನುವಂತಹ ಭಾವದಿಂದಲೇ ಕಾಲ ಹೆಬ್ಬೆರಳನ್ನು ಬಾಯಲ್ಲಿಟ್ಟುಕೊಂಡು ವಟಪತ್ರಶಾಹಿ ಆಗಿದೆ. ಕಮಲ ಪುಷ್ಪದ ಕರ್ಣಿಕೆಯಲ್ಲಿ ಕುಳಿತುಕೊಂಡಿದ್ದೇನೆ. ಅದೇ ವೇಳೆಯಲ್ಲಿ ಮತ್ತೆ ಶಿರಗಳು 4 ಮೂಡಿ ಬಂದು ನಾನು ಹರನಂತೆ ಪಂಚವದನನಾದೆ. ಇದೆಲ್ಲವೂ ಹರಿಮಹಿಮೆ ಎನ್ನುವುದನ್ನು ಅರ್ಥವಿಸಿಕೊಂಡವನು. ಆತನಿಗೆ ಕೈ ಮುಗಿದು ಕಾಲಿಗೆರಗಿ ಕ್ಷಮೆಯನ್ನು ಯಾಚಿಸಬೇಕೆಂದತ್ತ ಹೊರಳಿದರೆ ಇದೇನು ಮತ್ತೊಂದು ವಿಚಿತ್ರವನ್ನು ಕಾಣುತ್ತಾ ಇದ್ದೇನೆ. ಕಾಣುತ್ತಿರುವಂತಹ ಜಲರಾಶಿಯ ಮೇಲೆ ತೇಲುತ್ತಾ ಇದೆ ಒಂದು ಆಲದ ಎಲೆ. ಅದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುಣಿಸಿ ಪುಟ್ಟ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ತನಗೆ ಆದಿ ಮಧ್ಯ ಅಂತ್ಯಗಳಿಲ್ಲವೆನ್ನುವುದನ್ನು ಸಂಕೇತಿಸುತ್ತಾ ಮುಗುಳ್ನಗೆಯೊಂದಿಗೆ ಸುಖ ನಿದ್ದೆಯಲ್ಲಿದ್ದಾನೆ. ಈ ಭಗವಂತನನ್ನು ಈಗಲೇ ಎಚ್ಚರಗೊಳಿಸಿದರೆ ಅವನ ನಿದ್ರಾಭಂಗದ ದೋಷಕ್ಕೂ ನಾನು ಪಾತ್ರನಾಗುತ್ತೇನಾದ್ದರಿಂದ ಆತನ ಎಚ್ಚರಗೊಳ್ಳುವವರೆಗೂ ಭಕ್ತಿಯಿಂದ ಸ್ಮರಿಸುತ್ತಾ ಕಾಲಯಾಪನವನ್ನು ಮಾಡುತ್ತೇನೆ. ಓಂ ನಮೋ ಭಗವತೆ ವಾಸುದೇವ.
ಎನ್ನುವುದು ಗೊತ್ತಿಲ್ಲ. ತಿಳಿಯಬೇಕು. ಏನು ಮಾಡೋಣ? ಶೋಚನೆ, ಹುಡುಕಾಟ, ನೀರ ಮೇಲೆ ಹೆಜ್ಜೆ ನೀಡುತ್ತಾ ನೋಡುತ್ತಾರೆ. ನನಗೂ ಗೊತ್ತಿಲ್ಲ. ನಿನಗೂ ಗೊತ್ತಿಲ್ವಾ? ನಿನಗೂ ಗೊತ್ತಿಲ್ಲ. ಇಬ್ಬರ ಸ್ಥಿತಿ ಒಂದೇ ಆಯ್ತು. ಗೊತ್ತಿಲ್ಲದವರಾಗಿ ಹೋಗಿದ್ದಾರೆ. ಹೌದಾ? ಏನು ಮಾಡುವುದು? ಜೊತೆಯಾಗಿರೋಣವೇ? ಯಾಕೆ? ನೀನು ಯಾರು ಅಂತ ಗೊತ್ತಿಲ್ಲ, ಜೊತೆ ಆಗಿರುವನವೇ. ಹೌದಾ? ನಾವು ಸಂಬಂಧ ಮಾಡುವ. ಯಾವ ಸಂಬಂಧ? ಪರೀಕ್ಷೆ ಮಾಡಿ. ಯಾವ ಪರೀಕ್ಷೆ? ನಾನೇ ಮಾಡುವುದು. ನೀನು ಮಾಡುದಾ? ನೀನು ಸುಮ್ಮನೆ ಇರೋದು. ಅಂತೇನಿಲ್ಲ. ಆದೀತು. ಯಾವುದಕ್ಕೆ? ನನಗಿಂತ ಸ್ವಲ್ಪ ಚಿಕ್ಕವನೇ. ಅಷ್ಟೇ ಅಲ್ಲ, ನಿನ್ನ ಬಳಿಯಲ್ಲಿ ಇರಬೇಕೆಂಬಂತ ಭಾವ, ಪ್ರೀತಿ, ವಾತ್ಸಲ್ಯ, ಪ್ರೇಮ. ಏನು ಪ್ರೇಮ? ಒಳಗಿಂದ ಹುಟ್ಟಿಕೊಂಡದ್ದು. ಹುಟ್ಟಿಕೊಂಡದ್ದ? ನಿನ್ನನ್ನು ಕರೆದು ಹೇಗೆ ಬಲ್ಲೆ? ಹೇಗೆ? ಒಮ್ಮೆ ಹಾಗೆ ನಿಲ್ಲು. ಸ್ವಲ್ಪ ಬದಲಾವಣೆ ಉಂಟು. ಹೌದಾ? ನಿನ್ನನ್ನು ಕಂಡ ತಕ್ಷಣವೇ ಏನೋ ಒಂದು ರೀತಿಯ ಗೌರವ ಹೆಚ್ಚಾಗುತ್ತಾ ಇದೆ. ಹಾಗಾಗಿ ಇನ್ನು ಮುಂದೆ ನೀನು ನನಗೆ ಅಣ್ಣ. ಏನಿದು ಬದಲಾವಣೆ? ನಿನಗೆ ಮಾತ್ರವಲ್ಲ, ನನ್ನಲ್ಲಿಯೂ ಹಾಗೆ ಆಗ್ತಾ ಉಂಟು. ಹೌದಾ? ಏನು ಕಾರಣ? ಆದರೆ ಒಂದು ರೀತಿಯ ಬದಲಾವಣೆ ಕಾಣ್ತಾ ಇದೆ. ಮಧ್ಯಪ್ರದೇಶದಲ್ಲಿ ಚುರು 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 ಎನ್ನುವ ಹಾಗೆ ಸದ್ದೊಂದು ಕೇಳಿಸ್ತಾ ಉಂಟು. ಏನು ಕಾರಣ? ಹಸಿವೆ. ಹಸಿವೆಯನ್ನು ನಿವಾರಿಸುವ ಬಗ್ಗೆ ಹೇಗೆ ಕಾಣುತ್ತಾ ಇದೆ? ವಿಶಾಲವಾದ ಜಲರಾಶಿ, ಜಲರಾಶಿಗೆ ಬಂತು. ಏನಾದ್ರೂ ತಿನ್ನುವುದಕ್ಕೆ ಸಿಕ್ಕಿದು. ನೋಡುವ, ತಡ ಮಾಡುವುದು ಯಾಕೆ?
ಬೇಸರ ಮಾಡಬೇಡ. ಆದಿತ್ತು. ಹುಡುಕುತ್ತಾ ಬಂದಿದ್ದೇವೆ. ಹೌದು. ಏನಾದ್ರೂ ಸಿಕ್ಕಿತಾ? ಆಗಲಿಲ್ಲ ಹುಡುಕಾಡುವುದು. ಏನು ಕಣ್ಣಿಗೆ ಗೋಚರಿಸುವುದಿಲ್ಲ. ಹೌದಾ? ಏನು ಮಾಡುವುದು? ನನ್ನ ಕಣ್ಣಿಗೆ ಬಿದ್ದಿದೆ. ಏನು ಕಣ್ಣನ್ನು ಕಿತ್ತು ತೆಗೆಯುವುದಾ? ಕಣ್ಣಿಗೆ ಬಿತ್ತು ಅಂತ ಹೇಳಿದೆ. ಕಣ್ಣಿನೊಳಗೆ ಬಿದ್ದದ್ದಲ್ವಾ? ಮತ್ತೆ ನೋಡುವುದಕ್ಕೆ ಸಿಕ್ಕಿದ್ದು. ನೋಡುವುದಕ್ಕೆ ಹೇಗುಂಟು? ದೂರದಲ್ಲಿ ನೀರ ಮಧ್ಯೆ ನಮಗೆ ಕಮಲ ತಿಳ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಆಗುದಿಲ್ಲ. ಬೇರೆ ಎಂತದುಂಟು? ವಾಕ್ಯ ಮುಗಿಯಿತಾ? ಇನ್ನು ಮುಗಿಲಿಲ್ವಾ? ಕಮಲದ ಮೇಲೆ ಬೆಳ್ಳಗೆ ಬೆಳ್ಳಗೆ ಇರುವಂತ ಕೀಟ. ಕೀಟ ಕೀಟ ಇಷ್ಟು ದೊಡ್ಡ ಜೀವಕ್ಕೆ ಕೀಟ ಸಾಕಾದಿತ್ತ? ಸಾಕೋಬೇಕು. ಮೊದಲು ನೋಡ್ಬೇಕು. ನೀನು ನೋಡ್ಬೇಕು. ತಿರುಗೋ. ಒಂದು ಬಾರಿಸಿದ್ರೆ ಹುಟ್ಟಲ್ಲ. ಯಾಕೋ ತಿರುಗುದಕ್ಕೆ ಹೇಳಿದ್ಯಾಕೆ? ನಾನೇ ಹೇಳಿದ್ದು. ಎಲ್ಲಿ ಉಂಟು ಪ್ರಾಣಿ? ಸುತ್ತ ಹೆಚ್ಚಾಗಿದೆ. ಸುತ್ತ ಹೆಚ್ಚಾಗಿದೆ. ಅರ್ಥ ಆಗಲಿಲ್ಲ. ಒಂದು ಅರ್ಥ ಸಾಕು. ಸಾಕ ಅರ್ಥ ತಿರುಗು. ಇಷ್ಟೇ ಇಷ್ಟೇ ಇಷ್ಟೇ. ಹೊರತವ ಸಿಗಬೇಕು. ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ಅವಳಿಗೆ ಎದುರಿಂದ ಬಡಿದಕ್ಕೆ ಆಗುದಿಲ್ವಾ? ಯಾಕೆ ಹಿಂದೆ ಬರ್ತದ್ದು? ಯಾಕೋ ಇನ್ನು ತಮ್ಮನೇ ಬಿಡುದಿಲ್ವಾ? ಕೋಪ ಯಾಕೆ? ಯಾರು ಹೊಡೆದಂತ ಗೊತ್ತಾಗಲಿಲ್ಲ. ನಿನಗ ಕೆಟ್ಟು ಬಿದ್ದ ಅನುಭವ ಆಯ್ತು. ಹೌದಾ? ಹೌದೌದು. ತಮ್ಮ ಓ ಎಲ್ಲ ಬಿತ್ತ? ಎಲ್ಲ ಬಿತ್ತಂದ್ರೆ ಕೊಟ್ಟದ್ದು ನಾನೇ. ನನ್ನ ಮೇಲೆ ಹಾಗೆ ಉಂಟು ನಿನಗೆ? ಇಲ್ಲ. ಮತ್ತೆ ಕೊಟ್ಟದ್ದು ನಿನ್ನಂತ ಹೇಳ್ತಾ ಇದ್ದೆ. ತಮ್ಮ ಬೇಕು ಅಂತ ಅಲ್ಲ. ಬೇಕು ಅಂತ ಅಲ್ಲ, ಬೇಕು ಅಂತ ಕೊಟ್ಟದ್ದಲ್ಲ, ತಪ್ಪಿ ಕೊಟ್ಟದ್ದು. ಯಾಕೆ? ಓಡಿಸಿಕೊಂಡು ಬರುವಾಗ ಅದೇನು ಕೈಗೆ ಸಿಗ್ತದೆ ಸಿಗ್ತದೆ ಎಂದಾಯ್ತು. ಕಣ್ಣು ಮುಚ್ಚಿದೆ, ನಾಲ್ಕು ಕೊಟ್ಟೆ. ಕತ್ತಲೆಯಲ್ಲಿ ಏನು ಕಾಣುವುದಿಲ್ಲ ಅಷ್ಟೇ. ಎಲ್ಲಿ ಉಂಟು ಪ್ರಾಣಿ? ನೀರಿನಲ್ಲಿ. ಅರ್ಥ ಉಂಟು. ಬಾ ಏನು ಬೊಬ್ಬೆ, ಏನು ಭೀಕರಾಕೃತಿ. ಹಿಡಿದು ನಂಗುವುದಕ್ಕಾಗಿಯೇ ಅಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಆದಿಮಾಯಾದೇವಿ ಅಲ್ಲದೆ ಯಾರಿದ್ದಾರೆ ರಕ್ಷಕರು? ಓ ತಾಯೇ ಆದಿಮಾಯೇ, ನನ್ನನ್ನು ಕಾಯೇ ಕಾಯೇ. ಭವ್ಯವೂ ಆದಂತಹ ಸತ್ಯಲೋಕ
ಲೋಕದಲ್ಲಿ ಸೃಷ್ಟಿಯ ಕಾರ್ಯದಲ್ಲಿ ನಿರತನಾಗಬೇಕಾದಂತ ನೀನಿಂದು ತುಂಬಿದ ಅಂಬುದಿಯಲ್ಲಿ ನನ್ನನ್ನೇ ಸುದಿಗೈಯುತ್ತಾ ಇರುವೆಯಲ್ಲ. ಹೌದಮ್ಮ. ಭಯಭೀತನಾಗಿದೆಯಾ? ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಾ ಇದೆ. ಕಷ್ಟ ಬಂತೆ? ಯಾರಿಂದ ತಿಳಿಸು ಮಗನೇ. ಅಮ್ಮ, ಆರಂಭದಲ್ಲಿ ಅಹಂಕಾರ ನನಗೆ ಅಡಸಿತು. ಹರಿಯೊಂದಿಗೆ ಪಂಥಕ್ಕಿಳಿದು ಅವನ ದೇಹವನ್ನು ಹೊಕ್ಕು ಹೊರಬಂದು ಕಾಣುತ್ತೇನಮ್ಮ. ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನ್ನರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಕೊರೆದಾಡೆಗಳನ್ನು ಮಸೆಯುತ್ತ ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಸಮಯದಲ್ಲಿ ಸಹಾಯಕ್ಕಾಗಿ ಹರಿಯ ಸನೇಹಕ್ಕೆ ಹೋದೆ. ಅವನಿಗೋ ನೋಡು, ಅಗಾಧವಾದಂತ ನಿದ್ದೆ ಆವರಿಸಿದೆ. ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನಲ್ಲದೆ ಪೊರೆಯುವವರಿಲ್ಲ ತಾಯೇ, ಕಾಪಾಡು ಕಾಪಾಡು. ಮರುಗಬೇಡ ವಿಧಾತ. ಆದಿಮಾಯಿಯಾದಂತ ನಾನೇ ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣವಾಗಿ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಈ ಕೂಡಲೇ ಆತನಿಂದ ದೂರ ಸರಿಯುತ್ತೇನೆ. ಒಳ್ಳೆಯದಮ್ಮ. ಎದ್ದಂತ ಹರಿಯು ದುಷ್ಟರನ್ನು ವಧಿಸಿಕೊಡ್ತಾನೆ. ದುಷ್ಟರ ವಧೆಗೆ ಬೇಕಾಗಿ ಈ ಚಕ್ರವನ್ನು ಆತನ ಬಳಿಯಲ್ಲಿರಿಸು. ಅಮ್ಮ, ಅಲ್ಲಿಯವರೆಗೆ ನಾನೆಲ್ಲಿರುವುದು? ನಾಭಿ ಕಮಲದ ನಾಳದಲ್ಲಿ ಅಡಗಿರು. ನಿನಗೆ ಶುಭವಾಗಲಿ. ಎಚ್ಚೆತ್ತರನ್ನ ಕೈಗೆ ಆಯುಧವೊಂದು ಸೇರಿಕೊಂಡಿದೆ. ಏನು ಗಟ್ಟರೆ ನಡೆಯಲಿಕ್ಕುಂಟು ಸ್ಪಷ್ಟ. ಕಿರುನಗೆಯನ್ನು ಆಭರಣವಾಗಿರಿಸಿಕೊಂಡು ಕಾಯ್ತೇನೆ. ಗಂಟಲೊಳಗಡೆ ಇಳಿಸಿ ಆ ಬಳಿಕ ಅದನ್ನು ಹೊರ ಹಾಕಿದ್ರೆ ಗಂಟಲ ಸ್ವರ ಸರಿಯಾಗ್ತದೆ. ಹೌದಾ? ಹೌದೌದು. ಈ ರೀತಿ ಬೊಬ್ಬೆ ಇಡುವುದಲ್ಲ. ನಮ್ಮದು ಸರಿ ಇಲ್ವಾ? ಅಲ್ಲಲ್ಲ, ಬೊಬ್ಬೆ ಇಡುವ ಅಗತ್ಯ ಇಲ್ಲ ಅಂತ. ಹಾಗೆ ಇಷ್ಟು ಹತ್ತಿರದಲ್ಲೇ ನಾನಿರುವಾಗ ಯಾಕಯ್ಯ ಬೊಬ್ಬೆ ಅಲ್ಲ, ಮತ್ತೆ ನಮ್ಮ ಸ್ವರವೇ ಹಾಗೆ. ಓ, ನೀವು ಮಾತಾಡುವುದೇ ಹಾಗೆ? ನಾವು ಮಾತಾಡುವುದೇ ಹೀಗೆ. ಹಾಗಾದ್ರೆ ನನ್ನಲ್ಲಿ ಇದಕ್ಕೆ ಮಾತಾಡೋಕೆ ಬರುವುದಿಲ್ಲ. ಒಳ್ಳೇದು ಒಳ್ಳೇದು ಒಳ್ಳೇದು. ಕರಿತಾ ಇದ್ದಾನೆ. ನನ್ನನ್ನು ಕರ್ತದಲ್ಲ, ಕರಿಯ ಅಂತ ನೀನು ಹೇಳಿದ್ದಲ್ಲ. ನಿನ್ನನ್ನು ಕರ್ತದ. ನಿನ್ನ ಬಣ್ಣ ನನ್ನ ಬಣ್ಣ ಕಪ್ಪ. ಕಪ್ಪು ಕಪ್ಪು ಕಪ್ಪು. ಮತ್ತೆ ನಿಮ್ಮದು ಗೊತ್ತಾಗುದಿಲ್ಲ ನಮಗೆ ನಮ್ಮ ಗೊತ್ತಾಗುದಿಲ್ಲ. ಸರಿ ಸರಿ. ಕರಿಯರು. ಹೌದಾ? ಬೇರೆ ಯಾರು ಕರೆಯರು. ಆದ್ದರಿಂದ ನೀವು ನನ್ನನ್ನು ಕರೆದದ್ದು. ನಗೋದು ಯಾಕೆ? ಅದು ನಗುವುದಲ್ವಾ, ಮತ್ತೆ ನನ್ನ ಹಲ್ಲು ನಾಲ್ಕು ಎದುರೇ. ಹೌದಾ? ಅದು ಇರುವುದೇ ಹಾಗೆ. ನಾನು ಮತ್ತೆ ನಿಮ್ಮ ಎದುರು. ಹೌದು. ಮತ್ತೆಲ್ಲ ತುಟಿಯ ಒಳಗಡೆ ತುಟಿಯ ಎದುರು ಬರುವ ಹಲ್ಲುಂಟಲ್ಲ, ಆ ನಗುವಿಗೆ ಹೆಸರು ಸುಹಾಸ ಅಂತ. ಒಳ್ಳೆಯ. ಮತ್ತೆ ನಿಮ್ಮನ್ನು ನಗಡಿದ್ದಲ್ಲ, ನಿಮ್ಮನ್ನು ನೋಡಿ ನಗಡ್ಲಿಕ್ಕೆ ನೀವೇನು ಆಸೆ ಯಾರು? ಇದು ಹೀಗೆ ಇರುವುದು. ಹೀಗೆ ಹೀಗೆ. ಸರ್, ಯಾರು ನೀನು? ಯಾರು? ನಾನು ಯಾರು? ಯಾರು? ಓಹೋ, ಆಮೇಲೆ ಯಾಕೆ ಇರುವುದ? ಇರುವುದಂದ್ರೆ ಇಲ್ಲೇ ಇರುವುದು ನಾವು. ಹೌದಾ? ಹೌದೌದು. ಹೀಗೆ ಹೀಗೆ ಕೂತ್ಕೊಂಡಿರು. ನಿನ್ನ ಹೆಸರೇನು? ಎಲ್ಲವನ್ನ ಹೇಳು. ನೋಡು, ನಿಮ್ಮೊಳಗಡೆ ಒಂದು ಸರಿ ಇಲ್ಲ. ಯಾಕೆ? ಸರಿ ಅಂದ್ರೆ ಎರಡು ಅಂತ ಅರ್ಥ. ಎರಡು ಒಂದೇ ರೀತಿ ಇರ್ಲಿಕ್ಕೆ ಬೇಕು. ಈಗ ನಿನಗೆ ಮಾತ್ರ ನಾನು ಯಾರು ಅಂತ ಕೇಳುವ ಕುತೂಹಲ ಅವನಿಗೆ ಉಂಟ. ಅವನಿಗೆ ಗೊತ್ತಿಲ್ಲ. ತಮ್ಮ
ಹುಡುಕುದೆ ಅಂತದಂತಾಗ್ಬೇಕಲ್ಲ. ನಾನೊಂದು ಹುಡುಕುವುದ ಹೌದು. ಒಂದು ಪ್ರಾಣಿಯನ್ನು ಹುಡುಕುವುದು. ಹೌದು, ಹುಡುಕುದು ಕಳೆದೋದನ್ನೇ. ಯಾರು ಕಳೆದು ಹೋಯ್ರು? ಒಂದು ಪ್ರಾಣಿ ಕಳೆದು ಹೋಗಿದೆ. ಕಳೆದು ಹೋಗಿದೆ ಅಂದ್ರೆ ಅದು ಮೊದಲು ಸಿಕ್ಕಿರ್ಬೇಕಲ್ಲ. ಮೊದಲು ಸಿಕ್ಕಿತ್ತು. ಎಲ್ಲಿ? ಆಗ ಅಲ್ಲಿ ಎಲ್ಲಿತ್ತ ನೀರಲ್ಲೇ ಸಿಕ್ಕಿತ್ತು. ನೀರಲ್ಲೇ ಸಿಕ್ಕಿದ್ದ? ಹೌದು. ಅಡಿಯಲ್ಲೇ ಮೇಲೆ? ಅದು ನನಗೆ ಗೊತ್ತಿಲ್ಲ, ನನಗೆ ಸಿಕ್ಕಿತ್ತು. ನೀರಿನ ಮೇಲೆ? ನೀರಿನ ಮೇಲೆ. ನಮಗೆ ಹಸಿವಾಗುವಾಗ ಎಲ್ಲಿತ್ತ ಮುಖ್ಯ ಅಲ್ಲ, ನಮಗೆ ಹಸಿವು ಮುಖ್ಯ. ನಿಮಗೆ ಅಡಿ ಯಾವುದು ಮುಡಿ ಯಾವುದು ಗೊತ್ತ? ನಮಗೆ ಅದೆಲ್ಲ ಗೊತ್ತಿಲ್ಲ, ನಮಗೆ ಪ್ರಾಣಿ ಆಮೇಲೆ ನಾವು ನೋಡಿದ್ದು ನೆನಪುಂಟು. ಹಾಗೆ ಓಡಿಸಿಕೊಂಡು ಬಂದೆವು. ಇಲ್ಲಿ ಬಂದು ನೋಡುವಾಗ ಪ್ರಾಣಿ ಇಲ್ಲ. ಪ್ರಾಣಿ ಇಲ್ಲ? ಇಲ್ಲ. ಎಲ್ಲೋಯ್ತು? ಎಲ್ಲೇ ಇರ್ಬೇಕಿಲ್ಲ. ಏನು ಹಾಗಾಗಿ ನಿನ್ನಲ್ಲಿ ಕೇಳುವುದು ಏನು? ತೋರು ಬೇಗ. ಮೊದಲು ಕಂಡ ಓರ ನೆಲ್ಲಿ ಹೋದ. ತೋರು 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 ಅಂತ ಹೇಳುವ ನೀವು ಯಾರು? ಗೊತ್ತಾಗಲಿಲ್ಲ. ಹೌದೇ ಪ್ರಶ್ನೆಯ ಅಲ್ಲಲ್ಲ, ಮತ್ತೆ ಉದ್ಗಾರ ಹೌದೇ ಹೌದು ಅಂತ. ಆಡಂಬರವನ್ನೇ ಏನೂ ಹೊಂದಿರದಂತಹ ವಿಲಕ್ಷಣ ನಡೆಗಳ ಮೂಲಕವೇ ನಿಮ್ಮ ಅಸ್ತಿತ್ವವನ್ನು ತೋರ್ಪಡಿಸುವಂತಹ ದೀರ್ಘದೇಹಿಗಳು. ಕೆಳಗೆ ನೋಡಿದ್ರೆ ಮೊಣಕಾಲ ತನಕ ಮಾತ್ರ ನೀರು, ಅಷ್ಟೇ ಅಷ್ಟೇ ಅಷ್ಟೇ. ಹೌದಲ್ವಾ? ನಾನು ಒಬ್ಬನೇ ಇದ್ದದ್ದಿಲ್ಲಿ. ನಾನು ಕೆಳಗೆ ನೋಡ್ತಾ ಇದ್ದೆ, ಜೋಡಿಲ್ಲ ಜೋಡಿಲ್ಲ ಅಂತ. ನೀವು ಬಂದ್ರಿ, ನನಗೆ ಜೋಡಾದ್ರಿ. ಅದೆಂತದ್ದು ಜೋಡು ಹೇಳಿದ್ರೆ? ಜೋಡು ಅಂತಂದ್ರೆ ಎಂತ? ಎಂತದ್ದು? ಜೊತೆ ಅಂತ. ಜೊತೆ ಜೊತೆ ಜೊತೆ. ಹೌದು. ಯಾಕೆ? ಮಾತುಕತೆಗೆ, ಕತೆ ಮಾತಾಡ್ಲಿಕ್ಕೆ, ವ್ಯತೆ ಕಳೆಯಲಿಕ್ಕೆ ನೋಡ್ತಾ ಇದ್ದೆ ಕೆಳಗಡೆ ಯಾರಾದ್ರೂ ಬರ್ತಾರ ಅಂತ. ಯಾಕಂದ್ರೆ ಮೇಲಿಂದ ಧುಮುಕುಲಿಕ್ಕೆ ಯಾರಿಲ್ಲ ಅಲ್ಲ, ಆದ್ರೆ ಕೆಳ ನೋಡ್ತಾ ಇದ್ದೆ. ಭೂರಿ ದೋಷವ
ದೋಷವಾಂತೆ. ಭೂರಿ ದೋಷವಾಂತೆ. ಹಾಗಂದ್ರೆ ಎಂತದ್ದು? ಭೂರಿ ಅಂದ್ರೆ ತುಂಬಾ, ಹೆಚ್ಚು, ಬಹಳ, ದೀರ್ಘ, ಅಧಿಕ. ಬೇಡ ಬೇಡ, ನಮಗೆ ಒಂದು ಸಾಕು. ಅಷ್ಟು ಸಂತೋಷ ಆಯ್ತು, ಬಹಳ ಸಂತೋಷವಾದದ್ದು. ಆ ಬಳಿಕ ನಗುವುದು ನನಗೆ ಸ್ವಭಾವಯ್ಯ. ಹೌದಾ? ಹೇಗೆ ಹೇಗೆ? ನಾನು ಹುಟ್ಟುವಾಗ ನನ್ನ ಅಮ್ಮನ ಮುಖವನ್ನು ನೋಡಿದೆ. ನೋಡು, ನಾನು ಆಗಲೇ ಹೇಳಿದ ಹಾಗೆ ಸುಹಾಸ, ಮಂದಹಾಸ, ಚಾರುಹಾಸ, ಮುಗ್ಧಹಾಸ, ದತ್ತಹಾಸ, ಅಟ್ಟಹಾಸ ಅಂತ ನಗುವಿನಲ್ಲಿ ಇಷ್ಟು ಪ್ರಕಾರಗಳಿವೆ. ಈಗ ನಿನ್ನದು ಯಾವುದು? ನನ್ನದು ಮಂದಹಾಸ, ನಮ್ಮದು ಅಟ್ಟಹಾಸ. ನನಗೆ ಈ ಮಂದಹಾಸವನ್ನು ಅಭ್ಯಾಸ ಮಾಡಿಸಿದ್ದು ನನ್ನ ಅಮ್ಮ. ಹೌದಾ? ನಾನು ಹುಟ್ಟುವಾಗಲೇ ಅಮ್ಮನ ಮುಖವನ್ನು ನೋಡಿದೆ. ಚಂದದ ಮುಖ, ಎಂತ ಅಂದ, ಎಂತ ಚಂದ ನನ್ನ ಅಮ್ಮ ಅಂತ ನೋಡುತ್ತಾ ಅವಳ ಮುಗುಳ್ನಗೆಯನ್ನು ನಾನು ನೋಡಿದೆ. ನಾನು ನಗುವುದನ್ನು ಅಭ್ಯಾಸ ಮಾಡಿಕೊಂಡೆ. ಅಮ್ಮನಿಂದ ಕಲಿತ ಪಾಠ. ಅಣ್ಣ ಅವ ಹೇಳುದು ನೋಡಿದ್ಯಾ? ಅಮ್ಮ ಅಂತೆ. ನಮಗೆ ಹಾಗಲ್ಲ. ಏನು? ನಮಗೆ ಹುಟ್ಟುವಾಗ ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ. ನಾನಿದ್ದೇನಲ್ಲ, ಹುಟ್ಟಲ್ಲ. ಹಾಗಲ್ವ ಅದು? ಮತ್ತೆ ಆ ವಿಷಯ ಬಿಡಿ, ಮುಂದುವರಿಸುವುದಕ್ಕೆ ನಾನಿದ್ದೇನಲ್ಲ. ಅವಳಿಗೆ ನೀವೇನನ್ನು ಕೇಳಿದ್ರಲ್ಲ? ಪ್ರಾಣಿ. ಪ್ರಾಣಿ ಎಂತದ್ದು ಕೇಳಿದ್ದು ನೀವು? ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಬೋಧ ಬಂಡ. ಎರಡು ಪ್ರಾಣಿ ಉಂಟಾ? ಪೋರ ಮತ್ತು ಬಂಡ ಅಂತ. ಅದು ಒಂದೇ ಒಂದೇ. ಪೋರ ಯಾರು, ಬಂಡ ಯಾರು ಅಂತ ಅದಿಲ್ಲ, ಒಂದೇ ಪ್ರಾಣಿ. ನೀ ಯಾರನ್ನು ಹುಡುಕಿದ್ರಿ ಅಂತ ನನಗೆ ಗೊತ್ತಾಗುದಿಲ್ಲ. ಯಾಕೆಂದ್ರೆ ನನಗೆ ಗೊತ್ತಿಲ್ಲ, ನಾನು ಅರಿಯೇ. ಹೌದಾ? ಮತ್ತೆ ಎಲ್ಲಿಯೋ ನೋಡಿರ್ಬೇಕು. ಯಾಕೆಂದ್ರೆ ಬಹಳ ದೀರ್ಘ ಕಾಲದಿಂದ ನಾನು ಇದ್ದವನು, ಇಲ್ಲೇ ಇದ್ದವನು. ನಾನು ಇದ್ದವನು ಅಂತ ಹೇಳಿ ನನಗೆ ಬಿಟ್ಟೋಗ್ಲಿಕ್ಕೆ ಗೊತ್ತಿಲ್ಲ. ನನಗೆ ಹಾಗೆಲ್ಲ ಬಿಟ್ಟೋಗ್ಲಿಲ್ಲ. ಹೊಣೆಗಾರಿಕೆ ಉಂಟು. ಹೀಗೆ ಒಂದು ಹೋಗುದಲ್ಲ. ನಾನು ಹೊಣೆಗಾರಿಕೆ ಉಂಟು ನಮಗೆ. ಈ ಕಾಣುತ್ತಾ ಉಂಟಲ್ಲ ನೀರು, ಆ ಜಲದಿಗೆಲ್ಲ ನಾನೇ ಅಧಿಕಾರಿ. ಹಿಡುಕು, ಸ್ವಲ್ಪ ನೀರು ಪ್ರೋಕ್ಷಣೆ ಮಾಡು. ಕೆಲವೆಲ್ಲ ನೀರು ಪ್ರೋಕ್ಷಣೆ ಮಾಡೋದ್ರಿಂದ ಸರಿ ಆಗ್ತದೆ. ಅಲ್ಲಿ ಸರಿ ಇದ್ದ ಮಾತಾಡ್ತಾ ಒಮ್ಮಿಂದ ಒಮ್ಮೆಲೆ ಎಂತಾಯ್ತು ಗೊತ್ತಾಗುದಿಲ್ಲ. ಏನಾಯ್ತು? ನಾನು ಮಾತಾಡ್ಬೇಕು, ನೀನು ಮಾತಾಡ್ತೀಯ? ನೀನೇ ಮಾತಾಡು. ನಾನು ಮಾತಾಡ. ಏನು ಹೇಳಿದೆ? ಏನು ಕೇಳಿದೆ? ನೀನು ಯಾರು? ನಾನು ಈ ಜಲದಿಗೆ ಅಧಿಕಾರಿ, ಒಡೆಯ. ಅದುವೇ ಸಿಟ್ಟು ಬಂದದ್ದು. ಯಾವುದು? ಸುಮ್ಮನೆ ನಿಂತಿದ್ದೆ. ಒಡೆಯ ಅಂತ ಹೇಳಬಾರ್ದಿತ್ತು. ಒಡೆಯ ಹೇಳ್ಬಾರ್ದಿತ್ತ? ನಾವು ಬದಲಿಸುವ. ಹೇಗೆ? ಹೇ ಪ್ರಭು ಶ್ರೀ ನಾರಾಯಣ. ಅದಲ್ಲ. ಮತ್ತೆ ಹೇಗೆ? ನೀನು ಇಲ್ಲಿಗೆ ಒಡೆಯಲ್ಲ. ಮತ್ತೆ ಯಾರು ಒಡೆಯ? ಇಲ್ಲಿಗೆ ನಾವಿಬ್ಬರು ಒಡೆಯರಾಗಿದ್ದೇವೆ. ಏನಿದ್ರು ನಾವೇ ಇಲ್ಲಿಗೆ. ಏನು ಹೇಳಿದೆ? ಆ ಪ್ರಾಣಿ ಹೇಳಿದ್ರೆ ಪ್ರಾಣಿ ಹೇಗಿರ್ಬೇಕು ಅಂತ ಬೇಕಲ್ಲ. ಹೇಳ್ತೇನೆ, ಕೇಳು. ಕೇಳುವ. ಆ ಪ್ರಾಣಿ ನೋಡೋದಕ್ಕೆ ಬಿಳಿ ಬಿಳಿಯಾಗಿತ್ತು. ಇರ್ಲಿ. ನೀನು ಹಾಗಲ್ಲ, ಕರ್ರಗೆ ಇದ್ದಿ. ಆ ಪ್ರಾಣಿ ನಮ್ಮ ನೋಡಿ ಗಡಗದ ನಡುಗುತ್ತಾ ಇತ್ತು. ನೀನು ಹಾಗಲ್ಲ, ಕಿರುನಗೆಯನ್ನು ಬೀರ್ತಾ ಇದ್ದಿ. ಸರಿ. ಆ ಪ್ರಾಣಿಗೆ 5 ತಲೆ, ನಿನಗೆ ನನಗೆ ಒಂದೇ ತಲೆ. ಒಂದೇ. ಆ ಪ್ರಾಣಿಗೆ ಕರಗಳು 2, ನಿನಗೆ 4 ಕರಗಳು. ಚತುರ್ಭುಜ. ಆ ಪ್ರಾಣಿ ಕಮಲದ ಮೇಲಿತ್ತು, ನೀನು ಯಾವ್ದ್ರಲ್ಲಿ? ಆಲದ ಎಲೆ. ಅಣ್ಣ, ಇದು ಆಲದ ಎಲೆ. ಎಲೆಯ ಮೇಲೆ ಕುಂತಿರ್ಪನು, ಸುಂದರನು, ಕರಿಯನು. ಹಾಗಾಗಿ ಕೇಳ್ತಾ ಇದ್ದೇನೆ, ತೋರಿಸು ಪ್ರಾಣಿಯನ್ನು. ಒಂದು ವೇಳೆ ಪ್ರಾಣಿಯನ್ನು ತೋರಿಸಿದ್ರೆ ಬಿಡುವವರು ನಾವು. ಏನ್ ಮಾಡ್ತೀರಿ? ಅಲ್ಲಿಗೆ ಹಲ್ಲು ತಾಗದ ಹಾಗೆ ಇಳಿಯುವ ತುತ್ತಲ್ಲ ಗಂಟಲಲ್ಲಿ ಇಳಿಸಿಕೊಂಡೆವು. ವಿಷವಾದೇನು ತೀರಿಸಿಕೊಂಡೆವು. ಒಲವಿನಿಂದ ಮರೆಯ ಸೇರಿಕೊಂಡರೆ ಲೇಸು. ತಲೆಗಳಾದರ 5 ತಲೆಗಳವನ ಸಹಿತ, ನಿಮ್ಮ ಸಹಿತ ಒಡೆಗೊಂಬೇನು. ಮಣಿದರೆ ಪೊರೆವ ದಾತಾರನಾಗುತ್ತೇನೆ. ಒಂದು ಕಳೆಯಿವೆ.
ಸ್ವಲ್ಪ ಹೆಚ್ಚಾಗಿದೆ ಅವನಿಗೆ. ಏನಾಯ್ತು ಈಗ? ನೀನು ಕಾಲಿಗೆ ಬಡಿಯುವಾಗ ತಲೆ ಎತ್ತಾನೆ, ತಲೆಗೆ ಬಡಿಯುವಾಗ ಕಾಲು ತುಳಿದಕ್ಕೆ ಬರ್ತಾನೆ. ಹೌದಾ? ನಾನು ಮದ್ದಕ್ಕೆ ಕೊಟ್ಟಿದ್ದೇನೆ. ಕೊಟ್ಟಿದ್ದೀಯಾ? ಈಗ ನೋಡು ತೊಂದ್ರೆ ಬಿದ್ದುಕೊಂಡಿದ್ದಾರೆ. ಏನು ಮಾಡುದು? ಬಿದ್ದದ್ದಲ್ಲ ಮತ್ತೆ ಸತ್ತದ್ದು. ತಡ ಯಾಕೆ? ತಿಂದು ಬರ್ತೇನೆ. ನಿನಗೆ ಮಾತ್ರ ಹಸಿವಾಗುವುದು, ಅದಕ್ಕೆ ನನಗೆ ಹಸಿವು ಅಂತ ಇಲ್ವಾ? ನಿನಗೂ ಬೇಕಾ? ಸಮಪಾಲು ಮಾಡುವ. ಹೇಗೆ? ಸೊಂಟದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ನಿನಗೆ. ಏನೆಲ್ಲ ಉಂಟೆ ಎಲ್ಲ ತಿಂದು ಬರುವ. ನಿನಗೆ ಹೆಚ್ಚಾಯ್ತು, ನನಗೆ ಕಡಿಮೆ ಆಯ್ತು. ಅದರಲ್ಲೂ ಸ್ವಚ್ಛಾಯ್ತಾ? ಮತ್ತೆ ಹಾಗಾದ್ರೆ ನೀನೇ ಸಮಪಾಲು ಮಾಡು. ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಒಂದು ಕೈ ನಿನಗೆ, ಒಂದು ಕೈ ನನಗೆ. ಎಷ್ಟು ಬರ್ತದೆ ಅಷ್ಟು ತಿನ್ನುವ. ಈಗ ಬೇಡುವ ಅಂತ. ಯಾಕೆ? ಸ್ವಲ್ಪ ಕೊಳಿಲಿ, ಆಮೇಲೆ ತಿನ್ನುವ. ಸೆಣಸಿ ಪಂಚಸಹಸ್ರಕಾಲರಿ ಧನುಜರಲಿ ಜಯ ಸೇರಿರುತ್ತಿರೆ ನಳಿನ ನಾಮವು ಸ್ಮರಿಸೆ ಭಕ್ತಿಯೊಳಾಗಿ ಬಾಯಿಯನು ಜನನಿ ಹನನಗೊಳಿಸುವೆ ಕಪಡದೊಳಗಿರುವುದೆನುದ ಧನುಜರ ಪಗಳು ಬರಿವರಿನುದ ಸೆಣಸಿ ಪಂಚಸಹಸ್ರ ಕಾಲದೆ ಧನುಜರರಿ ಜಯ ಸೇರಿರುವಿರಿ ಸುದೀರ್ಘ ಹೋರಾಟ ನಡೆದರೂ ಕೂಡ ಫಲಿತಾಂಶ ಸಿಗದೇ ಹೋಯಿತು. ಮುಂದೇನು ಮಾಡುವುದು? ಹೇಳಿದ್ದಷ್ಟೇ, ತಾಯೇ ನಿನಗೆ ವಂದಿಸುವೆ. ಅಷ್ಟು ಹೇಳಿದ್ದೇ ತಡ. ಅಮ್ಮನಿಂದಲೇ ನನ್ನ ಮತಿಗೊಂದು ನಿರ್ದೇಶನ ಸಿಕ್ಕಿತಲ್ಲ. ಶಕ್ತಿಗಿಂತ ಯುಕ್ತಿ ಮೇಲೂ ಹೊಡೆದುಕೊಳ್ಳುವುದಲ್ಲ, ಹೊಗಳಿಕೊಳ್ಳು ಅಂತ. ಬರಲಿ ಅವರು ನಿರೀಕ್ಷೆ. ಬಲು ಹೆಚ್ಚಿನ ತೊಗಡ ಸಾಹಸಕ್ಕೆ, ಅದ್ಭುತವೆನಿಸುವಂತಹ ದೇಹವನ್ನು ಹೊಂದಿದವರು ನೀವು. ನಿಮ್ಮದಾದಂತಹ ಪೆಟ್ಟು, ಆ ಪೆಟ್ಟಿನೊಳಗೆ ಇರುವಂತಹ ಪಟ್ಟು, ಬಿಟ್ಟು ಕಡೆದ ನಿಮ್ಮ ಶೌರ್ಯದ ಗುಟ್ಟು ಏನು ಅಂತ ಗೊತ್ತಾಗಲೇ ಇಲ್ಲ. ಅಣ್ಣ ಯಾರು, ತಮ್ಮ ಯಾರು, ದೊಡ್ಡವ ಯಾರದು, ಸಣ್ಣವ ಯಾರು ಏನೊಂದು ಗೊತ್ತಾಗದಂತಹ ನಿಮ್ಮ ತೊಡಗಿಸಿಕೊಳ್ಳುವಿಕೆ. 5,000 ವರ್ಷಗಳಲ್ಲಿ ನಾನು ನಿಮಗೆ ಕೊಟ್ಟದ್ದೆಷ್ಟು, ನೀವು ನನ್ನಿಂದ ತಿಂದದ್ದೆಷ್ಟು? ಎಲ್ಲ ನೀನೇ ಕೊಟ್ಟದ್ದ ಎಂತ ಸರಿಯಾಗ್ಲಿಲ್ಲ? ಕೊಟ್ಟವರು ನಾವು, ತಿಂದವರು ನೀನು. ಅಲ್ಲ, ನಾನು ಕೊಟ್ಟಿದ್ದೇನೆ. ನಾನು ನಿಮ್ಮಂದ್ರೆ ಕೊಟ್ಟದ್ದೆಷ್ಟು ಸ್ವಲ್ಪ, ನೀವು ನನ್ನಿಂದ ತಿಂದದ್ದೆಷ್ಟು ಸ್ವಲ್ಪ. ನನಗೆ ಕೊಟ್ಟಿದ್ದಾನೆ ಇರಬಹುದು, ನಮಗೆ ಗೊತ್ತಿಲ್ಲ. ಕತ್ತಲೆಯಲ್ಲಿ ಗೊತ್ತಾಗಲಿ. ಅಂತೂ ಈ ತೊಡಗಿಸಿಕೊಳ್ಳುವಿಕೆಯಲ್ಲಿ ನನಗೆ ಆಗದೆ ಹೋದದ್ದು ಏನು ಬಲ್ಲಿರ? ಏನು? ನಿಮ್ಮದ್ದಾದಂತಹ ನಿಲುವುಗಳನ್ನು ನೋಡಿಯೇ ನನಗೆ ಬೆರಗು. ನಿನ್ನ ಅಕ್ಷವೋ ಇವನ ವಕ್ಷವೋ, ನಿನ್ನ ಮೀಸೆಯೋ ಇವನ ಕೇಶವೋ, ನಿನ್ನ ಮೂಗೋ ಇವನ ಭಾಗವೋ, ನಿನ್ನ ಕೊರಳೋ ಇವನ ಬೆರಳೋ, ನಿನ್ನ ಕಂಠವೋ ಇವನ ಸೊಂಟವೋ, ನಿನ್ನ ಎಂತಾಯ್ತು? ನಮಗೆ ಅರ್ಥವಾಗುವುದಿಲ್ಲ. ನನ್ನ ಮೀಸವನ ಕೇಶವ. ನಿರ್ದಿಷ್ಟ ಸಮಯದೊಳಗೆ ವಿಕ್ರಮದ ವಿಷಿಕೆ ವಿರಾಟ್ ರೂಪವನ್ನು ವಿಸ್ತರಿಸಲಾಗದೆ ಇದ್ದವರು ಒಂದೊಂದು ಹೇಳುದು, ನೀವು ಅದನ್ನು ಹೊಂದಿಸಿಕೊಳ್ಬೇಕು. ದೋಷಗೊಂಡಂತಹ ನಾನು ಪಾರಿತೋಷವನ್ನು ಕೊಡಬೇಕು ಅಂತ ನಿರ್ಧರಿಸಿದ್ದೇನೆ. ನೀವು ಮಾಡಬೇಕಾದಿಷ್ಟೇ, ಕಾಯ ಕುಗ್ಗಿಸಿ, ಬೆನ್ನು ಬಗ್ಗಿಸಿ, ಶಿರಸ್ಸು ಬಗ್ಗಿಸಿ, ಮುಡಿಬಾಗಿಸಿ, ನಿಮ್ಮ ಹಣೆಯನ್ನು ನನ್ನ ಪಾದಕ್ಕೆ ಒತ್ತಿ ಬೇಕಾದ್ದನ್ನು ಬೇಡಿ ಕೊಡ್ತೇನೆ. ಮುಖಕ್ಕೆ ಕೊಟ್ಟು ನಂತರ ಕೇಳು. ನೀನು ನನಗಲ್ಲ, ಅವನಿಗ, ನಿನಗೆ ನಿನಗೆ ನಿನಗೆ. ನನಗೆ ಯಾಕೆ ಮುಖ್ಯ ಕೊಡಬೇಕು? ಏನಾಯ್ತು? ನೀನೇ ಕೊಡುದಂತೆ, ಹೌದು, ನಾವು ಬೇಡುದಂತೆ. ಅದು ಬೇಡಿದ್ರೆ ಕೊಡ.
ಬೇಡುವುದೇ ಇಲ್ಲ ನಾವು. ಮತ್ತೆ ಕೊಡುವುದೆಂತದ್ದು ನೀನು? ಬೇಡುವರಲ್ವಾ? ನಾವು ಗೊತ್ತಾಗ್ತದ ನಾವು ಹಾಗೆ ಅಂತ ಬೇಡುವ, ನಾವು ಕೊಡುವವರು, ನಾವು ಬೇಡದವರು. ನೀವು ಬೇಡದವರು? ಅಯ್ಯೋ ಬೇಡದವರು. ಮತ್ತೆ ನೀನು ಕೇಳು, ನಾವು ಕೊಡ್ತೇವೆ. ನಾನು ಕೇಳಿದ್ದನ್ನು ಕೊಡ್ತೀರಿ? ಖಂಡಿತ. ಅಲ್ಲ, ಹಾಗೆ ಕೇಳ್ಬಹುದು. ಹಾಗಂತ ನಾನು ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ನೀವು ಕರತಟ್ಟಿ ಹೇಳಬೇಕು. ಕರತಟ್ಟಿ? ಹೌದು. ಎಂತದ್ದು? ಕೈ ತಟ್ಟಿ ಹೇಳಬೇಕು. ಕೈ ತಟ್ಟಿ? ಯಾರಿಗೆ ತಟ್ಟಬೇಕು? ಗೊತ್ತಾಗ್ಲಿಲ್ವಾ ಕರ ಅಂದ್ರೆ ಅಂತ? ಗೊತ್ತಾಯ್ತು. ನಾನು ತಟ್ಟಬೇಕಾ? ಹೌದು. ಕೇಳಿದ್ದನ್ನು ಕೊಡ್ತೇನೆ. ನೀವೇ ಕೈ ತಟ್ಟಿಕೊಂಡ್ರೆ ಚಂದ ಇಲ್ಲ. ನೀವು ತಟ್ಟಿಕೊಳ್ಳಿಕ್ಕೆ ಹೇಳಿದ್ದು? ಕರ ತಟ್ಟಬೇಕು ಅಂತ ಹೇಳಿದ್ರೆ ನನ್ನ ಕರದ ಮೇಲೆ ನಿಮ್ಮ ಕರ ಇಟ್ಟು ನಾನು ಕೇಳಿದ್ದನ್ನು ನೀವು ಕೊಡ್ತೀರಿ ಅಂತ ಭಾಷೆ ಕೊಡಿ. ಕೇಳಿದ್ದನ್ನು ಕೊಡ್ತೇವೆ. ಸಿಕ್ಕಿದ್ದೀರಿ. ಕೈ ಬಿಟ್ಟೆ ಸಿಗ್ಲೇ ಇಲ್ವಲ್ಲ? ಹಾಗಲ್ಬೋದು. ನನ್ನ ಭೌತಿಕ ಹಿಡಿತದೊಳಗೆ ಹಿಡಿಯಾದಿರಿ ಅಂತ ಅರ್ಥ. ಮೂರ್ಖರು ನೀವು ಎನ್ನುವುದನ್ನು ನಿರೂಪಿತವಾಗಿ ಹೋಯಿತು. ಯಾಕೆ ಅಂತ ಹೇಳಿದ್ರೆ ಕೇಳಿದ್ದನ್ನು ಕೊಡ್ತೇನೆ ಅಂತ ನಾನು ಕೇಳಿದ ಕೂಡ ತತ್ಕ್ಷಣ ಭಾಷೆ ಕೊಟ್ರಲ್ಲ, ಸ್ವಲ್ಪ ಯೋಚಿಸಬೇಕು ಎನ್ನುವಂತಹ ಕುಶಾಗ್ರಮತಿಯಾಗಿರುವಂತಹ ನನ್ನ ಹಾಗೆ ನಿಮಗೆ ಅಂತದ್ದೊಂದು ತಲೆಯೇ ಇಲ್ಲಲ್ಲ. ಇದಂತದ್ದು ತಲೆ ಮತ್ತೆ ಉಂಟಾ? ಇಬ್ಬರಿಗೂ ತಲೆ ಉಂಟಾ? ಅದನ್ನೇ ಕೊಡಿ. ಪ್ರಾಣ ಕೊಟ್ಟರೆ ಇರುವರು ಸಾಯುವುದು. ಹೌದು, ನನಗೆ ಸಾಯುವುದಕ್ಕೆ ಮನಸ್ಸೇ ಇಲ್ಲ. ಒಂದು ಕೆಲಸ ಮಾಡುವ ಅಣ್ಣ. ನೀನು ಹಿರಿಯವ, ನಾನು ಕಿರಿಯವ. ಕಿರಿಯವ ಬದುಕಬೇಕು ಅಂತಾದ್ರೆ ಹಿರಿಯವ ಮೊದಲು ಸಾಯ್ಬೇಕಂತೆ. ನೀನು ಮೊದಲು ತಲೆ ಕೊಡಣ್ಣ, ನಾನು ಬದುಕ್ತೇನೆ. ನಾನು ಹೋದ್ರೆ ನಿನಗೆ ಯಾರಿದ್ದಾರೆ? ನೀನು ಸಾಯುದು ಬೇಡ. ಬೇಡ, ನಾನು ಸಾಯುದು ಬೇಡ. ಇಬ್ಬರು ಬೇಡ. ಇಲ್ವಾ? ಈಗ ನಮ್ಮ ದೇಹಕ್ಕೆ ಒಂದು ಹನಿ ನೀರು ಸೋಕದ ತೆರದಲ್ಲಿ ನಮ್ಮ ಪ್ರಾಣವನ್ನೇ ಪಡೆಯುವ. ನಾನ್ಯಾರು ನೀವ್ಯಾರು ಎನ್ನುವಂತ ಯಥಾರ್ಥ ದರ್ಶನದ ದಿವ್ಯ ಜ್ಞಾನವನ್ನು ನಿಮ್ಮ ಮನೋಮಂಡಲಕ್ಕೆ ಅನುಗ್ರಹಿಸುತ್ತಾ ಇದು ವಿಶ್ವವಿರಾಟ್ ರೂಪವನ್ನು ಬಂದಾಗ ಜ್ಞಾನ
ಜ್ಞಾನದ ಮೌಲ್ಯ ಏನು ಎನ್ನುವುದು ನಮಗೆ ಈಗ ಅರ್ಥವಾಯಿತು. ಆರಂಭದಲ್ಲಿ ಅಜ್ಞಾನವೇ ಇದ್ದದ್ದು, ಆದ್ದರಿಂದ ಜೀವನ ಅಂದ್ರೆ ಏನು ಎನ್ನುವುದು ನಮಗೆ ಗೊತ್ತಿರಲಿಲ್ಲ. ಜ್ಞಾನ ಬಂದಾಗ ಬದುಕಿನ ಅರ್ಹತೆ ಏನು, ಅದು ಯಾಕೆ ಬೇಕು ಎನ್ನುವುದು ಅರ್ಥವಾಗಿದೆ. ಬದುಕಿನ ಕೊನೆಯೇ ಮೋಕ್ಷ ಎನ್ನುವುದು ಈಗ ನಾವು ತಿಳಿದುಕೊಂಡಿದ್ದೇವೆ. ನಮ್ಮ ಜೀವನದ ಕೊನೆಯಾಗಬೇಕೆಂಬಂತ ಬಯಕೆಯೊಂದಿಗೆ ಮೋಕ್ಷವನ್ನು ಹೊಂದಬೇಕು ಎಂಬಂತ ಆಸೆ ಉಂಟು. ಮೋಕ್ಷವನ್ನು ಕಾಣಿಸುವ ಯಾವ ಸ್ವಾಮಿ? ಮೃತ್ಯುಂಜಯ ಮಿತ್ರ, ಪವಿತ್ರ ನಿತ್ಯ ಸನ್ನುತ ಪಾತ್ರ, ನೀನೇನು ನಿನ್ನ ಮಹಿಮೆ ಏನು ಎಂಬುದನ್ನು ಅರಿಯದೆ ನಾವೇ ಕೃತ್ಯವನ್ನು ಸೆಗೆದವರು. ಲೋಕಮುಖದಲ್ಲಿ ನಾವಿರುವರು ಕೇವಲ ಅಣ್ಣ ತಮ್ಮಂದಿರಾಗಿದ್ದವರು. ನಮಗೆ ಸೂಕ್ತವಾದ ಹೆಸರನ್ನು ಇರಿಸಿ ಆ ಹೆಸರು ಚಿರಸ್ಥಾಯಿಯಾಗಿ ಉಳಿಯುವಂತೆ ಮಾಡಬೇಕು ತಂದೆ. ಇದು ಭಯ ಕರುಣಗುಣನ ಭಯವನು ಕರುಣಿಗುಣನ ಭಯವನು ಚಂಗೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತದೆ. ಮೇದಂಡನ ಜಲದಿಯಲ್ಲಿ ನೀರಿಸುವ ಧರೆಯ ಸೃಜಿಸುತ್ತ ಮೇದಿನಿಯನ್ನು ತಿಳಿಸಿ ಬೆಸರನು ನಾಭಿಗಮನದಿ ಮೆರೆವ ಕಮಲ ಜಲನೆ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುವುದರ ಭಯವನು ಇದೋ ಭಯ. ಸುತ್ತಲೂ ತುಂಬಿಕೊಂಡಿರುವಂತಹ ನಾರ, ಮಧ್ಯದಲ್ಲಿರುವಂತಹ ನಾನು ನಾರಾಯಣ. ನಾರಾಯಣನಾದಂತಹ ನನ್ನ ಬಹುಮತೆಯ ಪ್ರಜ್ಞೆಯನ್ನು ಜಾಗೃತಿಗೊಳಿಸಿಕೊಂಡವರಾಗಿ ಬೇಡುತ್ತಿರುವಂತಹ ಬೇಡಿಕೆಯಲ್ಲವೇ ಒಳ್ಳಿತೊಳ್ಳಿ ಮದುರೆಯ ಕಾಂತಿಯಿಂದ ಶೋಭಿಸುವ ನೀನಿನ್ನು ಮಧು, ಕಠಿಣ ಶರೀರಿಯಾಗಿರುವಂತಹ ನೀನು ಕೈಟಭ. ಮಧುಕೈಟವರಾಗಿ ನಿಮ್ಮ ತೊಡಗಿಸಿಕೊಳ್ಳಬೇಕು. ನಿಮ್ಮ ಆಶಯದಂತೆ ನಿಮ್ಮನ್ನು ನಾನು ಸ್ವೀಕರಿಸುವುದಕ್ಕಿದ್ದೆ. ನನ್ನ ಜಂಕೆಯನ್ನು ವಿಸ್ತರಿಸುತ್ತೇನೆ, ನೀವು ಅದರಲ್ಲಿ ಹೊಂದಿಕೊಳ್ಳಬೇಕು. ಅನುಗ್ರಹ ಪೂರ್ವಕವಾಗಿಯೇ ನಿಮ್ಮನ್ನು ಪಡೆಯುವಾಗ, ನಿಮಗೆ ಅನುಗ್ರಹವನ್ನು ನೀಡುತ್ತಾ ನಿಮ್ಮನ್ನು ಸ್ವೀಕರಿಸುವಾಗ, ನಿನ್ನನ್ನು ಕೊಂದಂತಹ ನಾನು ಮಧುಸೂದನ, ನಿನ್ನನ್ನು ಕೊಂದಂತಹ ನಾನು ಕೈಟಬಾರಿ ಅಂತ ಪ್ರಪಂಚ ನನ್ನನ್ನು ನುತಿಸುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳುತ್ತದೆ. ನಿಮ್ಮ ಮೇಧಸ್ಸಿನನ್ನೇ ಈ ಜಲದಿಗೆ ಸೇರಿಸಿ ಭೂಮಿಯನ್ನು ಸೃಜಿಸ್ತೇನೆ. ಅದಕ್ಕೆ ಮೇಧಿನಿ ಎನ್ನುವ ಹಾಗೆ ಹೆಸರನ್ನು ಕೊಡುತ್ತೇನೆ. ಆ ಬಳಿಕ 5000 ವರ್ಷಗಳಿಂದ ನನ್ನ ನಾಭೀಕಮಲದಲ್ಲಿ ತಪಸ್ಸನ್ನಾಚರಿಸುತ್ತಿರುವಂತಹ ಬ್ರಹ್ಮದೇವರೇ ಸೃಜಿಸುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುವರೆ ಪಥ ನಿರ್ದೇಶನವನ್ನು ಮಾಡುವಾಗ ನಿಮ್ಮಿಂದ, ನಿಮ್ಮ ಮೇಧಸ್ಸಿನಿಂದ ನಿರ್ಮಿತವಾಗಿರುವಂತಹ ಮೇಧಿನಿಯಲ್ಲೇ ಎಲ್ಲವೂ ಬೆಳೆಯುತ್ತದೆ. ಆಕೆ ಎಲ್ಲವನ್ನು ಧರಿಸಿಕೊಳ್ಳುತ್ತಾಳೆ ಎನ್ನುವುದರಿಂದಲೇ ಅವಳಿಗೆ ಧರ, ಧಾತ್ರಿ, ಧರಿತ್ರಿ ಎನ್ನುವಂತ ಹೆಸರಾಗುತ್ತದೆ. ಅವಳನ್ನು ನಾನೇ ಬಳಿಕ ಸ್ವೀಕರಿಸುವುದಕ್ಕಿದ್ದೇನೆ. ಆದ್ದರಿಂದಲೇ ಎಲ್ಲಿ ತನಕ ನನ್ನ ನುತಿ ನಡೆಯುತ್ತದೆ ಅಲ್ಲಿಯ ತನಕ ನಿಮ್ಮ ಸ್ತುತಿಯೂ ಇರುತ್ತದೆ. ನೀವು ನನ್ನ ಜಂಗೆಯನ್ನೇರಿ ಚಿನ್ಮುದ್ರೆಯಿಂದ ಕುಳಿತುಕೊಳ್ಳಿ. ಒಂದು ದೇವಭಾವ, ಮತ್ತೊಂದು ಜೀವಭಾವ. ತೋರು ಬೆರಳು ಜೀವಭಾವವು ಹೆಬ್ಬೆರಳಿನ ದೇವಭಾವದೊಂದಿಗೆ ಸೇರಲ್ಪಟ್ಟಾಗ ಚಿನ್ಮುದ್ರೆ ಎನ್ನುವುದು ಪೂರ್ಣಗೊಳ್ಳುತ್ತದೆ. ನೀವು ನನ್ನೊಳಗಡೆ ಐಕ್ಯವಾಗುವಂತಹ ಹೊತ್ತು ಬಂದಿದೆ. ಜಂಗಿಯನ್ನು ವಿಸ್ತರಿಸಿದ್ದೇನೆ, ಹೊಂದಿಕೊಳ್ಳಿ. ಮಧುಕೈಟವರಿಂದ ಮೇಧಿನಿ ನಿರ್ಮಾಣವಾಯಿತು. ನಿಜಧಾಮವಾದ ವೈಕುಂಠವನ್ನು ಸೇರಿಕೊಳ್ಳಬೇಕು. ಇನ್ನೇನಿದ್ದರೂ ಜನನಿಯ ಆಜ್ಞೆ, ಜನನಿಯ
ಕಾಪಾಡು. ಕಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯ ವಂಶವಲ್ಲರಿಯಲ್ಲಿ ಕುಸುಮವಾಗಿ ಸಂಜನಿಸಿದವಳು ಮಾಲಿನಿ. ಗಿಡದಲ್ಲಿ ಹುಟ್ಟಿರುವಂತಹ ಹೂವೊಂದು ಗುಡಿಯಲ್ಲಿತ್ತು ಎಂದಾದರೆ ದೇವರ ಪಾದವನ್ನು ಸೇರುತ್ತದೆಯಂತೆ, ಮನೆಯಲ್ಲಿತ್ತು ಎಂದಾದರೆ ಹೆಣ್ಣಿನ ಮುಡಿಯನ್ನು ಸೇರಿಕೊಳ್ಳುತ್ತಿದೆಯಂತೆ. ಅಂತೆಯೇ ಹೆಣ್ಣಿನ ಜೀವನವೂ ಕೂಡ ಆಕೆ ಉಭಯ ಕುಲ ದೀಪಗಳು. ಹುಟ್ಟಿದ ಮನೆಯನ್ನು ಮೆಟ್ಟಿದ ಮನೆಯನ್ನು ಬೆಳಗುವಂತಹ ಸ್ವಾತಂತ್ರ್ಯ ಆಕೆಗುಂಟು, ಸಾಮರ್ಥ್ಯ ಅವಳಿಗುಂಟು. ಆದರೆ ನಾ ಹೆತ್ತವ್ವೆಯಾದಂತಹ ದಿತಿದೇವಿ ಶೋಕದಲ್ಲೇ ಮುಳುಗಿದ್ದಾರಲ್ಲ. ಮನಸ್ಸಿನೊಳಗೆ ನೋವನ್ನನುಭವಿಸುತ್ತಿರುವಂತಹ ತಾಯಿಗೆ ಸಮಾಧಾನದ ಮಾತನ್ನಾಡಿದಾಗ ತಾಯಿ ಆಡಿದ್ದು ಒಂದೇ ಒಂದು ಮಾತು, ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ನೀನೇ ಇರುವ ಕಾರಣದಿಂದ ಮುಂದೆ ಈ ಶೋಣಿತವನ್ನು ಆಳ್ವಿಕೆ ನಡೆಸಿಕೊಂಡು ಬರುವಂತಹ ದುರಧೀರ ಸಮರ್ಥರಾದಂತಹ ಪುತ್ರನೋರ್ವನನ್ನು ನೀ ಪಡೆಯಬೇಕು ಎಂಬ ಹಾಗೆ ತಾಯಿಯ ಮನದ ಆಸೆಯನ್ನು ನಾ ಈಡೇರಿಸುತ್ತೇನೆ. ನನ್ನ ದಾಂಪತ್ಯ ಜೀವನದಲ್ಲಿ ಪುತ್ರನನ್ನು ಪಡೆಯಬಹುದು, ಆದರೆ ಆತ ಧೀರನಾಗಿರುತ್ತಾನೆ, ಶೂರನಾಗಿರುತ್ತಾನೆ ಎಂಬ ಹಾಗೆ ನಂಬಿಕೆ ಬರುವುದಕ್ಕೆ ಸಾಧ್ಯ ಉಂಟು? ಇಲ್ಲವೇ ಇಲ್ಲ. ಹಾಗಾಗಿ ತಾಯಿ ಆಡಿದಂತಹ ಮಾತನ್ನು ನಾನು ನೆರವೇರಿಸಬೇಕು ಎಂದಿದ್ದರೆ ಅಂತಹ ಮಗನನ್ನೇ ಪಡೆಯಬೇಕು. ಅದಕ್ಕಾಗಿ ತಾಯಿಯಿಂದ ಆಜ್ಞೆಯನ್ನು ಬೇಡಿಕೊಂಡೆ. ಅರಣ್ಯ ಗರ್ಭವನ್ನು ಸೇರಿಕೊಳ್ಳುವ ಮುಖೇನವಾಗಿ ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನೆ. ನಿಜ ಗರ್ಭದಲ್ಲಿ ಈ ಭೂಗರ್ಭವನ್ನೇ ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಪುತ್ರನನ್ನು ಪಡೆಯುತ್ತೇನೆ. ಅದಕ್ಕಾಗಿ ವಿಧಾತನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಕಾಮಿನಿಯಾದಂತಹ ನಾನು ನನ್ನ ಕಾಮನೆಗಳನ್ನು ಹೇಳಿಕೊಂಡಾಗ ಜನನಿ ಆಜ್ಞೆಯನ್ನು ಎತ್ತಿದ್ದಾಳೆ. ಆದ್ದರಿಂದಲೇ ಕಮನೀಯ ಗಾತ್ರನಾದಂತಹ ಕನಕ ಗರ್ಭನನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಕಾನನವನ್ನು ಸೇರಿದ್ದಾಯಿತು, ಯೋಗ್ಯವಾದ ಸ್ಥಳವನ್ನು ಆರಿಸಿಕೊಂಡದ್ದಾಯಿತು. ಇನ್ನೇನು ತಪಸ್ಸನ್ನು ಆಚರಿಸಬಹುದು. ಆ ಕಡೆಗೆ ಮನ ಮಾಡಿದೆ, ಮನಸ್ಸೊಪ್ಪುವುದಿಲ್ವ? ಕಾರಣ ಏನು ಗೊತ್ತಾ? ಎಳೆಯಲ್ಲಿರುವಂತಹ ಕೆಲ ಕಾಮುಕರು ಆ ತೃಷೆಯನ್ನು ಹೇಗೆ ಈಡೇರಿಸುವುದು ಎಂಬ ಹಾಗೆ ಕಾಮುಕರು ಕಾಯ್ತಾ ಇರುತ್ತಾರೆ. ಅವರ ಕಣ್ಣಿಗೆ ಕಾಣದ ರೀತಿಯಲ್ಲಿ ತಪಸ್ಸನ್ನು ಆಚರಿಸಬೇಕು. ಸಾಕಾಗುವುದಿಲ್ಲ. ಅಡಿಗಡಿಗೆ ನಾಶವನ್ನು ಬಯಸುವಂತಹ ಒಂದು ವರ್ಗವೆಂದರೆ ಅದು ಸುಮನಸರು. ನಮ್ಮ ಹಾಗೆಗಳಾಗಿರಂತಹ ಅವರು ನನ್ನ ನಾಶಕ್ಕಾಗಿ, ತಪಸ್ಸನ್ನು ಕೆಡಿಸುವುದಕ್ಕಾಗಿ ಖಂಡಿತವಾಗಿ ಪ್ರಯತ್ನಿಸ್ತಾರೆ. ಅವರಿಗೂ ಕಾಣದ ರೀತಿಯಲ್ಲಿ ತಪಸ್ಸನ್ನು ಆಚರಿಸಬೇಕು. ಹಾಗಿದ್ರೆ ಈ ರೂಪದಲ್ಲಿ ಸಾಧ್ಯವಿಲ್ವಲ್ಲ, ಇನ್ನೊಂದು ರೂಪದ ಧಾರಣೆ ಯಾವುದಾದೀತು? ಈ ಕಾನನವನ್ನು ಸುತ್ತಾಡಿದಾಗ ಎಲ್ಲದಕ್ಕೂ ಒಂದೊಂದು ರೀತಿಯಾದ ತೊಂದರೆ, ಯಾವ ತೊಂದರೆಯೂ ಇಲ್ಲದೆ ಸ್ವಇಚ್ಛೆಯಿಂದ ಓಡಾಡುತ್ತಿರುವುದು ಆ ಮಹಿಷಿಗಳ ಹಿಂಡು. ಕೆಸರಿನೆಲ್ಲ ಬಿದ್ದುಕೊಂಡಿರುವಂತಹ ಮಹಿಷಿಗಳಿಗೆ ಯಾರೂ ತೊಂದರೆಯನ್ನು ಕೊಡುವುದಕ್ಕಾಗಿ ಮುಂದಾಗುವುದಿಲ್ಲ. ಹಾಗಿದ್ರೆ ಆ ರೂಪ ಹೇಗೆ? ಆ ಮಹಿಷಿ ರೂಪವನ್ನು ತಾಳುವ ಮುಖೇನವಾಗಿ ಬ್ರಹ್ಮದೇವನನ್ನು ಒಲಿಸಿಕೊಳ್ಳುವುದಕ್ಕಾಗಿ ತಪಸ್ಸನ್ನು ಆಚರಿಸಬೇಕು. ಇನ್ನೇಕೆ ತಡ? ಆದಷ್ಟು ಬೇಗ ಈ ನಿಜ ರೂಪವನ್ನೇ ಬಿಟ್ಟೆ. ಇದೇ ಕಾರಣದಲ್ಲಿ ಇದ್ದುಕೊಂಡು ತಪಸ್ಸನ್ನು ಆಚರಿಸ್ತಾ ಇದ್ದೆ. ತಪಸ್ಸಿನಲ್ಲಿ ಇದ್ದ ಒಂದೊಮ್ಮೆ ಕಣ್ಣು ಬಿಟ್ಟು ಆಶ್ರಮದ ಕಡೆ ನೋಡ್ತಾ ಇದ್ರೆ ಪರಮಾಶ್ಚರ್ಯವೇ ಕಾಣುತ್ತಾ ಇದೆ. ಒಂದೊಳಲ್ಲಿ ಖರಟಿ ಕಮರಿವಾದ ವೃಕ್ಷ, ಇನ್ನೊಂದೊಳಲ್ಲಿ ಬಿಕ್ಕಟ್ಟು ವಾರದ ಕಾದಂಬೃಗ, ಮತ್ತೊಂದೊಳಲ್ಲಿ ಶರೀರವೇ ಅವರಿ ಜಯಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇದೆಲ್ಲವೂ ಕೂಡ ನನ್ನ ಆಶ್ರಮದ ಬಳಿ ಆಗಬೇಕಿದ್ರೆ ಕಾರಣ ಏನು? ಕಾರಣ ಏನು ಅನ್ನೋದು ನಾನು ನನ್ನನಿಗೆ ತರಿಸಿಕೊಂಡಾಗ ಒಂದೊಮ್ಮೆಗೆ ಧ್ಯಾನಿಸಿ ನೋಡಿದ್ರೆ ಏನು ಆಶ್ಚರ್ಯವಿದು. ದಿತಿ ಸುತೆಯಾದ ಮಾಲಿನಿ ಪುತ್ರರನ್ನು ಪಡೆಯುವ ಅಭಿಲಾಷೆಯಿಂದಾಗಿ ತನ್ನದ ನೈಜ ರೂಪವನ್ನೇ ಮರೆಗೊಳಿಸಿ ವಿಕೃತ ರೂಪದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾರೆ. ಇದು ಹೇಗಾಗಿ ಗೊತ್ತೇ? ನಮ್ಮದು Come on!
ಈ ಸ್ಥಿತಿಯಿಂದಾಗಿ ನಮ್ಮಂತ ಮೂರನೇ ಕುಲಕ್ಕೆ ಅಪಮಾನ. ಹಾಗಿದ್ರೆ ನಿನ್ನನ್ನು ಬಿಡುವುದೇ? ಬಿಡಲಾರೆ. ಹಿಡಿ ಶಾಪ. ನಿನ್ನ ಉದರದಲ್ಲಿ ಹುಟ್ಟುವ ಮಗು ಆಗಿರಲಿ. ಇಷ್ಟಕ್ಕೆ ಸಾಕಾಗುತ್ತೆ ನೀನು ಭಾವಿಸಿದ್ಯಾ? ಸಾಕಾಗುದಿಲ್ಲ. ನಾನು ಕೊಟ್ಟಂತ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳು ಸಾಧ್ಯವಾಗದೇ ಹೋಗ್ಲಿ. ಇನ್ನೇನು ಮಾಡೋಣ? ನನಗೆ ಯೋಗ್ಯ ಸ್ಥಳ ಬೇಕು. ತಪಸ್ಸು ಮಾಡುವುದಕ್ಕೆ ಯೋಗ್ಯ ಸ್ಥಳ ಎಲ್ಲಿ ಉಂಟು ಅರಸಿಕೊಂಡು ಮುಂದೆ ಇದ್ದೇನೆ. ಏನಿದು ಏನಿದು ಘನತದ ತಪವು ಮಣಿದು ಮಣಿಯಲ್ಲಿ ಒಳಲಿ ಎದಿಗವೋ ಸಾನುರಂಗದಿ ಕೇಳುವ ನರವನು ನರಿದರೆ ನನ್ನ ಕಮಲಜನು. ಮಗಳೇ ಮಾಲಿನಿ, ಏನಿದು ಘನತರವಾದ ತಪಸ್ಸು? ಇದೋ ನಿನ್ನ ಆರಾಧ್ಯ ದೈವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ಕರುಣಿಸುತ್ತೇನೆ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರುಷದಿಂದಲೇ ಮನರಿಯವ ಕೇಳಬೇಕು. ಇದು ದಿತಿಸುತಿಯಾದಂತಹ ಮಾಲಿನಿ ನಿನ್ನ ಪಾದಗಳಿಗೆ ನಮಸ್ಕರಿಸುತ್ತಾ ಇದ್ದ. ಅವಿಚ್ಛಿನ್ನವಾದಂತಹ ಭಕ್ತಿಯನ್ನು ತೈಲದೋಪಾದಿಯಲ್ಲಿ ಹರಿಯಬಿಟ್ಟೆ ಎಂದಾದರೆ ಸತ್ಯಲೋಕದಿಂದಲೇ ದರೆಗಿಳಿದು ಬಂದೆಯಾ ತಂದೆ. ಕರುಣೆಯ ತೇರು ನೀನು, ಮಮತೆಯ ಸೂರು ನೀನು, ಕಮಲ ಸಂಭವ ನೀನು. ಹಾಗಿದ್ದರೆ ನೀನೆಷ್ಟು ಕೋಮಲವಾಗಿರಬೇಕು. ಒಲಿದು ಅಸ್ತೂ ಎನ್ನುವುದೇ ಹೌದಾದರೆ ಮನದಾಸೆಯನ್ನು ಬಿತ್ತರಿಸಲಿ. ಯಾವುದು? ನನಗಾಗಿ ಅಲ್ಲ, ಹೆತ್ತವ್ವೆಗಾಗಿ. ಕರಟಿ ಕಮರಿ ಹೋಗುತ್ತಾ ಇದೆ ನನ್ನದಾದಂತಹ ಆಸುರ ಕುಲ. ಉದ್ಧಾರ ಪಡಿಸಬೇಕೆಂಬಂತಹ ಹೊಣೆಗಾರಿಕೆ ನನ್ನ ಮೇಲಿದೆ. ಆದ್ದರಿಂದಲೇ ಮುಂದೊಂದು ದಿವಸ ನನ್ನ ದಾಂಪತ್ಯ ಜೀವನದಲ್ಲಿ ಪುತ್ರನೋರನನ್ನು ನಾ ಪಡೆಯಬೇಕು. ಆತ ಧೃಧೀರ ಸಮರ್ಥನಾಗಿರಬೇಕು. 3 ಲೋಕವನ್ನು ತನ್ನ ಶ್ರಮದ ಮೂಲಕ ಜಯಿಸುವಂತಹ ಸಾಮರ್ಥ್ಯವಂತನಾಗಿರಬೇಕು. 3 ಲೋಕದಲ್ಲಿಯೂ ದೊರೆಯಾಗಿ ಮೆರೆಯುವಂತಹ ಮಗನನ್ನು ಪಡೆಯುವಂತಹ ವರವನ್ನನ್ನು ನನ್ನ ಪಾಲಿಗೆ ಅನುಗ್ರಹಿಸುವೆಯ ಭಗವಂತ. ಮಗಳೇ, ಭಕ್ತಿ ಪುರಸ್ಸರವಾಗಿ ಮಾಡಿದಂತಹ ಪ್ರಾರ್ಥನೆ ಸಂತೃಪ್ತಿ ಆಗಿದೆ. ಸದ್ಯೋ ಭವಿಷ್ಯದಲ್ಲಿ ನೀನು ಇಚ್ಛಿಸಿದಂತಹ ಪುತ್ರನೊಬ್ಬನು ನಿನಗೆ ಹುಟ್ಟಿಕೊಳ್ಳುತ್ತಾನೆ. ಹರ್ಷಗೊಂಡೆ ತಂದೆ, ಹರ್ಷಗೊಂಡೆ. ಆದರೆ ಅವನು ಮಹಿಷರೂಪಿಯಾಗಿರುವವನೇ. ಇಂತಹ ಕಠೋರವಾದಂತಹ ನುಡಿಗಳನ್ನೇ ಆಲಿಸಿದೆ ತಂದೆ. ಏನು? ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವಿಲ್ವಂತಾನೆ ಉಂಟೆ. ಅಂತೆಯೇ ವಿಧಾತರ ಬಾಯಿಂದ ಶಾಪದ ವಾಕ್ಯ ಕೇಳಿಸಿಕೊಂಡು ತಂದೆ, ಈ ಮಗುವನ್ನು ಎತ್ತಿಕೊಳ್ಳುವುದಾದರೂ ಹೇಗೆ? ನನಗೂ ತಾಯ್ತನದ ಸುಖವನ್ನು ಅನುಭವಿಸಬೇಕೆಂಬಂತಹ ಹಂಬಲ ಇರುವುದಿಲ್ಲ. ಮಾತ್ರವಲ್ಲ, ಹೆತ್ತ ತಾಯಿಯ ಆಸೆ ನೆರವೇರಿಸುವುದಕ್ಕೆ ಸಾಧ್ಯ ಉಂಟೆ. ಆದ್ದರಿಂದಲೇ ಈ ಶಾಪವನ್ನು ಹಿಂತೆಗೆದು ನನ್ನನ್ನು ಉದ್ಧರಿಸಬಾರದೆ ತಂದೆ. ಮರುಗದಿರು ಮರುಗದಿರು
ಬಹಳ ವ್ಯಥೆಗೊಳಗಾಗಿರುವೆ. ಆ ಸ್ಥಿತಿ ಆಯಿತು. ಸಲ್ಲದು ಯಾಕೆ? ಲೋಕದಲ್ಲಿ ಒಂದು ನುಡಿ ಉಂಟು, ಏನದು? ಭವಿತವ್ಯಂ ಭವತ್ಯೇವ ಅಂತ. ಅಂದ್ರೆ ಏನಾಗುವುದಕ್ಕುಂಟು ಅದು ಘಟಿಸಿಯೇ ಘಟಿಸುತ್ತದೆ. ಅದನ್ನು ತಡೆಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗಿದ್ರೆ ಅಪೂರ್ವವಾದಂತಹ ಸೌಂದರ್ಯವನ್ನು ಪ್ರಾಪ್ತಿಸಿಕೊಂಡು ಹುಟ್ಟಿ ಬೆಳೆದಿದ್ದರೂ ಸಹ ನಿಜ ನಿಕೃಷ್ಟವಾದ ಮಹಿಷಿ ರೂಪವನ್ನು ಆಯ್ಕೆ ಮಾಡಿಕೊಂಡು ತಪಸ್ಸಿಗೆ ನೀನು ತೊಡಗಿದೆ. ಸತ್ಯ. ಇದರಿಂದ ಸುಪಾರ್ಶಕನನ್ನು ಅವನಿಯು ಕ್ರುಧಿತನಾಗಿ ಮಹಿಷನೇ ನಿನ್ನುದರದಲ್ಲಿ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದಾನೆ. ತಂದೆ, ರೂಪ ನನಗೆ ಶಾಪವಾಗಕೂಡದು ಎಂಬಂತಹ ಉದ್ದೇಶದಿಂದ ಈ ಮಹಿಷಿ ರೂಪವನ್ನು ತಾಳುವ ಹಾಗಾಯಿತು. ಇರಬಹುದು. ಆದರೆ ಮಹಿಷಿ ರೂಪದಲ್ಲಿ ತಪಸ್ಸನ್ನು ಆಚರಿಸಿದಾಗ ಸಾಮಾನ್ಯ ಮುನಿವರು ತಪಸ್ಸಿನಿಂದ ಕಂಗೆಟ್ಟು ನನಗೆ ಶಾಪವನ್ನು ವಿಧಿಸಿದ. ರಸಿಯಲ್ಲಿ ಋಷಿವಾಕ್ಯ ಹುಸಿಯಾಗುವುದಿಲ್ಲ ಎಂಬಂತಹ ಮಾತು ನಾನು ಅರಿತಿದ್ದೇನೆ. ಆದರೆ ಒಂದು ತಂದೆ, ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿರುವುದು ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರನ್ನು. ನಿಮ್ಮಿಂದ ಪರಿಮಾರ್ಜನೆ ಇಲ್ಲವೇ ತಂದೆ? ತಾನು ಕೊಟ್ಟ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಬದಲಿಲ್ಲವಾಗಲಿ ಎನ್ನುವ ಅನುವಚನವನ್ನು ಜೋಡಿಸಿದ್ದಾನಾದ್ದರಿಂದ ಭವಿತವ್ಯಂ ಭವತ್ಯೇವ. ಹಾಗಿದ್ರೆ ನನ್ನ ತಪಸ್ಸು ವ್ಯರ್ಥ ಆಯ್ತಲ್ಲ? ಆಗುವುದಿಲ್ಲ. ಪ್ರಯೋಜನ? ನೀನು ಪ್ರಾರ್ಥಿಸಿದ್ದು ಹೇಗೆ? ತ್ರಿಲೋಕ ವಿಜಯಿಯಾದಂತಹ ಪುತ್ರ ಬೇಕು ಎಂಬುದಾಗಿ. ಸತ್ಯ. ಕಾಣುವುದಕ್ಕೆ ನಿನ್ನ ಮಗನು ಕೋಣನಂತಿದ್ದರೇನಂತೆ. ಭುಜಬಲ ಸಾಮರ್ಥ್ಯದಲ್ಲಿ ಸ್ವರ್ಗ ಮರ್ತ್ಯ ಪಾತಾಳಗಳ ಪಟುಭಟರನ್ನು ಸಮನ ಮುಖದಲ್ಲಿ ಗೆದ್ದಾಳುವಂತಹ ವೀರ ವಲ್ಲಭನಾಗುತ್ತಾನೆ. ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ಸೌಭಾಗ್ಯವಲ್ಲವೇ? ಹೌದು. ಮತ್ತೆ ಯಾಕೆ ಮರುಕ? ಸಂತೋಷ ಹರ್ಷಗೊಂಡೆ. ಆದಷ್ಟು ಬೇಗ ಪುನಃ ಸೇರಿಕೊಳ್ಳುತ್ತೇನೆ. ಬ್ರಹ್ಮಮಾನಸ ಪುತ್ರರಾದಂತಹ ಕಶ್ಯಪ ಬ್ರಹ್ಮರ 13 ಮಂದಿ ಪತ್ನಿಯರಲ್ಲಿ ಹಿರಿಯವಳಾದಂತಹ ದ್ಯುತಿದೇವಿ ನಾನು. ಕಶ್ಯಪ ಗೋತ್ರ, ಹೆಸರಿಗೆ ಹಿರಿತನಕ್ಕೆ ತಕ್ಕ ಭಾಗ್ಯವಿಲ್ಲದೆ ಹೋಯಿತಲ್ಲ. ಏನು ಮಾಡೋಣ ಹೇಳಿ? ಮೇಲುಲೋಕವಾದಂತಹ ಸುರಲೋಕ, ಅದನ್ನು ನನ್ನ ಸವತಿಯ ಮಕ್ಕಳಾದಂತಹ ದೇವತೆಗಳು ಪಡೆದು ಭೋಗಿಸುತ್ತಾ ಇದ್ದರೆ ಅದನ್ನು ಪ್ರತಿಭಟಿಸಿ ಸೂರೆಗೈಯುವುದಕ್ಕೆಂದು ಹೋದಂತಹ ನನ್ನ ಗಂಡು ಮಕ್ಕಳು ಆ ಸುರಪ್ಪನ ಮೋಸದ ಜಾಲಕ್ಕೆ ಬಲಿಯಾಗಿ ಹತರಾಗಿ ಹೋದರು. ಹೀಗೆ ರಾಕ್ಷಸವಂಶವೇ ನಿರ್ವಂಶವಾಗಿರುವಾಗ ಮಗಳಾದಂತಹ ಮಾಲಿನಿ ತಪಸ್ಸಿಗೆಂದು ಕಾಡಿಗೆ ಹೋಗಿ ಬ್ರಹ್ಮದೇವನನ್ನು ಒಲಿಸಿಕೊಂಡು ವರವನ್ನು ಪಡಕೊಂಡು ಬಂದಳು. ನಂತರದಲ್ಲಿ ಆಕೆಯ ವಿವಾಹವು ಪಾತಾಳದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾತನೊಂದಿಗೆ ಜರುಗಿ ಯೋಗ್ಯನಾದಂತಹ ಪುತ್ರನೋರ್ವನು ಒದಿಸಿ ನಮ್ಮೆಲ್ಲರನ್ನೂ ರಂಜಿಸುತ್ತಾ ಇದ್ದಾನೆ. ಹೀಗೆ ಪುತ್ರನ ಬಾಲಲೀಲೆಗಳನ್ನು ನೋಡುತ್ತಾ ಮೈ ಮರೆಯುತ್ತಿದ್ದರೂ ಗಂಡು ಮಕ್ಕಳನ್ನು ಕಳಗೊಂಡಂತಹ ನೋವು ಕಣ್ಣು ಮಂಜಾದರೂ ಕರುಳು ನಂಜಾದೀತೆ ಹೇಳಿ ಏನು ಮಾಡೋಣ? ಪುತ್ರ ಶೋಕವನ್ನು ಕಳೆಯುವುದೆಂತು ಇವನೇ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಟ್ಟು ತದನಂತರದಲ್ಲಿ ನಮ್ಮಿರುವರ ದಾಂಪತ್ಯ ಜೀವನದಲ್ಲಿ ಒಬ್ಬ ಸುಕುಮಾರ ಹುಟ್ಟಿಕೊಂಡಿದ್ದಾನೆ. ಅವನ ಮುಖವನ್ನು ನೋಡಿ ನಾವೆಲ್ಲವರು ಸಂತೋಷದಿಂದ ಇದ್ದೆವು. ನಿಮ್ಮ ಮುಖ ನೋಡಿದ್ರೆ ಚಿಂತೆ ಯಾಕಮ್ಮ?
ಕಾರಣ ಉಂಟು ಅಳಿಯ. ನೋಡಿದರೆ ನಮ್ಮ ಶೋಣಿತಾಪುರವನ್ನು ಹೌದು. ತಾಂಡವಾಡುತ್ತಿರುವಂತಹ ಅರಾಜಕತೆ, ನಮ್ಮ ಶತ್ರುಪಾಳಯವಾದಂತಹ ದೇವಲೋಕ, ಅಲ್ಲಿ ನೋಡು ದೇವತೆಗಳು ಪಟ್ಟಭದ್ರ ಹಿತಾಸಕ್ತಿಯಿಂದ ಮೆರೆದಾಡುತ್ತಾ ಇದ್ದಾರೆ. ನಮ್ಮನ್ನು ಕಂಡು ಗಹಗಹಿಸಿ ನಗುತ್ತಾ ಇದ್ದಾರೆ. ಅವರ ಪ್ರಾಬಲ್ಯ ದೇವತೆಗಳೊಡನೆ ಅಂದಿನಿಂದ ಇಂದಿನವರೆಗೂ ಸೇಡನ್ನು ಇರಿಸಿಕೊಂಡವ ನಾನು. ಇಂದು ಸರಿಯಾದಂತಹ ಸಂದರ್ಭ, ಅವರನ್ನು ಬಡಿದೋಡಿಸಿ ಆ ಪೀಠವನ್ನು ನಾನೇ ಏರ್ತೇನೆ. ಅಳಿಯ, ಕಣ್ಣಿನಂಜಲ ಕಳೆದರು ಕಣ್ಣನ್ನು ಮಾಸುವುದಿಲ್ಲವಂತೆ. ಹೆದರಬೇಡ, ಮಗನಿಗೆ ಮಗನಾಗಿ ಅಳಿಯನಿಗೆ ಅಳಿಯನಾಗಿ ನಾನು ನೋಡಿಕೊಳ್ಳುತ್ತೇನೆ. ಆಶೀರ್ವಾದ ಮಾಡುತ್ತೇನೆ. ಸ್ವರ್ಗಕ್ಕೆ ಹೋಗಿ ಬಾ. ಅಪರಿಚಿತ ವ್ಯಕ್ತಿ ನೀನು. ಸ್ವರ್ಗದ ಪೀಠದಲ್ಲಿ ಕುಳಿತಿದ್ದೆ, ರೆಕ್ಕೆಯನ್ನು ಬಡಿಯುತ್ತಾ ನನ್ನ ಸಮಕ್ಷಮಕ್ಕೆ ಬಂದೆ. ನಿನ್ನ ಪರಿಚಯ ನನಗಿಲ್ಲ. ಯಾರು ನೀನು? ನನಗೂ ನಿನಗೂ ಏನು ದ್ವೇಷ? ಸ್ವರ್ಗಲೋಕವನ್ನು ಏರಿದ್ದು ಮಾತ್ರವಲ್ಲ, ಸುಮನಸೆನೆಲ್ಲ ಇವತ್ತಿಗೆ ಪೀಠವನ್ನು ಏರಿದ್ಯಾ? ಹೌದು. ವಿಚಾರಿಸಕ್ಕಾಗಿ ಬಂದವ ಯಕ್ಷ
ಸ್ವರ್ಗಲೋಕದ ಪೀಠವನ್ನು ನಿನ್ನಡೆಗೆ ಸ್ಥಿರಪಡಿಸಿದ್ದೇನೆ. ಸಂತೋಷದ ವಿಷಯ ನಮ್ಮವರಲ್ಲಿ ತಿಳಿಸಬೇಕು. ಸೇರ್ಕೊಳ್ತಂತೆ ಅಕ್ಷರ. ನಿನ್ನಪ್ಪನನ್ನೇ ನಿನ್ನಪ್ಪ ಅಂತ ಕರೆದ್ರೆ ಆಯ್ತು. ಯಾರ್ಯಾರನ್ನ ಅಪ್ಪನನ್ನು ನೀನ್ ಯಾಕೆ ಅಪ್ಪ ಅಂತ ಕರೆಯುದು? ಕರಿಬಾರ್ದಲ್ಲ. ನಿನ್ನಪ್ಪ ಸತ್ತದ್ದು ನಿನ್ನ ಮನೆಯಲ್ಲಿ, ಇಲ್ಲಿ ಬಂದು ಹತ್ರ ಆಗ್ತದ? ನನ್ನ ಅಪ್ಪ ಯಾವಾಗ ಸತ್ತದ್ದು? ಹಾಗಿದ್ರೆ ಬೇರೆ ಯಾರಪ್ಪ ಸತ್ತದ? ಬೇರೆ ಯಾರಪ್ಪ ಸತ್ತದಕ್ಕೆ ನಾನು ಯಾಕೆ ಕೂಗಲಿ? ಮತ್ತೆ ನಿನ್ನ ಸಮಸ್ಯೆ ಏನಾ? ಯಾರ ನೀನು? ಏನು ಏನು ವಿಷಯ ಬೇರೆ ಉಂಟು. ಹಾಗಿದ್ರೆ ಹೇಳು. ಅಯ್ಯ, ತಂದೆ ಹುಟ್ಟಿಸಿದವನು ಮಾತ್ರ ಕರೆಯುವುದಾ? ಅಲ್ಲಲ್ಲ ಅಲ್ಲ ಅಲ್ಲ, ಜನ್ಮಕ್ಕೆ ಕಾರಣೀಕರ್ತನಾದವನು ಮಾತ್ರ ಜನಕನಲ್ಲ. ಗುರುವಪ್ಪನನ್ನು ಕರೆಯುವುದಿಲ್ವಾ? ಗುರುವಪ್ಪ ಅಂತ ಅದು ಗೊತ್ತಿಲ್ಲ ನನಗೆ. ಗುರುವಪ್ಪ ಆ ಗುರು ಆದವನನ್ನು ಅಪ್ಪನ ಸ್ಥಾನದಲ್ಲಿ ಅಪ್ಪ ಅಂತ ಕರೆಯುವುದಿಲ್ಲ. ತಂದೆ ತಂದೆ ಅಂತ ಕರೆಯುವುದಿಲ್ಲ. ಹೌದೌದು. ಹಾಗೆ ವಿಷಮ ಸ್ಥಿತಿ. ವಿಷಮ ಸ್ಥಿತಿ ಹೌದು. ಹೇಗೆ ಬಂತು? ಇಲ್ಲಿ ಏನು? ಅಲ್ಲಿಂದ. ಎಲ್ಲಿಂದ? ಗುರುಪುರದಿಂದ. ಗುರುಪುರ ಗುರುಪುರ ಉಂಟಾ? ಎಲ್ಲಿ? ಅಲ್ಲಿ ಮೇಲೆ. ಸುರಪುರ. ಅಲ್ಲಿಂದ ಬಂದದ್ದು ನಾನು. ಏನು ಮಾಡ್ತಿದ್ದಲ್ಲಿ? ಅದು ಗೊಬ್ಬರ ಹೊರತು ಅದು ರಾಯರೊಟ್ಟಿಗೆ ನನ್ನವರ ಜೊತೆಗೆ ಹೋದ. ನನ್ನವರು ಯಾವ ಕಡೆಯಿಂದ ಬರ್ತಾರೆ? ಹೌದಾ? ಅವರು ಬರ್ಲಿಕ್ಕಿಲ್ಲ. ಎಲ್ಲಿದ್ದಾರೆ? ಏನಾಯ್ತು? ವಿಷಯ ಬೇರೆ. ಹೌದಾ? ಕಥೆ ಬೇರೆ. ಹೇಳಿಕೋ. ಲಾಲಿಸಬೇಕು ತಾಯಿ
ಲಾಲಿಸಬೇಕು ದಾರಿ ಇಲ್ಲಿ ಅಮ್ಮ ಹೇಮ ಮಾಲಿನಿ ಯಾರು ನಿನ್ನತ್ತೆ? ನೀವೇ ಹೇ ಅಮ್ಮ ಮಾಲಿನಿ. ಅವರು ಮುಂದೆ ಯಾರು? ಎಲ್ಲನ್ನು ಓಟು ಹಾಕಿಸಿ ಒಟ್ಟಾಗಿಸಿ ಆ ದೇವರ ಕಳ್ಳರನ್ನು ಅದ್ಯಾರು? ಆ ದೇವತೆಗಳನ್ನು ಬಡಿದట్లు ದೇವರ ಕಳ್ಳರು. ಬಡಿದట్లు ಹೋದ್ದು ಸರಿ, ವಿಷಯ ಗೊತ್ತಾಗಿ ಹಾ. ಎಲ್ಲಾ ಉದ್ದಕ್ಕೆ ಬಂತು. ಉದ್ದಕ್ಕೆ ಒಂದು ಉದ್ದ ಆ ಯುದ್ಧಕ್ಕೆ ಹಾ. ಹಾ, ದೇವತೆಗಳು ಬಂದರು, ಪೆಟ್ಟು ತಿಂದರು, ಓಡಿದರು. ಸರಿ. ಆಗ ಅವರಿಗೆಲ್ಲ ಕಾಪಿಡ್ತಾನಲ್ಲ ಒಬ್ಬ, ಅವರನ್ನೆಲ್ಲ ಕಾಪಾಡುವ ಹಾ. ಯಾರವ? ಸುರ್ಪ ಯಾರ್ದು? ಅಲ್ಲಿ ಆ ಸುರಪ ಐರಾವಾತ ಏರಿಕೊಂಡು ಐರಾವತವನ್ನು ಏರಿಕೊಂಡು ಕೈಯಲ್ಲಿ ಉಜ್ಜರ್ ತಕೊಂಡು ಆ ವಜ್ರಾಯುಧ ಹಿಡ್ಕೊಂಡು ನಿಂದು ಘೋರ ಸಂಗ್ರಾಮ ನಡೆಯಿತು. ಆ. ಅವ ಓಡಿದಪ್ಪ, ಓಡಿದ. ಹಾಗಿದ್ರೆ ಸಂತೋಷದ ವಿಚಾರ ಅಲ್ಲ, ನಗುನಗುತ್ತಲೇ ಆಡಬೇಕಾದ. ಹೌದಮ್ಮ, ನೀನ್ ಯಾಕೆ ಆಡುವುದು? ನಾನು ನಗಬೇಕು ಅಂತ ಪ್ರಯತ್ನಿಸುವುದು. ಏನಾಯ್ತು? ಆದ್ರೆ ಮುಂದೆ ಕತೆ ಕೇಳಿ ನೀವೆಷ್ಟು ಅಳ್ತೀರೋ ಅಂತ ನನಗೆ ಹೆದರಿಕೆ. ಏನಾಯ್ತು? ಅವರು ರಾಯರಿದ್ದಾರಲ್ಲ, ಹೌದು. ಅವ ಓಡಿದ್ದನ್ನು ನೋಡಿ ಬೆನ್ನ ಹತ್ತಲಿಲ್ಲ. ಮತ್ತೆ ಅಲ್ಲಿರುವಂತ ಒಂದು ಏರುದುಂಟಲ್ಲ ಮಸಾನ, ಸಿಂಹಾಸನ ಏರಿದ್ರು. ಹಾ. ಏರಿದಾಗ ಜಯಘೋಷ ಮೊಳಗಿತ್ತು. ಸರಿ. ಕುಣಿಯುವವರೆಲ್ಲ ಬಂದ್ರು. ಸರಿ. ಅದೆಲ್ಲ ಅಷ್ಟಾಗುವಾಗ ಹಾ. ಇವರು ಸಂತ ವೇಷದಲ್ಲಿರುವಾಗ ಅದು ನಿನ್ನದೇ. ಅಲ್ಲ, ಅವರದ್ದು ಸಂತೋಷದಲ್ಲಿರುವಾಗ ಒಂದು ಶ್ರೀ ಶಬ್ದ. ಏನದು? ಅದು ನೋಡ್ತೇನೆ ಅಮ್ಮ, ಅಲ್ಲಿ ರೆಕ್ಕೆ ಉಳ್ಳದೊಂದು ಜಾತಿ ಉಂಟಲ್ಲ, ಅದು ಯಕ್ಷರಲ್ಲ. ಅವರಿಗೆ ನಾಯಕ ಪೊಂಗಯಾಕ್ಷ ಅಂತೆ. ಪಿಂಗಳಾಕ್ಷ ಹಾರಿಕೊಂಡು ಬಂದು ದಾರಿ ಎದುರು ನಿಂತ. ಇರ್ಲಿ, ಅದಕ್ಕೆ ಅಲ್ಲ, ಸುಮ್ಮನೆ ಬಂದದ್ದಲ್ಲ, ಯೋಗಕ್ಷೇಮಕ್ಕೆ ಬಂದದ್ದಲ್ಲ. ಅವ ಬಂದು ರಾಯರಿಗೆ ನನ್ನವರು ಎದ್ದು ನಿಂತು ಕೈ ಮುಂದೆ ಮಾಡಿದೆ ತಡ, ಮತ್ತೊಂದು ರೆಕ್ಕೆಯಿಂದ ಬೀಸಿದ. ಆದ್ರೂ ಸುಮ್ಮನೆ ನಾವು ಎದ್ದು ನಿಂತು ರಾಯರು ಗಿರ್ರಂದ್ರಿಗೆ ಬೂಡುಂಬ ಬಿದ್ರಪ್ಪ. ಹೋಗಿ ನೋಡಿದೆ ಅಮ್ಮ, ಏನು ಅಂತ ಹೇಳಿ ಅಮ್ಮ, ಇಷ್ಟು ನಾಲಿಗೆ ಹೊರಗೆ ಹಾಕಿ ಸತ್ತೇ. ಸ್ವರ್ಗದ ಸಂಪತ್ತನ್ನು ವಶಪಡಿಸಿಕೊಳ್ಳಬೇಕೆಂಬಂತಹ ಆಸೆಯನ್ನು ಹೊತ್ತವರು ನನ್ನವರು. ಆದರೆ ಆ ಸುವಾರ್ತೆಯನ್ನು ಕೇಳಬೇಕು, ನನ್ನವರು ಬರುವಂತಹ ಚಂದವನ್ನು ಕಾಣಬೇಕು ಎಂಬ ಹಾಗೆ ಹಂಬಲಿಸುತ್ತಿದ್ದಂತಹ ನನಗೆ ನನ್ನ ಪತಿಯ ಮರಣದ ವಾರ್ತೆ ಹೇಗೆ ಸಹಿಸಿಕೊಳ್ಳಲಿ ನಾನು? ಸ್ವರ್ಗದಂತಿರುವಂತಹ ನನ್ನೀ ಬದುಕು ನರಕದಂತಾಗಿ ಹೋಯಿತಲ್ಲ. ಸತಿಪತಿಯರು ಜೊತೆಗಿದ್ದುಕೊಂಡು ಸಂತೋಷದ ಜೀವನವನ್ನು ಕಳೆಯುತ್ತಾ ಇದ್ದೆ. ಆದರೆ ಇಂದಿಗಾಗುವಾಗ ಮಡದಿಯನ್ನು ಬಿಟ್ಟು ನನ್ನವರು ದೂರ ಸರಿದು ಹೋದರಲ್ಲ. ಸ್ವಾಮಿ ಸ್ವಾಮಿ, ಬಾರದ ಲೋಕವನ್ನೇ ಸೇರಿಬಿಟ್ಟಿರ, ನನ್ನನ್ನಗಲಿ ನೀವು ಹೋದಿರಾ? ಇಲ್ಲ ಸ್ವಾಮಿ, ಇಲ್ಲ. ಈ ಕ್ಷಿತಿಯೊಳಗೆ ನನಗೆ ಯಾರೂ ಇಲ್ಲ.
ನನಗೊದಗಿದಂತಹ ಕಷ್ಟವನ್ನು ಪರಿಹರಿಸುವವರು ಯಾರೂ ಇಲ್ಲ. ನಾನಿನ್ನು ಬದುಕಲಾರೆ. ನೀ ಲೋಕವನ್ನು ಬಿಟ್ಟು ನಿಮ್ಮ ಜೊತೆಗೆ ಸೇರಿ ಅಲ್ಲಿಯಾದರೂ ಸಂತೋಷವನ್ನು ಅನುಭವಿಸಬಹುದಲ್ಲವೇ? ಅದಕ್ಕಾಗಿ ನಾ ಸಾವಿನ ದಾರಿಯನ್ನು ಸಮರ ಸಮರ್ಥನಾಗಿ ತರಳ ಮಹಿಷಾಸುರಗೆ ಹರನಗಣ ನಾಗವಾರ್ತೆಯಲ್ಲಿ ವಶಗೈಬಿರುತ್ತದೆ ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾ ಸಾವಿನ ದಾರಿಯನ್ನು ಹಿಡಿಯಕೂಡದು. ಹೇಡಿಯಂತೆ ಹೆದರಿ ನಾನು ಸತ್ತೆ ಎಂದಾದರೆ ನನಗೊದಗಿದಂತಹ ಈ ಶಿಕ್ಷೆಗೆ ಸರಿಯಾದಂತಹ ಪಾಠ ಕಲಿಸುವವರು ಯಾರೂ ಇಲ್ಲ. ನಾನಿದ್ದು ಸಾಧಿಸಿ ತೋರಿಸಿಕೊಡಬೇಕು. ಆದರೆ ಹಣೆಯ ಕುಂಕುಮ ಇಂದು ನೀರಾಗಿ ಹರಿತಾ ಇದೆ. ಕೊರಳ ಮಾಂಗಲ್ಯ ತುಂಡಾಗಿ ಹೋಯಿತು. ಮುಡಿಯ ಹೂ ಕರಟಿ ಕಮರಿ ಹೋಗಿದೆ. ಕೈಯಲ್ಲಿರುವಂತಹ ಕೈಬಳ್ಳೆ ನುಚ್ಚು ನೂರಾಯಿತು. ಕಾಲಲ್ಲಿರುವಂತಹ ಉಂಗುರ ಕಳಚಿ ಹೋಯಿತು. ಮುತ್ತೈದೆ ಎಂಬ ಹಾಗೆ ಕರೆಯಲ್ಪಡಬೇಕಾದಂತಹ ಮಾಲಿನಿಯ ಜೀವನವೆಂದು ವಿಧವೆಯ ಪಟ್ಟವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವ ಹಾಗಾಯಿತು. ನನಗಿಂತಹ ಸ್ಥಿತಿಯನ್ನು ಒದಗಿಸಿದವರು ಯಾರು? ವಿಧವೆಯ ಪಟ್ಟವನ್ನು ಕೊಟ್ಟವರು ಯಾರು? ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿ ನೀವು ನಗುತ್ತಿರಬಹುದು. ಈ ಸಂತೋಷ ಶಾಶ್ವತವಾಗಿ ಉಳಿಸಲಾರೆನ. ನಾ ಹಡೆದಿರುವಂತಹ ಮಗ ಮಹೇಶನಿಂದಲೇ ಎಲ್ಲವನ್ನು ಕಸಿದುಕೊಳ್ಳುವೆ. ಮಗನನ್ನು ಕರೆದು ಸಕಲ ವಿಚಾರವನ್ನು ಅರಿಯಲೇಬೇಕು. ಮಗನೇ ಮಹೇಶ, ಕಂದ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ, ಬಾ.
ದೈತ್ಯ ಕುಮಾರೊಂದಿಗೆ ನಾನು ಆಟವನ್ನು ಆಡ್ತಾ ಇದ್ದೆ. ಎತ್ತವಯ್ಯ ದೀರ್ಘ ಧ್ವನಿ ಕೇಳಿತಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆ. ಅಮ್ಮ ಬಂದು ನೋಡಿದಾಗ ನಮ್ಮ ಈ ಶೋಣಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಕಾಲು ಬೆರಳಲ್ಲಿ ಕಾಲುಂಗುರ ಕಾಣುದಿಲ್ಲ, ಕೈಯಲ್ಲಿ ಕೈಬಲೆ ಇಲ್ಲ, ಕೋಲಲ್ಲಿ ಮಂಗಲಸೂತ್ರ ಕಾಣುದಿಲ್ಲ, ಅದಲ್ಲಿ ಕುಂಕುಮಿಲ್ಲ. ಯಾಕಮ್ಮ ಕಂಡಿ ಕಷ್ಟ ಬಂತು ನಾನು ಆಟ ಆಡಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಕೊಡುವವಳು. ಅಮ್ಮ ಅಮ್ಮ ಕಷ್ಟ ಬಂತೆ, ಅಮ್ಮ ಕಷ್ಟ ಬಂತೆ ತಾಯಿ. ಅಮ್ಮ ದೈತ್ಯ ಕುಲದ ಮಾತೆ ನೀನಮ್ಮ. ನಿನ್ನ ಪಾಲಿಗೆ ಕಷ್ಟ ಬಂದಿದೆಯೋ? ಸರ್ವಥ ಇಲ್ಲ. ಹಾಗಾದರೆ ನಾನು ಅರ್ಥ ಮಾಡಿಕೊಂಡೇನಮ್ಮ. ಸೃಷ್ಟಿಕರ್ತನಾದ ವಿಧಾತರಿಂದ ಕಷ್ಟ ಬಂತೆ. ಬಾಲ್ಯಗತ್ತು ನಾರಾಯಣ ಎದುರಾದರೆ ಅಮ್ಮ ನಮ್ಮ ಕುಲದೇವ ಮುಕ್ಕಣ್ಣ ಅವ ಮುನಿದಿರಮ್ಮ. ಅಮ್ಮ ಅಮ್ಮ ಅಬ್ಬ ಮನಸ್ಸಿನೊಳಗೆ ಸಂತೋಷವಾದರೂ ಕೂಡ ಅನುಭವಿಸುವ ಸ್ಥಿತಿಯಲ್ಲಿ ನಾನಿಲ್ಲ ಮಗನೇ. ಯಾರಿಂದ ಹೇಗೆ ನಮ್ಮ ಜೀವನ ಇಂದಿಗೆ ಮುಗಿದು ಹೋಯಿತು. ನಮ್ಮ ಜೀವನ ಮುಗಿದು ಆಯ್ತು. ಯಾರಿಂದಮ್ಮ? ಅಮ್ಮ ನಮ್ಮದಾದಂತಹ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ನಿನ್ನ ತಂದೆ ನಾಕವನ್ನೇರಿದಂತಹ ವಿಚಾರ ನಿನಗೆ ತಿಳಿದಿದೆಯಾ ಮಗನೇ? ಪರಿಣಾಮ ಏನಾಗಿದೆ? ಎದುರಿಗೆ ಬಂದಂತಹ ಸುಮನಸರನ್ನೆಲ್ಲ ದೇಸಗೇಡಿಸಿ ಆಮೇಲೆ ಬರಿದಾದ ನಾಕದ ಪೀಠವನ್ನು ನಿನ್ನ ತಂದೆ ಏರಿದರಂತೆ ಮಗನೇ. ಅಮ್ಮ
ಅಮ್ಮ ಎಂತ ಸಂತೋಷ ವಿಷಯ ತಾಯಿ. ನನ್ನಪ್ಪ ಸ್ವರ್ಗ ಪ್ರವೇಶ ಮಾಡಿದ್ದಾರೆ. 33 ಕೋಟಿ ದೇವತೆಗಳು ಗೆದ್ದಿದ್ದಾರೆ. ಸುರ ಪದವಿ ನಮ್ಮದಾಗಿದೆ. ಅಮ್ಮ ಅಪ್ಪ ಯಾವಾಗ ಬರ್ತಾರೆ? ನಾವು ಇಲ್ಲಿ ಯಾವಾಗ ದಿವಸ ಅಮ್ಮ? ನಿನ್ನ ಮನಸ್ಸಿನೊಳಗಿರುವಂತಹ ಸಂತೋಷವನ್ನು ಕಂಡಾಗ ನನಗೂ ಆನಂದವಾಗುತ್ತಾ ಇದೆ. ಆದರೆ ಆ ಸಂತೋಷವನ್ನು ಶಾಶ್ವತವಾಗಿ ಉಳಿಸುವಂತಹ ಯೋಗ ನಮಗಿಲ್ಲ. ಸ್ವತಃ ಸುಮನಸರು ಸುಮ್ಮನಿರಲಿಲ್ಲ. ಏನ್ ಮಾಡಿದ್ರು? ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದ ಮಗನೇ. ಆಟಾಡಿ ಬಂದ ಸಂದರ್ಭದಲ್ಲಿ ಎಂತ ವಾರ್ತೆ ನಾನು ಕೇಳಬೇಕಿತ್ತು, ಅದನ್ನು ಕೇಳಿಬಿಟ್ಟು ನನ್ನ ಅಯ್ಯನ ನನ್ನ ಅಪ್ಪನ ಮರಣದ ವಾರ್ತೆ. ಅಪ್ಪನಿಲ್ಲದೆ ನಾನೀಗ ತಪ್ಪಲ್ಲಿ ನಡಮ್ಮ. ಈ ತಪ್ಪಲ್ಲಿ ಎಲ್ಲ ಮಗನೇ, ಹೆತ್ತ ತಾಯಿ ನಾಡಿದ್ದೇನಲ್ವಾ? ಅಮ್ಮ ಮಗನೇ, ನನ್ನ ಅಪ್ಪನ ಕೊಂದವರು ಯಾರಮ್ಮ? ನಿನ್ನ ತಂದೆಯನ್ನು ಕೊಂದವ. ಅಪ್ಪನ ಕೊಂದವ ಯಾರು? ಯಕ್ಷ. ಯಕ್ಷ ಯಕ್ಷ ಅವ ನನ್ನ ಬಾಲಿಗೆ ನಿರ್ಲಕ್ಷ್ಯ. ಅಮ್ಮ ಮಗನೇ, ತ್ರೈಲಕ್ಷ ಬರ್ಲಿ ಅಮ್ಮ, ನಾನು ಲೆಕ್ಕಕ್ಕೆ ತೆಗಿಲಿಕ್ಕಿಲ್ಲ. ಮುಕ್ಕಣ್ಣನೇ ದರಗೆಯಲ್ಲಿ ಬರ್ಲಿ ಅಮ್ಮ, ಆತನ ಮೂರನ ಕಣ್ಣಲ್ಲಿ ನಾನು ಬೆವಜಲ ಸುರಿಸ್ತೇನೆ. ಹೀಗೆ ನುಡಿಗೆ ಮಾಲಿನಿಯೇ
ಸುಮನಸರ ಪಕ್ಷದಿ ನಿನಗೆ ಬೇಳುವೆನುಂದು ನಿನಗೆ ಬೀಳುವೆನುಂದು ವಿಧಿಯಲ್ಲಿ ಪಡೆದು ವರಗಳನ್ನು ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಚವನಂತು ನುಡಿದಳು ಎಲ್ಲಿಗೆ ಮಗನೇ? ಅವನ ತಪ್ಪಾಗಿದ್ದವ. ಅವ ನಮ್ಮವನಲ್ವೇ ಮಗ? ಅವ ನಮ್ಮವನ. ಕೊಂದದ್ದು ಮಗನೇ, ಅವ ನಿನ್ನ ವೀರೋಚಿತವಾದಂತಹ ಮಾತನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಹರುಷವಾಯಿತು. ಆಗ್ಬೇಕಮ್ಮ ಮಗನೇ, ಅಮ್ಮ ಧೀರನಿದ್ದೀಯ, ಶೂರನಿದ್ದೀಯ. ದೇವಲೋಕವನ್ನಡರಿದಂತಹ ನಿನಗೆ ಆ ಸುಮನಸರನ್ನು ದೆಸೆಗಿಡಿಸುವುದು ಲೆಕ್ಕವೇ ಇಲ್ಲ. ಹಾಗಿದ್ರೆ ಘನತರದ ಕೆಲಸವಲ್ಲ, ಅಲ್ವೇ ಅಲ್ಲ. ಆದರೆ ನಾವು ಯೋಚಿಸಬೇಕು ಮಗ. ಏನಮ್ಮ? ಸೋತ ಸುಮನಸರು ಸುಮ್ಮನಿರುವವರಲ್ಲ, ಮತ್ತೆ ನೇರವಾಗಿ ಹೋಗಿ ಹರಿಯಲ್ಲಿ ದೂರನ್ನು ಕೊಡುತ್ತಾರೆ ಮಗನೇ. ಆಮೇಲೆ ಆ ಹರಿ ನಿನ್ನನ್ನೆದುರಿಸುವುದಕ್ಕಾಗಿ ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಬರುತ್ತಾನೆ. ಮಗನೇ, ಯಾರಮ್ಮ ಬರುದು? ಹರಿ. ಹರಿನಾರಾಯಣ. ಹೌದು. ವಾಮ್ಮ ಅವನ ಅಲ್ಲಿದ್ದಲ್ಲಿಗೆ ಬಂದಾನ. ಬಂದ್ರೆ ಬಿಟ್ಟೇನ ಮಗನ ಕೋಡಿ. ಕಂದ, ಬುದ್ಧಿಯೇನು? ನಿನ್ನ ಕಣ್ಣೆದುರು ನಿಂತು ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನು ಆತ ತೋರಿಸುವುದಿಲ್ಲ. ಮತ್ತೆ ಕಪಟವನ್ನೆಸಗುವುದಕ್ಕಾಗಿ, ಮೋಸವನ್ನು ಮಾಡುವುದಕ್ಕಾಗಿ ಆತ ಮುಂದಾಗುತ್ತಾನೆ. ಆಮೇಲೆ ಯಾವ ಕಾರಣಕ್ಕೆ ಅವರ ಮೋಸಕ್ಕೆ ಸಿಲುಕಬಾರದು ಎಂದಾದರೆ ಹೆತ್ತ ತಾಯಿ ಆಡಿದಂತಹ ಮಾತನ್ನು ನೀನು ನಡೆಸಿಕೊಡಬೇಕು. ಮಗನೇ, ನಿನ್ನಲ್ಲಿ ಭುಜಬಲ ಉಂಟು, ಸೇನಾ ಬಲ ಅಧಿಕ ಉಂಟು, ದೇಹ ಬಲ ಉಂಟು, ಆದ್ರೆ ದೈವ ಬಲ ಕಡಿಮೆ ಉಂಟು ಮಗನೇ. ಅದನ್ನು ನೀ ಸಂಪಾದಿಸಿಕೊಳ್ಳಬೇಕು ಮಗನೇ. ಅದಕ್ಕಾಗಿ ನೀ ಕಾನನವನ್ನು ಸೇರಿಕೊಳ್ಳಬೇಕು ಮಗನೇ. ಅಮ್ಮ ತಪಸ್ಸಿಗಾಗಿ ಕಾಡಿಗೆ ಹೋಗ್ಬೇಕಾ? ಹೌದು ಮಗನೇ. ಯಾಕಮ್ಮ? ನಮ್ಮ ಮಾಲಿಗೆಯನ್ನು ಸೇರಿ ಅಲ್ಲಿ ತಪಸ್ ಮಾಡ್ತೀನಮ್ಮ. ನಿನ್ನನ್ನು ಕೇಳಿಕೊಂಡು ಎಷ್ಟು ಮಂದಿ ಬರುವವರಿದ್ದಾರೆ ಮಗನೇ? ಹೌದಾ? ಮಹಿಷ ಎಲ್ಲಿದ್ದಾನೆ ಎಂಬ ಹಾಗೆ ಹುಡುಕಾಟ ನಡೆಸುತ್ತಾರೆ. ಯಾಕೆ? ನಿನ್ನ ಜೊತೆಗೆ ಆಟವನ್ನಾಡಬೇಕೆಂಬಂತಹ ಉದ್ದೇಶದಿಂದ. ಹಾಗಾಗಿ ನಿನ್ನ ತಪಸ್ಸಿಗೆ ಭಂಗವಾದೀತು. ಅದಾಗಬಾರದು ಎಂದಾದರೆ ಕಾಡೇ ಸೂಕ್ತ ಮಗನೇ. ಅದಕ್ಕಾಗಿ ಆ ಕಾನನದಲ್ಲಿ ಕನಕಗರ್ಭನನ್ನು ತಪದ ಮೂಲಕ ಮೆಚ್ಚಿಸಿಕೊಳ್ಳುವ ಮುಖೇನ ಒಲಿದಂತಹ ವಿಧಾತನಲ್ಲಿ ಅಜೇಯನಾಗುವಂತಹ ವರವೊಂದನ್ನು ಬೇಡಿ, ಆಮೇಲೆ ನಾಕವನ್ನೇರಿ ದೇವತೆಗಳನ್ನೆಲ್ಲ ಸೆರೆಬಡಿದು ಬರಿದಾದಂತಹ ಸುರಲೋಕದ ಪೀಠವನ್ನು ನೀ ಏರಬೇಕು ಮಗನೇ. ಮಾತೆಯ ಮಾತಿಗೆ ಎರಡಿಲ್ಲ ಅಮ್ಮ. ನಾನು ಇಲ್ಲಿಂದ ಹೋಗುವಾಗ ಬರಿಗೈಯಲ್ಲೇ ಹೋಗ್ಬೇಕು. ಖಂಡಿತ ಇಲ್ಲ ಮಗನೇ. ಅಮ್ಮ, ಹೋಗುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ತೊಂದರೆ ಬಾಧಿಸಬಾರದೆಂಬಂತಹ ಉದ್ದೇಶದಿಂದ ಈ ಆಯುಧವನ್ನು ಕೈಯಲ್ಲಿರಿಸಿಕೋ ಅಮ್ಮ. ಸನ್ನಿಧಾನ ಒಂದು ಪ್ರಾರ್ಥನೆ ಹೇಳಿಕೋ ಮಗನೇ. ಬಲ್ಲವರದ್ದು ಮಾತಾಡಿದ್ದಾರೆ. ಯಾವ ಬಲ ಇದ್ದಾರೆ ಏನಂತೆ? ತಂದೆ ತಾಯಿ ಅನ್ನೋದ್ರ ಮೊದಲಂತೆ. ಹೌದು ಮಗನೇ. 9 ತಿಂಗಳ ಉದರದಲ್ಲಿತ್ತು 10ನೇ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನ್ನು ತೋರಿಸೋ ನೀನಮ್ಮ. ನನ್ನ ಪಾಲನ ದೇವರು ನೀನು ಅಮ್ಮ. ನಿನ್ನ ದಿವ್ಯ ಹಸ್ತದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾಡಮ್ಮ. ಆದಷ್ಟು ಬೇಗ ವಿಧಾತ ನಿನ್ನ ಪಾಲಿಗೆ ಒಲಿದು ಬರಲಿ ಮಗನೇ. ಶುಭವಾಗಲಿ ಕಂದ, ಶುಭವಾಗಲಿ. Thank you.
ಸ್ವರ್ಗಲೋಕಕ್ಕೆ ಯಾರಿದವರು ನಾವು ಸುರಪೀಠ ನಮ್ಮದಾಗಿಸಿದ್ದೆವು. ಅದರ ಏನು ಮಾಡುವ ಕೈ ಸೋತಂತಹ ಸುರಪ್ಪ ಸುಮ್ಮನಿರ್ಲಿಲ್ಲ, ನೇರವಾಗಿ ಹರಿಯಲ್ಲೇ ದೂರಿಟ್ಟ. ಹರಿ ಬರ್ಲಿಲ್ಲ, ಕೈಲಿದ್ದಂತ ಚಕ್ರವನ್ನೇ ಕಳುಹಿಸಿಕೊಟ್ಟ. ಅಂಗವನ್ನೆಲ್ಲ ಕಳೆದಂತ ನಾವೆಲ್ಲರೂ ಬದುಕಬೇಕೆಂಬ ಉದ್ದೇಶವನ್ನು ಎನಿಸಿಕೊಂಡು ಗಿರಿಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಳ್ಳುವಂತ ಪ್ರಸಂಗ ಬಂತು. ನಾವು ಹೀಗೆ ಇರುವುದಾ? ಏನಾದ್ರೂ ವರ್ತಮಾನ ಕೇಳಿದ? ನಾನೊಂದು ವರ್ತಮಾನ ಕೇಳಿ ತಿಳಿದಿದ್ದೇನೆ. ಸೋಣಿತಾಪುರದಲ್ಲಿ ಮಾಲಿನಿಗೆ ಮಗಳಾಗಿ ಮಹಿಷದಾನವನ ಹುಟ್ಟಾಗಿದಂತೆ ವಿಧಿಯಿಂದ ಬೇಕಾದಂತಹ ವರಗಳನ್ನು ಪಡೆದು ಪ್ರಬಲನಾಗಿ ಮೆರೆಯುತ್ತಾ ಇದ್ದಾನೆ. ಮುಂದೇನು ಮಾಡುವ? ಸಂಗಾಸುರ ನಮಗೆ ಆತನಲ್ಲಿ ಹೋದ್ರೆ ಏನಾದ್ರೂ ಪರಿಹಾರ ಸಿಗಬಹುದು. ನಮ್ಮ ನಡೆ ಗಡನವ ಮಿಚ್ಚುಲಿ ಅದು ಹರುವಾಗಿದ್ದವೋ ಅದರಲ್ಲಿ ಬೀಳವ ಬಿಡದು ಬದರಿಯುತ್ತ ನುಡಿದ ನೀವ್ಯಾರು ಅಯ್ಯಪ್ಪ ಓಡುವುದಲ್ಲಿಗೆ ಓಡುದು ಮತ್ತೆ ಇಂಥದ್ದನ್ನೆಲ್ಲ ಕಾಣುವಾಗ ಓಡದೆ ಮತ್ತೆಂತ ಮಾಡುದು? ಸುರ ಇನ್ನು ಮುಂದೆ ಕೂಗುದಿಲ್ಲ, ಭಯ, ಬನ್ನಿ ಬನ್ನಿ. ಏನು ಮಾಡುದಿಲ್ಲ, ಏನು ಮಾಡುದಿಲ್ಲ. ನಮಸ್ಕರಿಸಿದ್ದೇವೆ. ನಮಸ್ಕಾರ. ನನ್ನ ತಮ್ಮ ದೈತ್ಯರಿಗೆ ನಮೋ ನಮಃ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ, ತಿನ್ನುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ಅದು ನೋಡುವಾಗ ಕುಡಿಯುವುದಕ್ಕೆ ವ್ಯವಸ್ಥೆ. ಕುಡಿಯುವುದಕ್ಕೆ ಬೇಡ, ನಾನು ಬರುವಾಗಲೇ ಕುಡ್ತೇ ಬಂದದ್ದು ಅಂತ ಗೊತ್ತಾಗ್ತದೆ. ಅಯ್ಯ, ತಪ್ಪು ಪಾನೀಯ. ತಪ್ಪು ಪಾನೀಯ. ಹೌದು. ಹೇಗೆ ಉಪಚಾರ? ಹೇಗೆ ಒಳ್ಳೆ ಉಪಚಾರ. ಇಲ್ಲಿಗೆ ಹೇಗಿತ್ತು? ಇಲ್ಲಿ ನಮ್ಮ ವ್ಯವಸ್ಥೆ. ನಿಮ್ಮ ವ್ಯವಸ್ಥೆಯಾ? ಅಯ್ಯ, ಬಂದವರು ನೀವು ಯಾರು? ಇಲ್ಲಿಗೆ ಯಾಕೆ ಬಂದದ್ದು? ನನ್ನಿಂದ ಏನಾಗ್ಬೇಕು? ಇಲ್ಲೇ ಪದ್ಧತಿ ಮುಗಿಯಿತು. ಹೌದಾ? ನಿಮ್ಮ ನನಗೆ ಗೊತ್ತಾಗ್ಲಿಲ್ಲ ಅಂತ. ಹೇಗೆ ಗೊತ್ತಾಗುದು? ಅಯ್ಯ ಮಹಿಷಾಸುರ, ಸಿಕ್ಕಿದೆ. ಅಯ್ಯ ಮಹಿಷಾಸುರ, ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಪವಿತ್ರ ಪಾದಕ್ಕೆ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಅಂತ ಹೇಳು.
ನಾವು ಯಾರು ಅನ್ಯರಲ್ಲ. ಮತ್ತೆ ಯಾರು? ಇದೇ ಊರಿನವರು. ಇದೇ ಊರಿನ ಶೋಣಿತಾಪುರದಲ್ಲಿದ್ದವರು. ನಾನೇ ಶಂಕಾಸುರ, ದುರ್ಗಾಸುರ, ಬಿಡಾಸುರ, ಚಿಕ್ಕಾಸುರ, ಶಿಶಿಲಾಸುರ. ಅವ ಇಲ್ಲ, ಅಯ್ಯೋ, ಇವರೆಲ್ಲರನ್ನು ಕೂಡಿಕೊಂಡು ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಒಂದೊಮ್ಮೆ ನಾವು ತೋರಣವನ್ನು ಏರಿಕೊಂಡವರು ನಾವು ಅಲ್ಲಿರುವಂತಹ ಸುಮನಸನ್ನೆಲ್ಲ ಬಡಿದೋಡಿಸಿ ಸುರ ಪೀಠವನ್ನು ನಮ್ಮದಾಗಿಸಿಕೊಂಡೆವು. ಆದರೆ ಎಂತ ಮಾಡುವ, ಸ್ವತಂತ್ರ ಸುರಪ್ಪ ಸುಮ್ಮನಿರ್ಲಿಲ್ಲ, ನೇರವಾಗಿ ವೈಕುಂಠಕ್ಕೆ ಹೋದ. ವೈಕುಂಠಕ್ಕಂದು ಇದಕ್ಕಲ್ಲ, ನಾರಾಯಣನ ಬಳಿ. ನಾರಾಯಣನ ಬಳಿ ದೂರಿಟ್ಟ. ಬಂತು ಚಕ್ರ, ಅಂಗಾಂಗಗಳೆಲ್ಲ ಕಳೆಯುವಂತಹ ಪರಿಸ್ಥಿತಿಯ ಒದಗಿ ಬಂದಿತ್ತು. ಬದುಕಬೇಕೆಂಬ ಆಶೆಯಿಂದ ಗಿರಿ ಗುಹೆ ಗಮನದಲ್ಲಿ ಅಡಗಿ ಕುಳಿತುಕೊಳ್ಳುವಂತಹ ಸಂದರ್ಭ ಬಂತು. ಅಷ್ಟರಲ್ಲಿ ಒಂದು ವರ್ತಮಾನವನ್ನು ಕೇಳಿಸಿಕೊಂಡು ಶೋಣಿತಾಪುರದಲ್ಲಿ ಮಾಲಿಗೆ ಮಗನಾಗಿ ಮಹಿಷಾನರು ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮನಿಂದ ಬೇಕಾದಂತ ವರವನ್ನು ಸಂಪಾದಿಸಿದ್ದಾನೆ. ನಮ್ಮ ಕಷ್ಟಕ್ಕೊಂದು ಪರಿಹಾರ ಅಂತ ಹೇಳಿದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ ಎಂಬುದನ್ನು ತಿಳಿದು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೇವೆ. ನೀವೇ ರಕ್ಷಿಸಬೇಕು. ಇಲ್ಲಿ ನಮ್ಮ ಪಾಲಿಗೆ ಕಷ್ಟ ಬಂದದ್ದಲ್ಲ, ನಿನಗೂ ಆಗಿದೆ. ನಿನ್ನ ತಂದೆಯನ್ನು ಕೊಂದದ್ದು ಆ ಬಡ. ಸ್ವರ್ಗಲೋಕಕ್ಕೆ ಯಾರೆಂದು ಕೇಳಿದ್ದೇನೆ. ನಾನೇ ಸರಿ, ನಾನೇ ಸರಿ. ಅನೇಕ ವಿಧಿ, ಅನೇಕ ವಿಧಿ.
ಮಾಲಿನಿ ಮಗನಾದಂತಹ ಮನುಷ್ಯನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ಈ ನಾಗಲೋಕಕ್ಕೆ ದಾಳಿ ಮಾಡಿದ್ದಾನಂತೆ. ಅವನಿಗೆ ನಮ್ಮ ಪರಾಕ್ರಮ ಏನು ಎಂಬುದನ್ನು ತೋರಿಸಿಕೊಡಬೇಕು. ತಡ ಮಾಡುವುದು ಸರಿಯಲ್ಲ. ನಿಮ್ಮ ಶಕ್ತಿ ಆಯುಧಗಳನ್ನು ಹಿಡಿಯಿರಿ. ನಿಮ್ಮ ವಾಹನವನ್ನು ಏರಿ ಸರಳೋಣ ರಣರಂಗಕ್ಕೆ. ಬಂದೆ ಅಂತಾದರೆ ಹೋದರೆ ಸರಿ, ಇಲ್ಲವಾದರೆ ಇನ್ನವ ಸರಿ. ಇಲ್ಲವೇ ತಾಳೆಯನ್ನು ಕಡಿತ
ಗಜವನ್ನು ಏರಿ ಬಂದೆಯ. ಹೌದು. ಕೈಯಲ್ಲಿ ವಜ್ರ ಹಿಡಿದೆಯ. ನನ್ನ ಅಪ್ಪನು ಕೊಂದೆಯ. ಅದನ್ನು ತಿಳಿದೇ ಬಂದವ ಮಾಲಿನಿ ಸಂಜಾತ ಮಹಿಷ ದಾನವ. ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದೆ ಅಲ್ಲ. ಈ ನಾಗದಾಸೆಯಿಂದ ಬಂದಂತಹ ನಿನ್ನ ತಂದೆಯನ್ನು ಕೊಂದು ಯಮುನಾಲಯ ಕಟ್ಟಿದ್ದೇನೆ. ಬಿಡು. ಮರಳಿ ನೀನು ಬಂದೆಯ. ನಿನ್ನನ್ನು ಅಲ್ಲಿಗೆ ಕಳಿಸುತ್ತೇನೆ. ಸಂತೋಷ ಉಲ್ಲಾಸ ಜೊತೆಯಲ್ಲಿ ಬಂದದ್ದು. ಅಯ್ಯ ಶಂಕರಕರೇ, ಬ್ರಹ್ಮದೇವನ ವರಬಲ ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸ್ವರ್ಗ ಮತ್ಯ ಪಾತಾಳ ಈಗ ನಮಗೆ ಲೋಕವಿಲ್ಲದ ಹಾಗೆ ಆಗಿದೆ. 3 ಲೋಕವೇ ನಮ್ಮ ಸ್ವಾಧೀನ. ಅರ್ಪಣ ತರ್ಪಣ ಯಾರಿಗೆ? ಅವಿರ್ಭಾಗ. ಓ ಶಂಕರಕರೇ, ನನಗಾಗಿ ಮತ್ತೆ ನಿಮಗಾಗಿ ಎಂತ ಕೆಲಸ. ಮತ್ತೆ ಇವತ್ತು ಕೆಲಸ ಮಾಡಿದೆ, ಮತ್ತೆ ಸಾಯುವಾಗ ಮಾಡಿ. ಇವತ್ತು ಮಾಡ್ಲೇಬೇಕು. ಅಯ್ಯ, ನೀವೆಲ್ಲರೂ ಸ್ವಲ್ಪ ಆಯಾಸ ಆಗಿದೆ. ತುಂಬಾ ಆಯಾಸ ಅಂತ ಹೇಳುವಾಗ ನನಗೆ ಬೇಗ ಆಗುದು. ಹೌದಾ? ಹೋಗಿ ವಿಶ್ರಾಂತಿ ಪಡಿ. ಈಗ ಹೋಗ್ಬೇಕಾ? ಹೋಗ್ಬೇಕು. ಬರ್ತೇನೆ. ಹಾಗೆ ಬರ್ತೇವೆ. ಆಯ್ತು. ಕರಿಬಾರ್ದು. ಆದಿತ್ತು. ಆಯಾಸ ಆಗಿದೆ. ಆದಿತ್ತು. ಕರೆದ್ರ? ಅಲ್ಲ, ಕರಿಬಾರ್ದು ಅಂತ. ಹೋಗು. ಕರೀಲಿಲ್ಲ. ನಭಮಂಡಲದಲ್ಲಿ ಸೂರ್ಯ ಮತ್ತು ಚಂದ್ರ ಸಂಚಾರ ಮಾಡ್ತಾ ಇದ್ದಾರೆ. ಅವರ ಸಂಚಾರವನ್ನೇ ಅಲ್ಲೇ ನಿಲ್ಲಿಸಿದ್ದೇನೆ. ಮುಂದೇನಾಗ್ತದೆ ಎಂಬ ನಿರೀಕ್ಷೆಯಲ್ಲಿರ್ತೇನೆ. ಕಲಾಭಿಮಾನಿಗಳ ವಿಜ್ಞಾಪನೆ. ಇವತ್ತಿನ ಕಲಾಸೇವೆ ನಡೆದುಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಎಂಬನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರುವ ಕಲ್ಲಮುಡುಗೂರಿನಲ್ಲಿ ಕೊಲ್ಲೂರು ಕ್ಷೇತ್ರ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸಿದ್ದೇವೆ. ಅಲ್ಲದೆ 31/12/20 ಬುಧವಾರದಂದು ವಾಮಂಜೂರು ಶ್ರೀ ಅಮೃತೇಶ್ವರ ದೇವಸ್ಥಾನದ ರಾಜಾಂಗಣದಲ್ಲಿ ಶ್ರೀ ದುರ್ಗಾ ಯಕ್ಷಮಿತ್ರ ತಿರುಬೈರು ಮತ್ತು 110 ಸಂವತ್ಸರ ಪ್ರಾಪ್ತು ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮ ಕಥಾನಕವನ್ನು ಆಡಿ ತೋರಿಸಿದ್ದೇವೆ. ಕಥೆ ಮಧ್ಯೆ ಬಂದು ರಸಭಂಗ ಮಾಡೋದಕ್ಕಾಗಿ ಯಕ್ಷಮನ ಸುತ್ತ ಕಥೆಯನ್ನು ಮುಂದುವರೆದ ಸಭಿಕರಿಂದ ಅಪ್ಪಣೆ ರಚಿಸಿದ್ದೇವೆ. ಯಕ್ಷಗಾನಂ ಜಯ ಜಯ
ಕಮಲ ಸಂಜಾತ ನೀವೇ ರಕ್ಷಿಸಬೇಕು ದೇವ. ಏನಾಯ್ತಯ್ಯ? ದೇವ, ನಿಮ್ಮಿಂದ ವರವನ್ನು ಪಡೆದಂತಹ ಮಹಿಷನು ಸಕಲ ಸೇನೆಯನ್ನು ಕೂಡಿಕೊಂಡು ನಮ್ಮ ನಾಕಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾನೆ. ಆತನಿಂದ ನಮ್ಮ ಪಾಲಿಗೆ ಕಷ್ಟವಾಗಿದೆ. ನಮ್ಮನ್ನು ನೀವೇ ರಕ್ಷಿಸಬೇಕು. ಆಡಿ ಪ್ರಯೋಜನವಿಲ್ಲ. ನಾನೇ ಕೊಟ್ಟಂತಹ ವರಗಳಿಂದಾಗಿ ಆತನು 3 ಮೂರ್ತಿಗಳಿಂದಲೂ ಸಹ ಅವಧ್ಯನಿದ್ದಾನೆ. ಆದರೂ ನಮ್ಮ ಪ್ರಯತ್ನ ಬಿಡಬಾರದು. ಅಘಟಿತ ಘಟನಾಪಟು ಎನಿಸಲ್ಪಟ್ಟಂತಹ ಮಾಧವನಲ್ಲಿಗೆ ಹೋದರೆ ಏನಾದರೂ ಒಂದು ದಾರಿಯನ್ನು ಬಲಿದಾನು. ಬನ್ನಿ ನನ್ನ ಜೊತೆ. ವಂದಿಸಿಕೊಂಡಿದ್ದೇನೆ. ನಮಸ್ಕಾರ ಭಾವ. ನಾವೀರುವರು ಕೂಡ ಜೊತೆಯಾದದ್ದು ದುರ್ಲನಾದಂತಹ ಮಹಿಷನ ದಾಳಿಯನ್ನು ನಿಯಂತ್ರಿಸುವುದು ಹೇಗೆ ಅನ್ನೋ ಕುರಿತಾಗಿ ಚರ್ಚಿಸುವುದು, ಅವನ ವಧೆಯ ಕುರಿತು ಯೋಚಿಸಬೇಕಾಗಿದೆ. ಏರೋಣ ಚಂದ್ರ. ದೂರಿಕೊಳ್ಳುವುದಕ್ಕೆ ವೈಕುಂಠಕ್ಕೆ ಬಂದರೆ ಹರಿಯು ಕಣ್ಮರೆಯಾಗಿದ್ದಾನೆ. ಕೈಲಾಸದ ಕಡೆಗೆ ಹೋಗಿ ಕೈಲಾಸಕ್ಕೆ ಬಂದರೆ ಹರನೂ ಗಿರಿಯನ್ನು ತೊರೆದಿದ್ದಾನೆ. ಮುಂದೇನು ಮಾಡೋಣ, ಏನು ಮಾಡೋಣ? ಅದು ಆಲಿಸಿದಿರಲ್ಲ, ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಹೋಗಿ ಅವರನ್ನು ಸೇರಿಕೊಳ್ಳಬೇಕು. ಬನ್ನಿ ಬನ್ನಿ ಬನ್ನಿ. ಪದ್ಮಗಳಿಗೆ ನಮೋ ನಮಃ. ಎಲ್ಲರೂ ಎದ್ದೇಳಿ, ಏನು ಬಂದಿರಿ ಹೇಳಿ. ಶಂಕರ ನಾರಾಯಣರೇ, ನನ್ನಿಂದಲೇ ವಿಶೇಷವಾದಂತಹ ವರಗಳನ್ನು ಪಡೆದುಕೊಂಡು ಮಾಲಿನಿ ಸಂಜಾತ ಮಹಿಷಾಖ್ಯ ದುರ್ಮದನಾಗಿ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ಧರ್ಮವಂತರಾದಂತಹ ದೇವತೆಗಳನ್ನು ಬಡಿದು ಧಿಕ್ಕರಿಸಿ ವನಾಂತರದಲ್ಲಿ ಗಮನಿಸುವಂತೆ ಮಾಡಿದ್ದಾನೆ. ಅವನಿಂದಾಗಿ ಲೋಕಕ್ಷೋಭೆ ಹೆಚ್ಚಾಗಿದೆ. ನಮ್ಮೆಲ್ಲರನ್ನು ಪೊರೆಯಬೇಕು. ದುರ್ಣನಾದಂತಹ ಮಹಿಷನ ನಾಶಕ್ಕೋಸ್ಕರವಾಗಿ ನನ್ನಂತರ್ಗತವಾದಂತಹ ಮಹಾ ತೇಜಸ್ಸನ್ನೇ ಹೊರಗಡೆ ಇದ್ದೇನೆ. ದುರುಳನನ್ನು ವಧಿಸುವುದಕ್ಕೆ ಬೇಕಾಗಿ ನನ್ನ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಗ್ತೇನೆ.
ಮಹಿಷನ ನಾಶಕ್ಕಾಗಿ ನನ್ನಲ್ಲಿರುವಂತಹ ದಿವ್ಯ ತೇಜವನ್ನು ಹೊರಗಡೆ ಇಟ್ಟೇನೆ. ದಿಕ್ಪಾಲಕರೇ, ಆ ಕಳನ ವಧೆಗಾಗಿ ನಮ್ಮಲ್ಲಿ ಅಂತಸ್ಥವಾಗಿರುವ ದಿವ್ಯ ತೇಜಸ್ಸನ್ನು ಹೊರಗಡೆ ಹೋಣ. ನಮೋಸ್ತುತೆ. ಜಯ 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 ಜಯ. ನಿಮ್ಮ ದೇಹದಲ್ಲಿಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭ ಮಂಡಲದಲ್ಲಿ ಮುಂದಾಗಿ ನಾರಿ ರೂಪವನ್ನ ಅಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪೋಲಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. This
ವಿಧಿಯಿಂದಲೇ ವರವನ್ನು ಪಡೆದು ಪ್ರಮತ್ತನಾಗಿ ಲೋಕ ಮೂರರಲ್ಲಿ ಅಧರ್ಮದ ತ್ವರವನ್ನು ಸ್ಥಾಪಿಸಲೋಸುಗವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡ ಪರಿಣಾಮ ಸುರ ಸಂತತಿಯೆಲ್ಲವೂ ಕಣ್ಣೀರಿಡುವಂತಾಗಿದೆ. ಲೋಕದಲ್ಲಿ ಅಧರ್ಮವೇ ತಾಂಡವಾಡುತ್ತಾ ಇದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕೂಳನಾದರೂ ನಿರ್ಭೀತನಾಗಿದ್ದಾನೆ. ಲೋಕಮಾರಕನಾಗಿರುವಂತಹ ಮಹಿಷನನ್ನು ಲೋಕಕ್ಷೇಮವನ್ನು ಸಾಧಿಸಿಕೊಂಡು ತಿಳಿದೆ ಅದರಿಂದ ವರವನ್ನು ಪಡೆದುಕೊಂಡು ಲೋಕಗಂಟಕನಾಗಿ ಮೆರೆಯುತ್ತಾ ಇದ್ದಾನೆಯೇ. ಪಂಚಮಹಾಪಾತ್ರದ ಸಿಗಿದ್ದೇನೆಯೇ. ಅರಿತೆ ಶಂಕದುರ್ಗರೇ ಅವರೆಲ್ಲರನ್ನು ಮಾಡುತ್ತಿ ಅವರೆಲ್ಲರಿಂದಲೇ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ ಧೈರ್ಯ ತಾಳಿ ಧೈರ್ಯ ತಾಳಿ. ಜಯ 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 ಏನಲು ಜಯ ಜಯ ಎಂದು ಜಯ ಜಯ ಏನಲು ಜಯ ಜಯ ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ವರ್ಪಿಸಲು ಏನರು ಜಯ ಜಯ जय जय ಜಯ ಜಯ जय 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 ಸುರಪ ಮುಖ್ಯರೇ, ಅಂಬರದಿಂದ ಕುಂಬಿಲಿಗಿಳಿದು ಮನ ದುಂಬುವಂತಹ ಅಭಯ ವಾಕ್ಯಗಳನ್ನಾಡಿದ ಅಭಯಂಕರಿಯ ಮಾತಿಗೆ ದೋಷ ಮಾನಸಿಕರಾಗಿ ನಾವು ಜಯಕಾರ ಹಾಕುತ್ತಿದ್ದಂತೆ ಅದೆಲ್ಲವೂ ಈ ಪವಿತ್ರ ಮೌನದ ದಿಗಂತಗಳಲ್ಲಿ ಶುಭ ಶಂಖಧ್ವನಿಯಂತೆ ಪ್ರತಿಧ್ವನಿಸುತ್ತಾ ಇದೆ. ಅಮ್ಮನಾಡಿದಂತಹ ಮಾತುಗಳಿಂದ ಅದೊಂದು ಸುಧಾಪಾನ ಎನ್ನುವ ಹಾಗೆ ತಿಳಿದು ತುಷ್ಟಿಯನ್ನು ಪುಷ್ಟಿಯನ್ನು ಪಡೆದು ನಾವು ಮುಡಿವಾಗಿ ನಿಂತ ಕಾಲಕ್ಕೆ ಆಗಮಿಸಿದಂತಹ ವಿಶ್ವಕರ್ಮನು ಘನತರವಾದ ವಸನ ಭೂಷಣಗಳನ್ನು ಶ್ರೀಮಾತೆಗೆ ಸಮರ್ಪಿಸಿ ಆಕೆಯ ಪದಪಯೋಜಗಳಿಗೆ ನೆತ್ತಿಯನ್ನೊತ್ತಿ ನಿಂತಿದ್ದಾನೆ. ಸುರ ಸ್ತ್ರೀಯರೆಲ್ಲರೂ ಕೂಡ ಅಮ್ಮನ ಒಪ್ಪಿಗೆಯನ್ನು ಪಡೆದು ಆಕೆಯ ಸೇವೆಗೆ ಮುಂದಾಗುತ್ತಿರುವ ಈ ಹೊತ್ತು ಕೂಳನಾಶಕ್ಕಾಗಿ ಹೊರಟಂತಹ ನಮ್ಮವನಿಗೆ ನಮ್ಮ ಕೈದುಗಳನ್ನೇ ಸಮರ್ಪಿಸಿ ಕೃತಾರ್ಥರಾಗೋಣ. ಆಗಲಿ ವನಜನಾಭನು ಕರದ ಚಕ್ರ ಇದೋ ಚಕ್ರಾಯುಧವಮ್ಮ ಕನಕ ಗರ್ಭನು ಬ್ರಹ್ಮದಂಡ
ಸುರಪ ವಜ್ರವ ಸ್ವೀಕರಿಸಮ್ಮ. ಉಳಿದ ದಿಕ್ಪಾಲರು ಎನಲು ಜಯ 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 ಅಷ್ಟಾಯುಧ ಪಾಣಿಯಾದಂತಹ ಈ ಅಷ್ಟಭುಜೆಯನ್ನು ಕಣ್ತುಂಬಿಸಿಕೊಂಡಾಗ ಇನ್ನೇನು ಬೇಕು ನಮ್ಮ ನೇತ್ರ ನಿರ್ವಾಣೋತ್ಸವದ ಮಹಾ ಸೌಭಾಗ್ಯಕ್ಕೆ. ಒಟ್ಟ ಕುಂಕುಮ ನಸರೊಳೆ, ಇಟ್ಟ ಪೊನ್ನೋಲೆ ಕಿವಿಯೋಲೆ, ಪವಳದ ಕೈ ಕಟ್ಟು ಕಂಕಣ ಕೈಬಳೆ, ತೊಟ್ಟ ಕುಪಸವಿಗಿ ದೊಡ್ಡ ಪೀತಾಂಬರ ಗಟ್ಟಿ ಒಡ್ಯಾಣಕ ನಿಂದಕ್ಕೆ ಕಿರುಗೆಜ್ಜೆ ಇಟ್ಟು ಶೋಭಿಸುವಂತಹ ಅಷ್ಟ ಸಂಪನ್ನೆ ಕೂಳ ನಾಶಕ್ಕಾಗಿ ಹೊರಟು ನಿಂತಹ ಈ ಹೊತ್ತು ಪರ್ವತರಾಜನೇ ಮೃಗರಾಜನಾಗಿ ವಾಹನವಾಗುತ್ತೇನೆಂತ ಆಗಮಿಸುತ್ತಾ ಇದ್ದ. ಅದೋ ಬಂದ ಬಂದ ಶುಭಮುಹೂರ್ತ ದೇವದೊಂದು ಭೀಮಣುರಂತ ಈ ವೇಳೆಯಲ್ಲಿ ಪೂರ್ಣ ಮೈಶ್ವರ ಬದುಕೋಗಿ ಸಿಂಹವಾಹಿನಿಯಾಗುತ್ತೇನೆ. ಒಮ್ಮಿಂದ ಮೇಲೆ ಕೆಂಡದ ಮಳೆ, ಮತ್ತೊಂದರೆ ರಕ್ತದ ಹೊಳೆ, ಅಬಾಬಾಬಾಬಾ, ಕಾಗೆ ಕೂಗೆಗಳ ಸಂಚಾರ, ನರಿ ನಾಯಿಗಳ ಓಡಾಟ, ಅಬ್ಬಾ ದೂರ ಶಾಯಿಸಿದಾಗ ನಮ್ಮೂರದ ಶಂಕತೃಕರು ಅಳೀತಾ ಇದ್ದಾರೆ. ನನ್ನ ಕರ್ಮಗಳಿಗೆ
ಶಂಖಧ್ವನಿ ಕೇಳ್ತಾ ಉಂಟು. ಎಲ್ಲಿಂದ, ಯಾವ ಕಡೆಯಿಂದ ಅರಸುತ್ತಾ ಮುಂದೋಗ್ತಾರೆ. ಕೇಸರನ್ನು ಏರಿ ನಮ್ಮೂರದ ಶಂಕರಗಡ ಕೊಂದೆಯ ಅದನ್ನು ತಿಳಿದೇ ಬಂದವ ಮಹಿಷ ದಾನವ. ಒಂದು ಹೆಜ್ಜೆ ಮುಂದಿಟ್ಟರೆ ಜತನ ವಿಧಿಯಿಂದ ವರವನ್ನು ಪಡೆಯುತ್ತ ನೀನು ಭೂಲೋಕ ಪಾತಾಳು ಸೇರಿ ಸಾಲದಕ್ಕೆ ನಾಕವನ್ನು ಏರಿ ಇಂದ್ರಾಧೀಶ ವರ್ಷ ಬಡಿದು ಪಂಚಮಹಾಪಾತ್ರನ ಸಿಗಿದಂತ ನಿನ್ನ ಶಿರವನ್ನೇ ಸಮರಸ ಪಡೆಯುವುದಕ್ಕೆ ಬಂದ ಕಾಪಾಡಲು ಬಂದೆಯ ಏನು ನೀನು ಬಂದದ್ದು ಒಳ್ಳೆ ಯಾಕೆ Thank you.
ಅಷ್ಟಭುಜೆ ಅಯ್ಯೋ ನಿಜೆ
ಶಕ್ತಿ ಸಮನ್ವಿತೆ ವಯೋಭ್ಯಸ್ತ್ರಾಹಿರೋ ದೇವಿ ದುರ್ಗಾ ದೇವಿ ನಮೋಸ್ತುತೆ. ಜಯ 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 ಜಯ. ಶಾಂತಳಾಗಮ್ಮ ತಾಯಿ ಶಾಂತಳಾಗು. ಅದು ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷ ಹಾಗೂ ಆ ತರುಣಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರವನ್ನು ತಾಳುವುದರ ಮೂಲಕ ಕೂಳರನ್ನು ವಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರುಳ ಮಹೇಶ್ವರ ಶಿರವನ್ನೇ ಭೂಮಿಗೆ ಚಂಡೋಡಿ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠದನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ. ಅಮ್ಮ, ಮುಂದೆಯೂ ಆ ದುಷ್ಟರಿಂದ ಕಷ್ಟ ಬಂದರೆ ಏನು ಮಾಡಬೇಕು ತಾಯಿ? ನೇರವಾಗಿ ಹಿಮಗಿರಿಯಲ್ಲಿ ಏರಿಕೊಳ್ಳಿ. ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಜಯ 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 ಸ್ಥಳ
ಬ್ರಹ್ಮನ ಪರಮಾನುಗ್ರಹದಿಂದ ಧನುದೇವಿಯ ಗರ್ಭದಲ್ಲಿ ಹುಟ್ಟಿಕೊಂಡವರು ನಾವು. ನಿಜ. ಶಂಬರೆಂಬ ಹೆಸರನ್ನು ಧರಿಸಿಕೊಂಡ ತಮ್ಮ ನಮ್ಮ ಕೀರ್ತಿಯ ನಿಮಿತ್ತವಾಗಿ ಉಳಿಯಲು ಎತ್ತರದ ಬಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವಂತ ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ ಆ ಬಳಿಕ ಪಾತಾಳ ಲೋಕ ಎರಡು ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಶುಭವಾಗಲಿ ತಮ್ಮ. ಬ್ರಹ್ಮದೇವನ ವಾಚವಾದ ಭಕ್ತಿಯನ್ನು ಮೆಚ್ಚಿಸಿ ಬೇಕು ಬೇಕಾದಂತ ವರವನ್ನು ಪಡೆದವರು. ಸರಿ. ಜೋಡಿ ಸಂಜಾತರಿಂದಾಗಲಿ ಮೂರು ಮೂರ್ತಿಗಳಿಂದಾಗಲಿ ವರುಣವೇ ಬರಬಾರದು ಅಂತ ವರವನ್ನು ಪಡೆದವರು. ನಿಜ. ಈ ವೇಳೆಗಾಗಲಿ ಎರಡು ಲೋಕ ನಮ್ಮದಾಗಿದೆ. ಉಳಿದೇ ಒಂದು ಲೋಕ ಹಿರಿಯವರಾದ ನಮಗೆ ಸೇರಬೇಕಾದಂತ ಸ್ವರ್ಗ ಲೋಕ. ನೀನು ಆಜ್ಞೆಯನ್ನು ಕೊಟ್ಟೆ ಅಂತಾದರೆ ಈ ಕ್ಷಣದಲ್ಲಿ ಅಧಿಕಾರವನ್ನು ಕೊಡಿಸ್ತೇನೆ ನಾನು. ಈ ವೇಳೆಯಲ್ಲಿ ನೀನು ಒಬ್ಬನಲ್ಲ, ನಿನ್ನ ಜೊತೆಯಲ್ಲಿ ನಾನು ಕೂಡ ಬರ್ತೇನೆ. ತಡ ಮಾಡು ಸರಿಯಲ್ಲ. ಅನುದಿನವು ಬಿಟ್ಟ ಕಣ್ಣಿನ ಹೋಗ್ತಿರೋನು. ಎದುರಿಗೆ ಬಂದವರು ಯಾರು ಗೊತ್ತೇ? ಶೋಣಿತಾಪುರಾಧೀಶ ಶುಂಭ ಮತ್ತು ಅವನ ತಮ್ಮನ ಶುಂಭ. ಹಿರಿಯವರಾದ ನಮಗೆ ಸೇರಬೇಕಾದಂತಹ ಸ್ವರ್ಗದ ಅಧಿಕಾರ ನೀನಾಗಿ ಬಿಟ್ಟು ಕೊಟ್ಟೆ ಅಂತಾದ್ರೆ ಬದುಕುವುದಕ್ಕೆ ಇಲ್ಲವಾದ್ರೆ ಹೊರಡಿಸ್ತೇನೆ ನಾನು. ನೀನು ನೋಡೋಣ.
ಯುದ್ಧಕ್ಕಾಗಿ ಬಂದೆಯೋ ಸುರಪ್ಪ? ಲಜ್ಜೆ ಬಂದ ಸುರಪ್ಪ ನೀನು. ಯಾಕೆ ಹೇಳಿದೆ? ಈ ಹಿಂದೆ ನಮ್ಮ ತಿಟ್ಟೋಸುರರು ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲಿ ಎಲ್ಲರನ್ನು ಕೊಲ್ಲಿಸುವ ಲೀಲೆಗಳೇ. ಅದಕ್ಕಾಗಿಯೇ ಸ್ವರ್ಗಲೋಕದ ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಯಾರಲ್ಲ. ಶೋಣಿತಾಪುರ ಶುಂಭಾಸುರನಲ್ಲಿ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ, ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಶೆ ಉಂಟಾದ್ರೆ ಸ್ವರ್ಗದ ಪೀಠವನ್ನು ಬಯಸಿ ಬಂದಿದ್ದೇನೆ. ಏನು ನೀನು ಬಯಸಿದ್ದು ಹೇಗಾಯ್ತು? ಕೋತಿಯನ್ನು ಮರದ ತುದಿಯನ್ನು ಏರಿ ಅಂಬರದಲ್ಲಿರುವ ಶಶಿಯನ್ನು ಬಯಸಿದ ಹಾಗೆ ಎಲ್ಲವೋ 100 ಯಾಗವನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹದಿಂದ ಪಡೆದ ಈ ನಾಕವನ್ನು ಶಕ್ತಿಯಿಂದ ಪಡೆಯುವುದಕ್ಕೆ ಮುಂದಾದಿಂತಾದ್ರೆ ನನ್ನ ಕೊಂದು ಯಮನಾಲಯ ಕಟ್ಟಿಯನ್ನು ಜಾಗ್ರತೆ. ಸುರಪ್ಪ, ಏನು ನೀನು ಭಕ್ತಿಯಿಂದ ಪಡೆದಾದ್ರೆ ನಾನು ಶಕ್ತಿಯಿಂದ ಪಡಿದ್ದೇನೆ. ನೀನು ಕೊಡದಿದ್ದರೆ ನಿನ್ನ ಕೈಯಿಂದ ಹೇಗೆ ಚೆನ್ನಾಗಿ ಪಡೆಯಬೇಕು ಚೆನ್ನಾಗಿ ಗೊತ್ತುಂಟು. ಬಿಸಿ ಆಗದೆ ಬೆನ್ನೆ ಕರಗುವುದಿಲ್ಲ. 4 ಬೀಳದೆ ನೀನು ಸರಿಯಾಗಲಿಕ್ಕಿಲ್ಲ. ಕೊಡದಿದ್ದರೆ ಯುದ್ಧದ ಮೂಲಕ ನೋಡಿದೆ ತಮ್ಮ. ಸ್ವರ್ಗಲೋಕವನ್ನು ಪ್ರವೇಶ ಮಾಡಿದ ಕ್ಷಣದಲ್ಲೇ ನೋಡಲಿ 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 ಇಂದ್ರಾದಿ ದೇವತೆಗಳು ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಏನೇ ಆಗ್ಲಿ ತಮ್ಮ, ಓಡಿ ಹೋದವರನ್ನು ಬೆನ್ನಟ್ಟು ಸರಿಯಲ್ಲ. ನಮಗೆ ಬೇಕಾದ ಯಾವುದು? ಸ್ವರ್ಗದ ಪೀಠ ನಮ್ಮ ಪಾಲಿಗೆ ಸಿಕ್ಕಿದೆ ತಮ್ಮ. ಈ ವೇಳೆಯಲ್ಲಿ ಸ್ವರ್ಗದ ಸಿಂಹಾಸನ ಏರಿದ ಕ್ಷಣದಲ್ಲೇ ನಮ್ಮವರೆಲ್ಲರೂ ಶುಂಭಾಣಿ ಶುಂಭರಿಗೆ ಜಯವಾಗಲಿ ಶುಭವಾಗಲಿ ಎನ್ನುವಂತ ಜಯಘೋಷವನ್ನೇ ಮಾಡ್ತಾ ಇದ್ದಾರೆ. ಈ ವೇಳೆಯಲ್ಲಿ 3 ಲೋಕವೇ ನಮ್ಮ ಸ್ವಾಧೀನವಾಗಿದೆ. ಇನ್ನು ಮುಂದೆ ಹೊಸ ಅಧಿಕಾರ ತಮ್ಮ. ಇಲ್ಲಿದ್ದಂತ ಅಂಗನವನಿರು ರಂಬೆ, ಉರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಗೋಚೆ ಇವರೆಲ್ಲರನ್ನು ನಮ್ಮ ಸೇವೆಗಿರಿದೆ. ಸರಿ ಅಣ್ಣ, ಸರಿ. ಆ ಬಳಿಕ ನೋಡು ತಮ್ಮ, ನೋಡಲಿ ಲೋಕದಲ್ಲಿ ಕೆಲವರು ಬ್ರಾಹ್ಮಣರು, ಕೆಲವರು ಋಷಿಗಳು ಅಲ್ಲಲ್ಲಿ ಯಾಗ ಯಜ್ಞಾದಿಗಳನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಅಂತ ಅನಿಸು? ಕೂಡದದು ಇನ್ನು ಮುಂದೆ ಅರ್ಪಣವಾಗಲಿ ತರ್ಪಣವಾಗಲಿ ನಮ್ಮ ಪಾಲಿಗೆ ಸೇರ್ಬೇಕು ಅಲ್ವೇ? ಹೌದು. ಒಂದು ವೇಳೆ ನಮ್ಮ ಮಾತಿಗೆ ಯಾರಾದ್ರೂ ವಿರೋಧವಾಗಿ ನಡೆದರೆ ಜಾಗ್ರತೆ. ಆ ಬಳಿಕ ನೋಡಲಿ ಸೂರ್ಯಚಂದ್ರರು. ಇನ್ನು ಮುಂದೆ ಸೂರ್ಯಚಂದ್ರರು ಸಂಚಾರ ಬೇಕಾದ್ರೆ ನಮ್ಮ ಆಜ್ಞೆ ಆಗ್ಬೇಕು. ಹೋಗಂತ ಹೇಳಿದ್ರೆ ಹೋಗ್ಬೇಕು, ನಿಲ್ಲಂತ ಹೇಳಿದ್ರೆ ನಿಲ್ಬೇಕು. ತಪ್ಪಿದರೆ ಜಾಗ್ರತೆ. ನಾವು ಹೇಳಿದ ಅಕ್ಷರದಲ್ಲಿ ಸೂರ್ಯಚಂದ್ರ ಅಲ್ಲೇ ನಿಂತಿದ್ದಾರೆ. ಅಮ್ಮ, ಇಂದಿನ ದಿವಸ ಸ್ವರ್ಗಲೋಕ ನಮ್ಮ ಪಾಲಿಗಾದ ಸಂತೋಷವೆಂದು ದೇವತೆಗಳಿಗೆ ಯುದ್ಧ ಮಾಡಿದ ಆಯಾಸ, ಸ್ವಲ್ಪ ವಿಶ್ರಾಂತಿ.
ಪೂಜಿತ ನಮಸ್ತಸ್ಸೇ 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 ನಮೋ ನಮಃ ಜಯ 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 ರಕ್ಷಿಸಬೇಕು ತಾಯೇ ರಕ್ಷಿಸಬೇಕು ಯಾಕೆ ಭಗನಿ ಮುಕ್ಕೋಟಿ ಬರ್ದಿಲರನ್ನು ಕೂಡಿಕೊಂಡು ನೇರವಾಗಿ ತುಹಿನಗಿರಿಗೆ ಬಂದು ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ನನ್ನನ್ನೇ ಭಕ್ತಿಯಿಂದ ಪೂಜಿಸುತ್ತಾ ಇದ್ದೀಯ. ನಿನ್ನ ಭಕ್ತಿಗೆ ಒಲಿದು ಬಂದವಳು ನಾನು ಮಗನೇ. ಈ ಹಿಂದಿನ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷರನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ನಿನ್ನ ಮುಖ ಇಂದು ನಿಶಾ ಕಮಲದಂತೆ ಬಾಡಿ ಹೋಗಿದೆಲ್ಲ ಮಗನೇ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಅಮ್ಮ ಶುಂಭರು ನಮ್ಮ ನಾಕಲೋಕಕ್ಕೆ ದಾಳಿ ಮಾಡಿ ಸಮರದ ಮೂಲಕ ನಮ್ಮೆಲ್ಲರನ್ನು ಸೋಲಿಸಿ ನಾಕದ ಪೀಠವನ್ನು ವಶಪಡಿಸಿಕೊಂಡಿದ್ದಾರೆ ತಾಯಿ. ಹೌದೇ? ಇವರು ಮಹೇಶನಿಗಿಂತಲೂ ಘನಪರಾಕ್ರಮಿಗಳಾಗಿ ಮೆರೆಯುತ್ತಾ ಇದ್ದಾರೆ. ಅವರಿಂದ ನಮಗೆ ನೆಮ್ಮದಿ ಇಲ್ಲ, ಬದುಕಲು ಅವಕಾಶವೇ ಇಲ್ಲದಂತಾಗಿದೆ. ಆ ದುಷ್ಟರಿಂದ ನಮ್ಮನ್ನು ನೀವೇ ರಕ್ಷಿಸಬೇಕು. ಭಯ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಷ್ಟು ಸಮಯದ ಕಾಲ ನಾವು ಎಲ್ಲಿರಬೇಕು? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ, ಒಂದೊಂದು ವಿಧದಿಂದ, ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಅಳಬೇಡ. ಅಳುವ ಸುಮನ ಸಲಿಂಗೆ
ಸುಂದರ ಉದ್ಧರಿಸಬೇಕಾದ ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದರೆ ಇಲ್ಲಿ ಸ್ವಲ್ಪ ನನಗೆ ಯೋಚನೆ ಮಾಡಬೇಕು. ಜಗನ್ಮಾತ ಅಂತ ನನಗೆ ಯೋಚಿಸುವಂತಹ ಪ್ರಮೇಯ ಒಂದು ಬದುಕಿ ಬಂತಲ್ಲ. ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರನ್ನು ದೂರಿ ಪ್ರಯೋಜನವಿಲ್ಲ. ನನ್ನ ಮಗನಾದ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭರ ಪಕ್ಷದ ಚಂಡ ಮುಂಡಿರ ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರನ ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತು ಯೋಚಿಸಿ ನಾ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಮಾರು ಹೋದರೆ ಯಾರಿಲ್ವಂತೆ. ಶುಂಭರ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟ? ಇಲ್ಲ. ರಕ್ಕಸರಿಗೆ ಆಸೆಯಿಂದ ಹುಟ್ಟುವುದು ಹೆಣ್ಣಲ್ಲಿ ಮಾತ್ರ ಬಂತೆ. ಸರಿ, ಅದರ ನೆಪವಾಗಿರಿಸಿರುವಂತಹ ನಾನು ಈ ರೂಪವನ್ನೇ ಮರೆಗೊಳಿಸಿ ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕವನ್ನು ಆಮಂತ್ರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳೋದಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆಯೇ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತಾಂತರನ್ನು ಯೋಚಿಸುವುದಲ್ಲ, ಮನಸ್ಸನ್ನು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕದಕದುಯಾಲೆ, ಈ ಉಯ್ಯಾಲೆ ಏರಿ ಕುಳಿತುಕೊಂಡು ಗಾನವನ್ನು ಹಾಡುತ್ತೇನೆ. ತನಗೊಂದವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರ ಮೃಗಬೇಟೆಗೆ ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನು ಅಗ್ರಾಣಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತ ಬಲೆಯನ್ನು ಬೀಸಿ ಕಾಮಕರನ್ನು ತರೆಯುವುದಕ್ಕೆ ಸಾಧ್ಯವಾಗುತ್ತದೆ. ತಡ ಮಾಡುವುದಲ್ಲ, ಕೈ ಬೀಸಿ ಕರೀತಾ ಉಂಟು ಕನಕದುಯ್ಯಾಲೆ, ಯಾರು ಬಿಡಿದ್ದಾರೆ?
ಕಳೆ
ಹಾಗೆ ಬಡಿದಿದ್ದೇನೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ 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 ಆಗಿ ಬಿತ್ತು. ಹೌದೇ? ಅಲ್ಲಿಗೆ ಬಾಯಿ ಕೊಟ್ಟೆ, ರಕ್ತವನ್ನು ಗಳ 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 ಹೊಡೆದೆ, ಮಾಂಸವನ್ನು ಯಮ 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 ಮೆದ್ದೆ, ಎಲುಬನ್ನು ಕಟ್ಟ ಕೊಟ್ಟ ಕೊಟ್ಟ ಕಾಟು ಕಾಟು ಕೂಟ ಜಾಗಿಗೆ ನಿಂತಿದೆ. ನನ್ನ ಹೊಟ್ಟೆ ತುಂಬಿತು. ಮತ್ತೆ ಇಷ್ಟು ತಿನ್ನುವಾಗ ಹೊಟ್ಟೆ ತುಂಬದಿದ್ರೆ ಹೇಗೆ? ಹೊಟ್ಟೆ ತುಂಬುವಾಗ ಅನ್ನನ ನೆನಪಾಯ್ತು. ಕಡೆಗೆ ಬೇಟೆಗಾಗಿ ಬಂದವರು ನಾನು ಕೊಂಡು ಹೋಗುವುದಿನ ಉಂಟ, ಏನು ಕೊಂಡು ಹೋಗು ಎಂಬುದಾಗಿ ನೋಡಿದೆ ಅಂತಾದ್ರೆ ಹೊದರ ಎಡೆಯಲ್ಲಿ ಚಿಗರೆಗಳನ್ನು ಕಂಡೆ. ಏನ್ ಮಾಡಿದೆ? ಹಿಡಿದಪ್ಪನಿಸಿ ಅಲ್ಲಲ್ಲಿ ನೆತ್ತಕ್ಕೆ. ಇದೆಲ್ಲ ನಿನ್ನ ಕೆಲಸ. ನಾನೇ ಹಿಡಿದಿಟ್ಟದ್ದು. ಒಳ್ಳೇದಾಯ್ತು ಬೇಕಾಗುವಾಗ ಹೌದೌದು ಕಟ್ಟಿಕೊಂಡು ಹೋದ್ರಾಯ್ತು. ಹೋಗೋ ಹಿಡ್ಕೊಂಡ್ರೆ ಇದ್ರೆ ಅಲ್ವಾ? ಹೌದಾ? ನಿನ್ನ ಬೇಟೆ ವಿಶೇಷತೆ ಏನು? ಆನಂದ ದಿಕ್ಕನ್ನು ಹಿಡಿದು ಮುಂದುವರಿದೆ. ಏನಾಯ್ತು? ಮುಂದುವರಿಯುವಂತಹ ಸಂದರ್ಭದಲ್ಲಿ ಸಣ್ಣ ಮುಂಭಾಗದಲ್ಲಿ ಗೋಚರಿಸಿತು. ಏನು ಮಾಡಿದೆ? ಬಿಡುವೇನೆ ಅದರ ಬಾಲಕ್ಕೆ ಕೈ ಕೊಟ್ಟೆ. ನೆಲಕ್ಕೆ ಬಿಡಿದೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿಟ್ಟೆ. ಹೌದಾ? ಚರ್ಮವನ್ನು ಪರ್ರನೆ ಹರಿದೆ. ಅದು ಯಾಕೆ? ಚರ್ಮ ಬೇಕಾಗುತ್ತದೆ ಈಗ ತಿನ್ಲಿಕ್ಕೆಲ್ಲ. ಅದು ಸ್ವಲ್ಪ ಒಣಗಿಸಿಟ್ರೆ ನಮಗೆ ಏನಿಲ್ಲದಾಗ ತಿನ್ಲಿಕ್ಕೆ ಆಗ್ತದೆ. ಹೌದು, ಒಮ್ಮೊಮ್ಮೆ ಏನಿಲ್ಲದಾಗ್ತದೆ, ಆವಾಗ ಬೇಕಾಗ್ತದೆ. ಹೌದಲ್ವಾ? ಒಳ್ಳೇದಾಯ್ತು. ಗುಂಡಿಗೆಯ ಬಿಸಿ ಬಿಸಿ ರಕ್ತವನ್ನು ಕುಡಿದಿದ್ದೇನೆ. ಹೌದೌದೌದು. ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಅಷ್ಟಕ್ಕೆ ಬಿಡ್ತೇವೋ? ಇಲ್ಲ, ಮೊಲದ ಮಾಂಸವನ್ನು ತೆಗೆದಿಟ್ಟಿದ್ದೇನೆ. ಕೆಲವು ಮಾಂಸವ ಶುಭವಾಗಿ ವಾಡೆ. ಹೌದಲ್ವಾ? ನಿನ್ನ ಭಾಗದ್ದು. ಹೌದೌದು. ಒಳ್ಳೇದಾಯ್ತು. ಬೇಕಾಗುವಾಗ ಕಟ್ಟಿಕೊಂಡು ಹೋದ್ರಾಯ್ತು. ಹೌದೌದು. ಭರ್ಜರಿ ಬೇಟೆ, ಭಯಂಕರ ಅದ್ಭುತ ಬೇಟೆ. ಒಂದು ಉಪಕಾರ ಮಾಡ್ತೀಯೇನೋ? ಅದೇನು? ಸ್ವಲ್ಪ ಗಾಳಿ ಹಾಕ್ತೀಯ ನನಗೆ. ಯಾರು? ನೀನು. ನಿನಗೆ ನಾನು? ನಾನು ಕೂಡ ಆಯಾಸ ಬಂದವ, ನನಗೆ ಗಾಳಿ ಹಾಕುವವರು ಯಾರು? ನಿನಗೂ ಆಯಾಸ ಆಗಿದೆ, ನಾನು ನಿನಗೆ, ನೀನು ನನಗೆ ಗಾಳಿ ಹಾಕಿಕೊಂಡೇ ಉಂಟಾದ್ರೆ ಆಯಾಸ ಮತ್ತಷ್ಟು ಹೆಚ್ಚಾಗುತ್ತದೆ. ಕಡಿಮೆ ಆಗಬೇಕಿದ್ರೆ ಒಂದೇ ದಾರಿ. ಏನದು? ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅದರಲ್ಲಿ ವಾಯುದೇವ ನಾವು ಹೇಳಿದ ಹಾಗೆ ಕೇಳ್ತಾನೆ. ಇಲ್ಲಿ ತಗ್ಗು ಪ್ರದೇಶ, ಇಲ್ಲಿ ಬೇಡ. ಎತ್ತರವಾದಂತ ತುಹಿನಗಿರಿ ನೇರವನ್ನು ಅಲ್ಲಿ
ಸಾಕು. ಹೌದಲ್ವಾ? ಅಲ್ವಾ? ಏ ತಮ್ಮ, ಏ ಹಣ್ಣ, ನಿನ್ನ ಕಿವಿ ಕೊಡ್ತೇನು? ಏ ನನಗೆ ಬೇಡ. ಹಾಗಲ್ವಾ? ಮತ್ತೆ ಹೇಗೆ? ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸಂತೆ. ಯಾಕೆ? ಅದೆಂತದು? ಏನೋ ಒಂದು ಸರಸವಾಗಿ ಬೀಸುತ್ತಿರುತ್ತ ಗಾಳಿಗೆ ಬೆಜುರಿತಾಗಿ ಬರುವಂತಹ ಸ್ವರ. ಬಿದಿರಿನ ಸ್ವರ ನಿಜ. ಏರಿಳಿತವಾಗುವುದಕ್ಕೆ ಸಾಧ್ಯ ಉಂಟೆ? ಅದಿಲ್ಲ ಅಲ್ವೋ? ಖಂಡಿತವಾಗಿ ಇದಲ್ಲ. ಅಲ್ಲ ಅಂತಂದ್ರೆ ಯಾವ್ದಂತ ಬೇಕಲ್ಲ. ಒಂದು ವೇಳೆ ಹೌದಂತಿದ್ರೆ ವೀರರಾದಂತಹ ಚಂಡಮುಂಡರು ಕದಂಬಕಾಂತಾರವನ್ನು ಬಂದು ಸೇರಿದ್ದಾರೆ. ಬೇಟೆ ನಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಕೋಗಿಲೆಗಳ ಪಂಚಮದಿಂಚರದಲ್ಲಿ ಹಾಡುತ್ತಿರಬಹುದೇ? ಇದು ಕೋಗಿಲೆಯ ಸ್ವರವ ಅಲ್ವಾ? ಖಂಡಿತವಾಗಿ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕಲ್ಲ? ಮತ್ತೊಮ್ಮೆ ಮಧ್ಯಮದಲ್ಲಿ. ಹಾಗಿದ್ರೆ ಇದು ಯಾವುದು ಯಾವುದು ಅಂತ ಗೊತ್ತಾಗಬೇಕಾದ್ರೆ ನಿನಗೆ ಗೊತ್ತಾಗ್ಲಿಲ್ಲ? ಇಲ್ವೇ ಇಲ್ಲ. ಗೊತ್ತೇ ಇಲ್ಲ? ಎಲ್ಲಿಂದ? ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಇದು ಬಹುಶಃ ಅವಳೇ Yeah.
ಏನಂತ ಗೊತ್ತಾಯ್ತು ನನಗೆ? ಎಲ್ಲಿಂದ? ಇದು ಬಹುಶಃ ಅವಳೆ. ಅವಳೆ ಅಂದ್ರೆ ಯಾರಂತ ಬೇಕಲ್ಲ? ಸತ್ಯಲೋಕದವಳು, ಸತ್ಯಲೋಕದಲ್ಲಿ ಬ್ರಹ್ಮನ ರಾಣಿ ವಾಣಿ. ವಾಣಿ ಪಣಿವೇಣಿ ಕಲ್ಯಾಣಿ. ಅವಳೆ ಬಂದು ಹಾಡುತ್ತಿರಬಹುದೇ? ಆ ವಾಣಿ ಕ್ಷಣದಲ್ಲಿ ಇಲ್ಲಿ ಒಂದು ಹಾಡುತ್ತಾ ಇದ್ದಾಳೆ ಎಂಬುದಾಗಿ ಹೇಳುತ್ತಾ ಇದ್ಯಾ? ಹೌದು. ಖಂಡಿತವಾಗಿ ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಬರುವುದಕ್ಕೆ ಸಾಧ್ಯ ಇಲ್ಲ? ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರ ಸೃಷ್ಟಿಯ ಕಾರ್ಯವು ಪೂರ್ಣವಾಗಬೇಕಂದಾದ್ರೆ ಜೊತೆಯಲ್ಲಿ ವಾಣಿ ಬೇಕಂತೆ. ಒಂದು ವೇಳೆ ಇಲ್ಲದಿದ್ರೆ ಎಲ್ಲ ಸೃಷ್ಟಿ ಕೂಡ ಅಸ್ತವ್ಯಸ್ತ ಆಗುವುದಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಇದು ಅವಳಲ್ಲ ಅಂತ? ಅವಳು ಅಲ್ಲವೇ ಅಲ್ಲ. ಅವಳಲ್ಲ ಅಂತಾದ್ರೆ ಬೇರೆ ಯಾರು ಅಂತ ಆಗ್ಬೇಕಲ್ಲ? ಇದು ಗೊತ್ತಾಯ್ತು, ಇದು ಅವನೇ. ಅವ ಅಂದ್ರೆ ಕುದುರೆ ಮುಖದವ. ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖವುಳ್ಳವ ದೇವಲೋಕದ ಗಾಯಕ ತುಂಬೂರು. ಓಹೋ, ದೇವಲೋಕದ ಗಾಯಕ. ಹೌದೌದು. ಚಂಡಮುಂಡರು ನಾವಿಲ್ಲಿ ಬಂದಿದ್ದೇವೆ ಅಂತ ಗೊತ್ತಾದ್ರೆ ಅವ ಇಲ್ಲಿ ಬರುವುದಕ್ಕೆ ಸಾಧ್ಯ ಉಂಟಾ? ಹೆದರಿಕೆ. ಬಂದರೂ ಕೂಡ ಹಾಡುವುದಕ್ಕೆ ಸಾಧ್ಯ ಉಂಟಾ? ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಖಂಡಿತ ಅವ ಅಲ್ಲ ಅಂತಾದ್ರೆ ಬಿಡುವ ಮತ್ತೊಬ್ಬ ಇದ್ದಾನೆ. ಯಾರವ? ದೇವ ಋಷಿ. ಯಾರು? ಭಾಗವತೋತ್ತಮೆಂದೆನಿಸಿದಂತಹ ನಾರದ. ದೇವ ಋಷಿ ನಾರದ. ಹೌದೌದು. ಅವ ಬಂದದ್ದ? ಹೌದೇ. ಖಂಡಿತವಾಗಿಯೂ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕಿಲ್ಲ? 3 ಮುಕ್ಕಾಲುಗಳಿಗೆ ಅಲ್ಲಿ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ ದಕ್ಷ ಬ್ರಹ್ಮಣ ಶಾಪ. ಶಾಪಕ್ಕೊಳಗಾದವ. ಅಂದಿನಿಂದ ಇಂದಿನವರೆಗೆ ನಾರದರ ತಿರುಗಾಟ ಮುಗಿಯಿಲ್ಲ. ಈ ಸ್ವರವನ್ನು ಕೇಳಿದ್ಯಾ ನೀನು? ಒಂದೇ ಕಡೆಯಿಂದ ಕೇಳಿ ಬರ್ತಾ ಇದೆ. ನಾರದ ಆದ್ರೆ ಹೇಗೆ? ಹೇಗೆ? ಒಮ್ಮೆ ಅಲ್ಲಿ, ಮತ್ತೊಮ್ಮೆ ಅಲ್ಲೇ, ಮಗದೊಮ್ಮೆ, ಎಲ್ಲಿ ಮೊನ್ನೆ ಎಲ್ಲಿ ಹೋಗ್ತಾನಂತೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೌದೌದು. ವೀಣೆ ಬಿಡಿದಿರುವವಣಿ ಅಲ್ಲ, ಅಲ್ಲ, ತುಂಬುರ ಅಲ್ಲ, ಅಲ್ಲ, ನಾರದ ಅಲ್ಲ, ಅಲ್ಲೇ ಅಲ್ಲ. ಅದು ಅಲ್ಲ, ಇದು ಅಲ್ಲ. ಗೊತ್ತಾಗ್ಬೇಕಾದ್ರೆ ಸ್ವರ ಕೇಳ್ತಾ ಇದೆ. ಹೌದೌದು. ಅದನ್ನೇ ಹೇಳಿ.
ನೋಡಿದೆವಂದಾದ್ರೆ ಅರರೆ 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 ಎಂಬ ಉದ್ಗಾರ. ಅರರೆ ಇನ್ನಿವಳೆಂತ ಬಿಟ್ಟಗಾರೆ ನೋಡ ಸ್ವರ್ಣ ಕೂರ್ಗನಿ ಅಂತ ಹೇಳು ನೀರೇ ಸರಸಿಜವದನೆ ಹರಿಣ ನೇತ್ರೆ ಹೇಳುವ ಮಾಲಿನಿ ಇವಳು ನೀರಜ ನೇತ್ರೆ. ಹೌದಲ್ವಾ? ಮಂದಗಮನೆ ಮಂದ ಹೊಸ ನಿಮ್ಕುಂದರದನೆ ಕುಟಿರಾವಲೋಕದ ಬಂಧುಗೆ ದುಟಿಯೋಳ ಏನ ನಂಬೆ. ಅಮ್ಮಮ್ಮ ಇಂತಹ ಕೆದುಕೆಯನ್ನು ಇದುವರೆಗೂ ನೋಡಿದವರು ನಾವಲ್ಲ. ಈಕೆಯನ್ನು ಕಂಡವಂತಾದ್ರೆ ಹೊಗಳಿದಕ್ಕೆ ಸಾಧ್ಯವೇ ಇಲ್ಲ.
ಯಾರಿರಬಹುದು? ಯಾರಿರಬಹುದು? ಯಾರು ಯಾರು ಎಂಬುದಾಗಿ ನಾವೇ ಚರ್ಚೆ ಮಾಡಿಕೊಂಡು ಒಂದಾದ್ರೆ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಸ್ವಲ್ಪ ಇರು, ನೋಡಿ ಬರ್ತೇನೆ. ಬಂದೆ ಏನಾಯ್ತಾ? ಗೊತ್ತಾಯ್ತು. ಏನು ಗೊತ್ತಾಯ್ತು? ಯಾರು ಎಂಬುದಾಗಿ ಗೊತ್ತಾಯ್ತು. ಯಾರದು? ಮತ್ತೆ ಯಾರು ಅಲ್ಲ, ಆ ನಾರಾಯಣರ ಶ್ರೀ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಅಲ್ಲಿಂದ ಎಲ್ಲಿಗೆ ಬರೋದಕ್ಕೆ ಸಾಧ್ಯ ಉಂಟು? ಯಾಕೆ ಸಾಧ್ಯ ಇಲ್ಲ? ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು ಹೀಗೇನು ಬೇಕು ಅಂತ ಕೇಳಿದಂತ ಆ ಸಂದರ್ಭದಲ್ಲಿ ಪಕ್ಷ ಸ್ಥಳದಲ್ಲಿ ಜಾಗವನ್ನು ಕೇಳಿದ್ದಾಳೆ. ನಿಜ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ. ಆದ್ರೆ ಅದನ್ನು ಬಿಟ್ಟು ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಸಾಧ್ಯ. ಲಕ್ಷ್ಮಿ ಅಲ್ಲ ಅವಳಲ್ಲ ಅಂತಾದ್ರೆ ಬಿಡುವ. ಕುಲದೇವನ ಅಂತ ಶಂಕರನರಸಿ ಪಾರ್ವತಮ್ಮ ಈಕೆ. ಯಾರು? ಪಾರ್ವತಿ ದೇವಿ. ಪಾರ್ವತಿ ದೇವಿ ಪಾರ್ವತಮ್ಮ ಖಂಡಿತವಾಗಿ ಬರುವುದಕ್ಕೆ ಸಾಧ್ಯ ಇಲ್ಲ. ಒಬ್ಬಳಿಗೆ ಅಂಗ ಬನಿತ, ಮತ್ತೊಬ್ಬಳನ್ನು ಶಿರದಲ್ಲಿ ಬತ್ತ. ಅಂತಹ ಪರಮೇಶ್ವರ ಬಿಟ್ಟು ಬರುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ. ಹಾಗಿದ್ರೆ ಇವಳು ಯಾರು ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ಯಾರವಳು? ಪ್ರಪಂಚದಲ್ಲಿ ಗೆಲ್ಲುವುದಾದ್ರೆ ಮಾರಣರಸಿಯಾದಂತಹ ರತಿಯಂತೆ. ರತಿಯೇ ಧರೆಗಿಳಿದು ಬಂದದ್ದು. ಹನುಮಂತನ ರತಿ 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 ಅವಳು ಬರೋದಕ್ಕೆ ಸಾಧ್ಯ ಉಂಟೆ? ಏನದು? ಕಾಮರತಿಯರ ಮೇಳ. ಎಲ್ಲಿ ಹೋದರೂ ಕೂಡ ಜೊತೆಯಲ್ಲೇ ಇರುವವರು. ಸತಿಯ ಬಿಟ್ಟಿರಲಾರ ಸುಪ್ರೇಮ. ಖಂಡಿತ. ಹಾಗಾಗಿ ಇಲ್ಲಿ ನೋಡಿದ ಬಂದಾದ್ರೆ ಜೊತೆಯಲ್ಲಿ ಯಾರು ಇಲ್ಲ, ಒಬ್ಬಳು ಮಾತ್ರ ಕಾಣಿಸ್ತಾ ಇದ್ದ. ಅವರ ಮೇಳ ಅಂತ ಗೊತ್ತಾಯ್ತು. ಅಲ್ಲ. ಹಾಗಿದ್ರೆ ಇವಳು ಯಾರಾಗಿರ್ಬಹುದು? ಯಾರು 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 ಯಾರಿವಳು ಯಾರಿವಳು ಇಲ್ಲಿಗೆ ಯಾಕೆ ಬಂದಿಹಾಳು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗಬೇಕಿದ್ರೆ ಏನು ಮಾಡೋಣ? ನಾ ಮಾತಾಡಿಸಿ ಬರುವೆ. ಯಾಕೆ ಸರಿ? ಬ್ರಹ್ಮದೇವರವರ ಹೇಗೆ ಅಲ್ಲಿವರೆಗೆ ಅಖಂಡವಂತ ಬ್ರಹ್ಮಚಾರಿಯನ್ನು ಪರಿಪಾಲಿಸುವವರಿಗೆ ಮರಣ ಬೀಚಿಯೇ ಇಲ್ಲ. ಬ್ರಹ್ಮಚರ್ಯ ಕೆಡಬಾರ್ದು. ಹೌದಲ್ವೇ? ನಿಜ. ಓಹೋ, ನೀ ಹೇಳಿದ್ದು ಸರಿ. ಮರಣ ಖಂಡಿತ. ಹಾಗಿದ್ರೆ ನಾವು ಸಾಯಬಾರದು. ದಟ್ಟವಾದಂತಹ ಕಾಡಿನಲ್ಲಿ ಇಂತಹ ಸೌಂದರ್ಯವತಿಯೊಬ್ಬಳಿದ್ದಾಳಂತಾದ್ರೆ ಇಲ್ಲೇ ಆಕೆಯ ಸೌಂದರ್ಯ ನಾಶವಾಗಿ ಹೋಗಕೂಡದು. ಹೋಗುದಕ್ಕೆ ಮನಸ್ಸಿಲ್ಲ, ದಿನನಿತ್ಯ ನೋಡಬೇಕೆಂಬ ಭಯಕ್ಕೆ. ಅದಕ್ಕೊಂದು ಸ್ಥಾನಮಾನ ಸಿಗಬೇಕಿದ್ರೆ ಏನು ಮಾಡೋಣ? ನಮ್ಮುடைய ಶುಂಭ ಅವನಲ್ಲೇ ಹೋಗಿ ಸಕಲ ವಿಚಾರವನ್ನು ಹೇಳುವ.
ಬಂದವನು ಈಗ ಕರೆ ತರ್ತೇವೆ. ಅವಸರ ಮಾಡಬೇಡಿ. ಆ ವಿಚಾರ ನನಗೆ ಬಿಟ್ಟದ್ದು. ನೀವೆಷ್ಟಾದ್ರೂ ಬೇಟೆ ಆಯಸಪಟ್ಟವರು, ನಿಮ್ಮಂತವರಿಗೆ ವಿಶ್ರಾಂತಿ ಅಗತ್ಯ. ಬೆವರ ಸುರಿಸ್ತಾ ಉಂಟು, ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮ ಸುಗ್ರೀವ ಮಂತ್ರಿ ಶ್ರೇಷ್ಠ ಸುಗ್ರೀವ, ಮಹಾಪ್ರಭು, ಮುಖ್ಯವಾದ ವಿಷಯವನ್ನು ಹರವುದಕ್ಕೆ ನಿನ್ನನ್ನೇ ಬರ ಹೇಳಿದ್ದು. ಯಾವುದು? ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರಂತೆ. ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿಯನ್ನು ಬೇಕಿನ ಆಶೆಯನ್ನು ಪಟ್ಟವನಾಗಿದ್ದೇನೆ ಸುಗ್ರೀವ. ಅದಕ್ಕಾಗಿಯೇ ನೋಡು, ವಯೋವೃದ್ಧನು ಜ್ಞಾನ ಸಂಪನ್ನನಾದ ನೀನು ಈ ಕ್ಷಣವೇ ಕದಂಬವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ಬಾ. ಪ್ರಯತ್ನ ಮಾಡ್ತೇನೆ ಪ್ರಭು. ತೆರಳು ಕದಂಬವನ. ಕದಂಬವನದೆಡೆಗೆ ನಾನು ಧಾವಿಸಿ ಬಂದವ. ಬಂದು ನೋಡಿದ್ರೆ ಹಾಗಿದ್ರೆ ನಮ್ಮ ಒಡೆಯ ಹೇಳಿದ್ರಲ್ಲ, ಕಾಡಿನಲ್ಲಿ ಓರ್ವಳಾಕಿ ತರುಣಿ ಇದ್ದಾಳೆ, ಅವಳನ್ನು ನೋಡಿ ಮಾತನಾಡಿಸಿ ಮತ್ತೆ ಕರೆದುಕೊಂಡು ಬಾ ಸುಗ್ರೀವ. ಎಲ್ಲಿದ್ದಾಳೆ ಅಂತ ನೋಡಿದ್ರೆ ಅಬ್ಬಬ್ಬ, ಏನನ್ನು ನನ್ನ ಕಣ್ಣು ದೃಷ್ಟಿಯಿಂದ ಕಾಣುತ್ತಾ ಇದ್ದೇನೆ. ಅಂಬರ ಪಥದಿಂದಲೇ ಕೆಳಗಿಳಿದಿದೆ ಚಿನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಕೈಯಲ್ಲಿ ಒಂದು ವೀಣೆಯನ್ನು ಹಿಡಿದು ಇಂಪಾಗಿ ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಶಿವ 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 ಶಿವ, ಇವಳು ತರುಣಿಯೇ ಅಲ್ಲವೇ ಅಲ್ಲ? ಹಾಗಿದ್ರೆ ಚಂಡಮುಂಡರು ಆಡಿದಂತಹ ಮಾತುಗಳನ್ನು ಕೇಳಿ ಇವಳನ್ನು ನೋಡದೆಯೇ ಮನ್ಮಥನ ಶರಹತಿಗೆ ಸಿಲುಕಿ ನಮ್ಮ ಒಡೆಯ ಇವಳನ್ನು ಬಯಸಿ ಕೆಟ್ಟ. ಅವ ಕೆಟ್ಟದ್ದು ಮಾತ್ರವಲ್ಲ, ನಮ್ಮನ್ನೆಲ್ಲ ಕೆಡಿಸಿದ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಇವಳ ಮಹಿಮೆ ಈ ಪ್ರಪಂಚವನ್ನೇ ರಂಗಸ್ಥಳವನ್ನಾಗಿಸಿ ನಮ್ಮನ್ನೆಲ್ಲ ಕುಣಿಸುವಂತಹ ಸೂತ್ರಧಾರಿಣಿ ಈಕೆ ಅನ್ನುವುದರಲ್ಲಿ ಯಾವ ಸಂದೇಹವೇ ಇಲ್ಲ. ಹಾಗಿದ್ರೆ ನಾನೇನು ಮಾಡಲಿ? ಒಡೆಯ ರಾಜ್ಯ ನನಗಾಗಿದೆ, ಕರೆದುಕೊಂಡು ಬರಲೇಬೇಕು ಅಂತ ಆ ಪ್ರಯತ್ನವನ್ನು ನಾನು ಮಾಡಬೇಡ್ವೆ? ಹಾಗಿದ್ರೆ ಮಾತನಾಡಿಸುವ ಪ್ರಯತ್ನ ಮಾಡ್ತೇನೆ. ಅಮ್ಮ ಚಲೋ
ಹೇಳಿದಂತಹ ಮಾತುಗಳನ್ನು ಚಿತ್ತ ಬಿಟ್ಟು ಆಲಿಸಬೇಕಮ್ಮ. ಬಹಳಷ್ಟು ದೂರದಿಂದಲೇ ನಾನು ಬಂದವ. ಅಂದ್ರೆ ಶೋಣಿತಾಪುರ, ಅಲ್ಲಿ ನಮ್ಮ ಒಡೆಯ ಶುಂಭ ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನೆ ತಾಯಿ. ನಿನ್ನನ್ನು ನೋಡಿದರೆ ಯಾಕಮ್ಮ ಹೀಗೆ? ಘೋರವಾದಂತಹ ಅರಣ್ಯ, ಕತ್ತಲು ಪ್ರದೇಶ, ಈಗ ಬೆಳಕು ಮೂಡಿದೆ. ಆದ್ರೆ ಇಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನು ಪಾಡುತ್ತಾ ಇದ್ದೀಯ ತಾಯಿ. ಇಂತಹ ಒಳ್ಳೆಯ ಸ್ವರವನ್ನು ಕೇಳಬೇಕಾದದ್ದು ಯಾರು? ನಮ್ಮಂತಹ ಬುದ್ಧಿಜೀವಿಗಳು. ಆದ್ರೆ ಇಲ್ಲಿರುವುದು ಯಾವುದು? ಕೇವಲ ಮೃಗ ಪಕ್ಷಿಗಳು ಹತ್ತಿಂದ ಇತ್ತ ಓಡಾಡುತ್ತಾ ಉಂಟಮ್ಮ. ತಾಯಿ, ನಮ್ಮ ಒಡೆಯನ ಬಗ್ಗೆ ಹೇಳುವಾಗ ನನಗೇ ಕಣ್ಣೀರು ಬರ್ತಾ ಉಂಟಮ್ಮ. ಇಷ್ಟರವರೆಗೆ ಅವನಿಗೆ ಮದುವೆಯೇ ಆಗಲಿಲ್ಲ ತಾಯಿ. ಯಾಕೋ ಏನೋ ಚಂಡಮುಂಡರಾಡಿದಂತಹ ಮಾತುಗಳನ್ನು ಕೇಳಿ ನೀನಿಲ್ಲಿರುವಂತಹ ವಿಚಾರವನ್ನು ತಿಳಿದು ಮದುವೆಯಾಗಬೇಕು ಅಂತ ಮನಸ್ಸಾಗಿದೆ ತಾಯಿ. ಆದ್ದರಿಂದಲೇ ನನ್ನನ್ನು ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾರಮ್ಮ. ನನ್ನನ್ನು ಓರ್ವನೇ ಅಲ್ಲ, ಜೊತೆಯಲ್ಲಿ ಚಿನ್ನದ ಅಂದನವನ್ನೇ ತರಿಸಿಕೊಟ್ಟಿದ್ದಾರೆ ತಾಯಿ. ಅಮ್ಮ, ಯಾಕೆ ಅಂತ ಹೇಳಿದ್ರೆ, ಶೋಣಿತಾಪುರಕ್ಕೆ ಬರುವಾಗ ನೀನು ನಡ್ಕೊಂಡು ಬರಬಾರದು. ಈ ಅಂದಣದಲ್ಲಿ ನೀನು ಕುಳಿತುಕೊಂಡ್ರೆ ತದನಂತರದಲ್ಲಿ ಹೆಗಲು ಕೊಟ್ಟು ನಾನು ಶೋಣಿತಾಪುರಕ್ಕೆ ಕರೆದುಕೊಂಡು ಹೋಗುತ್ತೇನಮ್ಮ. ಅಮ್ಮ, ನಮ್ಮ ಒಡೆಯ ದೇವ ಅಂತ ನಾವು ತಿಳಿದವರು, ನೀನು ದೇವಿ ತಾಯಿ. ಹಾಗಿದ್ರೆ ದೇವನಿಗೂ ದೇವಿಗೂ ಸರ್ವರ ಸಮ್ಮುಖದಲ್ಲಿ ಒಂದು ಮದುವೆಯ ಚಂದ. ಅಯ್ಯೋ ಅಯ್ಯೋ, ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ತನಗೆ ದಗೆಯಾಗಿ ಹೋಯಿತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದನೆಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತನ್ನು ನಾನು ನೇಮಿಸಬೇಕಾಗುತ್ತದೆ. ಹಾಗಾಗ ಕೂಡದು. ನಿಗ್ರಹ ಮತ್ತು ಅನುಗ್ರಹ ಎರಡೂ ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಬೀರಿ ಈತನ್ನು ಎಬ್ಬಿಸುತ್ತಾರೆ ನೋಡುವ. ಅಯ್ಯೋ ಶಿವನೇ, ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು? ದೇವಿಯಲ್ಲಿ ಮಾತನಾಡುತ್ತಾ ಇದ್ದ ಹಾಗೆ ನನ್ನ ಪ್ರಾಣ ಪಕ್ಷಿಯೇ ಹಾರಿ ಹೋಯಿತು. ತದನಂತರದಲ್ಲಿ ನಾನು ಎದ್ದು ಕುಳಿತಿದ್ದೇನೆ. ನನ್ನನ್ನು ಬದುಕಿಸಿದವರು ಯಾರು? ಇವಳೇ ತಾನೇ. ಹಾಗಿದ್ರೆ ನಾನು ತಪ್ಪು ಮಾಡಿದ್ದೇನೆ, ಕ್ಷಮೆಯನ್ನು ಕೇಳಬೇಕು. ಅಮ್ಮ ಅಮ್ಮ, ಕ್ಷಮಿಸಬೇಕು ತಾಯಿ. ನಗಾಡಬೇಡಮ್ಮ. ಹೆದರಿಕೊಂಡೆಯಾ? ಖಂಡಿತ ಹೆದರಬೇಡಪ್ಪ. ಅಮ್ಮ, ಓ ಅಲ್ಲಿಂದ ಇಲ್ಲಿಯವರೆಗೆ ಬಂದಿದ್ದೇನೆ ತಾಯಿ. ಏನಾಗಬೇಕು ನಿನಗೆ? ನಮ್ಮ ಒಡೆಯನಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಡ್ಬೇಕಮ್ಮ? ಉತ್ತರ ಬೇಕೇ? ಸುಗ್ರೀವ, ಸಂದರ್ಭದಲ್ಲಿ ಕತ್ತಿ ಕಾಳಗ ಅಭ್ಯಾಸ ಮಾಡಿದವಳು ನಾನು. ಓಹೋ, ಆವಾಗಲೇ ತೀರ್ಮಾನಕ್ಕೆ ಬಂದೆ ಮಗನೇ. ಏನಮ್ಮ? ಕತ್ತಿ ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವರ ಕರುಳಿಗೆ ಸುಮದ ಮಾಲೆಯನ್ನು ಹಾಕಿ ವರಿಸುತ್ತೇನೆ ಎನ್ನುವುದಾಗಿ ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಏನಮ್ಮ? ಶುಂಭನಾಗಲಿ ನಿಶುಂಭನಾಗಲಿ ಅವರಿಬ್ಬರ ವಿಷಯ ಬಿಡು. ಪ್ರತ್ಯಕ್ಷ ಶಂಭುವೆ ದರಗಿಳಿದು ಬಂದರು ಥುರಕ್ಕೆ ಅಂಜೋಳು ನಾನಲ್ಲ. ಹೋಗಿ ಹೇಳು. ಈ ಮಾತನ್ನು ಸ್ಪಷ್ಟವಾಗಿ ಶುಂಭನಲ್ಲಿ ತಿಳಿಸ್ತೇನೆ ತಾಯಿ. ಕೊನೆಯದಾಗಿ ಒಂದು ಬೇಡಿಕೆ ಅಮ್ಮ. ಏನಪ್ಪಾ ನಿನ್ನ ಕೊನೆಯ ಆಸೆ? ಇಷ್ಟು ವರ್ಷ ಇದ್ದೆ, ಏನು ಒಳ್ಳೆಯದನ್ನು ಮಾಡ್ಲಿಲ್ಲಮ್ಮ. ದುಷ್ಟರ ಸಹವಾಸ ಮಗನೇ. ಇನ್ನಾದ್ರೂ ನಾನು ಒಳ್ಳೆಯವನಾಗಬೇಕು ಅಂತ ನೀನೇ ಸೂಚಿಸ್ತಾ ಇದ್ದೆ. ನೀನು ಬರುವಾಗ ನಾನು ಶುಂಭನ ದೂತ, ಹೋಗುವಾಗ ದೇವಿದಾಸ ದೇವಿದಾಸ. Get it
ಅದೃಷ್ಟವಾದಂತಹ ಕರೆ ಓಡಾಡಿಕೊಂಡು ಬಂದಿದ್ದಾರೆ. ಕೇಳು ಕರೆಸಿದ ಹದರ ಕದಂಬ ಒಂದಲ್ಲಿ ಹೆಣ್ಣು ಪಡಿತಾನೆಂಬ ವಿಚಾರ ತಿಳಿದಿದ್ದೇನೆ. ಆದಷ್ಟು ಬೇಗ ಕರೆದುಕೊಂಡು ಬಾ. ನಮ್ಮ ಹೊಡೆದಾಗ್ತಾ ಅಶುಭ ವಾಕ್ಯ ನಿನ್ನನ್ನು ಬಯಸಿದರಂತೆ. ಸಂತಾನಕ್ಕೆ ಬೇಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ನಿನ್ನ ಮುಂದೆ ಇಂತಹ ಸಾಮಾನ್ಯವಾಗಿ ಭಾವಿಸಬೇಡ. ದುರಧೀರ ಧೂಮ್ರಾಕ್ಷ ನಾರಿದ್ದೇನೆ. ಸಿದ್ಧವಾಗಿದೆ 16,000 ಸೇನೆ. ಬಾ ಬಾ Let's go!
ಅದಕ್ಕಾಗಿ ತಲೆಮಾರು ಸರಿಯಲ್ಲ. ಉತ್ತಮವಾದ ಮಣಿನಂದ ಆಯುಧ ಸಿದ್ಧವಾಗಿದೆ.
ರಕ್ತಬೀಜನ ಪ್ರಣಾಮಗಳು. ಇದೇನು ವಿಪರೀತ? ಅಂಬರವೇ ಕುಸಿಯಿತು, ಕುಂಬಿಳಿಯೇ ಭಾಗವಾಯಿತು, ನವಕಂಠ ಹೋಯಿತು ಎಂಬ ಸಿಡಿಲಪ್ಪರದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನೀವು ನೋಡಿದ್ರೆ ಪ್ರಳಯ ಕಾಲದ ಋತುಗಳಂತೆ ಕಣ್ಣಲ್ಲಿ ಕೆಂಗಿಡಿ, ಸಿದ್ಧವಾದ ರಥ, ಬದ್ಧವಾದ ಸೇನೆ. ಎಲ್ಲಿಗೆ ಪ್ರಭು? ನಿನ್ನ ಮನದಲ್ಲಿ ಮೂಡಿದ ಬಯಕೆ ಏನು ಮಾಡಿದೆ? ಅದಕ್ಕಾಗಿಯೇ ನೋಡು, ಸಂಧಾನಕ್ಕಾಗಿ ಸುಗ್ರೀವನನ್ನು ಕಲಿಸಿ ಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಗಿ ಹೋಯ್ತು. ನೀನೇನು ಮಾಡಿದೆ? ಆ ಬಳಿಕ ಧೂಮ್ರಾಕ್ಷರನ್ನು ಕಲಿಸಿ ಕೊಟ್ಟಿದ್ದೇನೆ. ಯಾಕೆ? ತಂದನೆ ಕಲಿಸಿ ಕೊಟ್ಟಂತಹ ಧೂಮ್ರಾಕ್ಷರನ್ನು ಓಂಕಾರ ದಿಟ್ಟಿಂದ ಧೂಮ್ರಾಕ್ಷರಲ್ಲಿ ಹೋಯ್ತು. ಅಲ್ಲಿಗೆ ನಿನ್ನ ಪ್ರಯತ್ನ ಅರ್ಧದಲ್ಲಿ ನಿಂತು ಹೋಯ್ತಲ್ಲ, ಮುಂದುವರಿತಾ? ತಮ್ಮಂದಿರಾದ ಗಂಡುಗರಿಯಾದ ಚಂಡಮುಂಡರನ್ನು ಕಲಿಸಿಕೊಟ್ಟಿದ್ದಾರೆ. ಏನಾದರೂ ಸಾಧಿಸಿದರೆ ಪ್ರಭು? ಚಂಡಮುಂಡರ ರುಂಡವನ್ನು ಚಂಡಮುಂಡರು ಅಳಿದು ಹೋದರೆ ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದ್ರೆ ದೊರೆಯೇ? ಅದಕ್ಕಾಗಿ ಆಕೆಯನ್ನು ಕರೆತರುವುದಕ್ಕಾಗಿ ನಾನು ಹೊಟ್ಟಿದ್ದೆ. ಅವಕಾಶ ಉಂಟೇನು? ಧನುಜೇಶ
ಒಂದು ಕಾಲದಲ್ಲಿ ದಾನವ ಕುಲಕ್ಕೆ ನೆಲೆಯೇ ಇಲ್ಲ ಎಂಬಂತ ಒಂದು ಸಂದರ್ಭ ಇತ್ತು. ಆ ಕಾಲದಲ್ಲಿ ದಾನವ ಕುಲಕೋಟಿಗಳ ಉದ್ಧಾರಕ್ಕೆಂದೇ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಇಳಾ ಬೆಳಕನ್ನು ಕಂಡಂತ ಚಂಡ ವಿಕ್ರಮಿಣಿ ಹುಟ್ಟಿನಿಂದಲೇ ಧೈರ್ಯ ಸಾಹಸಗಳು. ಆದ್ರೂ ಮತ್ತಷ್ಟು ಬೇಕು ಎಂಬಂತ ಉದ್ದೇಶದಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮನನ್ನು ತಪಸ್ಸು ಮೂಲಕವಾಗಿ ಮೆಚ್ಚಿಸಿ ಬೇಕಾದಂತಹ ವರದ ಸಿದ್ಧಿಯನ್ನು ಪಡೆದವ ನೀನು ಪಡೆದಂತಹ ವರದ ಸಿದ್ಧಿಯನ್ನು ಕೇವಲ ನಿನ್ನೊಬ್ಬನ ಸ್ವಾರ್ಥಕ್ಕಾಗಿ ಬಳಸದೆ ಅಖಂಡವಾದಂತಹ ದಾನವ ಸಮಾಜಕ್ಕೆ ತ್ಯಾಗ ಮಾಡಿದಂತಹ ತ್ಯಾಗಮೂರ್ತಿ ನೀನು. ಸತ್ಯ. ದಾನವರಿಗೆ ಭದ್ರವಾದಂತಹ ನೆಲೆಯನ್ನು ಒದಗಿಸಿಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವ ನೀನು ಏದಂತಹ ಎತ್ತರಷ್ಟು ಬೀದಂತಹ ಪ್ರಭಾವವನ್ನು ಮಾಡಿದಂತಹ ಸಾಧನೆಯನ್ನು ಇಂದ್ರಾದಿ ದೇವತೆಗಳನ್ನು ಬೆಳೆಸಿಗಿಳಿಸಿ ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ. ಮೂರು ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಹೋಗಿದ್ದಾರೆ. ಸಾಧನಾ ಪ್ರಪಂಚದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿ ಬಿಟ್ಟಿದ್ರು, ಆದ್ರೆ ಅಷ್ಟೇ ಸ್ವರದಲ್ಲಿ ಜಾರಿ ಬಿಟ್ಟೆಯಲ್ಲ. ಏನಾಯ್ತು ಈಗ? ಚಂಡಮುಂಡರ ಮಾತನ್ನು ಕೇಳಿದಂತ ನೀನು ಕಂಡರಿಯದ ಚೆಲುವೆಗಾಗಿ ಹಂಬಲಿಸಿದೆ. ಯಾರು ಅವಳ ಕೊಲೆ ಯಾವುದು, ಅವಳ ಗೋತ್ರ ಯಾವುದು ಒಂದನ್ನು ನೀನು ವಿಚಾರ ಮಾಡಿ. ಅಗತ್ಯವೇ ಇಲ್ಲ ಅದರ ಬಗ್ಗೆ. ಲೋಕದಲ್ಲಿ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡು ಪುರುಷನೊಬ್ಬನು ಮರುಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ಗೊತ್ತುಂಟಲ್ಲ ನಿನಗೆ ಅದು? ನೀನೇನು ಆಕೆ ನೋಡಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ, ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ಅರಿತಂದ್ರೆ ಕಾಲಸ್ಯ ಕುಟಿಲಾಗತಿ ಎನ್ನದ ವಿಧಿ ಇಲ್ಲ. ಲೋಕವನ್ನೇ ನಡುಗಿಸಂತ ನೀನು ಮನಸ್ಸಿ ಜನ ಶರಕ್ಕೆ ಮನಸೋತೆಯ ಹೋಗಿ ವರವಣಿತೆಯನ್ನು ಬಯಸಿ ಬಿಟ್ಟೆಯಲ್ಲ ಪ್ರಭಾ. ನೀನು ಆಕೆ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳ ಬರೇ ತರುಣಿಯಲ್ಲಿ ಕಂಡದ್ದು ತರುಣಿಯನ್ನಲ್ಲದೆ ಸರ್ವಶಕ್ತಿ ಸಮನ್ವತೆಯಾದಂತಹ ಆದಿಮಾಯೆಯನ್ನು, ಆದಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ಸೃಷ್ಟಿಸಿದಂತಹ ಮಹಾಮಾತೆಯನ್ನು, ಅಕಾರ ಉಕಾರ ಮಕರ ಸಂಯೋಗದಿಂದ ಉಂಟಾದ ಓಂಕಾರ ಸ್ವರೂಪಿ ಯಾವುದದು? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಬ್ರಹ್ಮಾಂಡ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬಂತಹ ಮಹಾಶಕ್ತಿಯಾಗಿದ್ದಾಳೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಆತ್ಮಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತುಂಗ ಪರ್ಯಂತ ಆಕೆಯನ್ನು ದೇವಿ ದುರ್ಗೆಂದು ಕೊಂಡಾಡುತ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆಡಿಸಂತ ಆಕೆ ಧನುಜರನ್ನೇ ನಮ್ಮನ್ನೆಲ್ಲ ಕೊತ್ತಿಕೊಡುತ್ತಾ ಇದ್ದಾರೆ. ಆಕೆ ಸಾಮಾನ್ಯ ಹೆಣ್ಣಾಗ್ತಿದ್ರೆ ಭಯಕ್ಕೆ ಉತ್ತರಿಸುವಂತಹ ಭಯಂಕರವಂತಹ ಕದಂಬವನದಲ್ಲಿ ಏಕಾಂಗಿಯಾಗಿ ಇರುವುದಕ್ಕೆ ಸಾಧ್ಯವಿತ್ತೆ. ಬೇಡ, ನಮ್ಮ ಅಮಾತ್ಯವರ ಅಂತಹ ಸುಗ್ರೀವ
ನಿನ್ನ ಗುಣಗಾನವನ್ನು ಆಕೆಯ ಸಮ್ಮುಖದಲ್ಲಿ ಮಾಡುವಾಗ ಅವಳಿಗೆ ನಗು ಬಂದು ಹೋಯ್ತಂತೆ. ಆ ನಗುವೇ ನಿನ್ನ ಅಮಾತ್ಯನಿಗೆ ತೆಗೆಯಾಗಿ ಪರಿಣಾಮ ಬೀದೆ ಅಂದ್ರೆ ಅರ್ಥವೇನು? ಆಕೆ ಸಾಮಾನ್ಯದವಳಲ್ಲ ಎಂಬುದೇ ಅರ್ಥ ಪ್ರಭು. ಆಮೇಲೆ ಅಲ್ಪನೆ ತಿಂಗಳೋಚನು ಕೊಲ್ಲುವರಿಬ್ಬರೇ ಜಗತಿ ಚಂಡಮುಂಡರನು. ಹಾಗಾದ್ರೆ ನೀನು ಮಾಡಿದಂತ ಕೆಲಸ ನೀನಲ್ಲಿಟ್ಟಂತ ಹೋಮದಂತಾಯ್ತು ಪ್ರಭು. ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದೋ ಇಷ್ಟೆಲ್ಲ ಆಗುದು ಯಾಕಾಗಿ? ಕೇವಲ ಹೆಣ್ಣೆಂಬಂತಹ ಮೋಹ ನಿಮ್ಮನ್ನು ಬಾಧಿಸಿದೆ. ಒಂದು ಕಾಲದಲ್ಲಿ ನೈಷ್ಠಿಕವಾದಂತಹ ಬ್ರಹ್ಮಚರ್ಯವನ್ನು ಆಚರಿಸಂತ ನೀನು ಚಂಡಮುಂಡರ ಬಂಡು ಮಾತಿಗೆ ನೀನು ಮರಳಾಗಿ ಹೋದೆಯಲ್ಲ. ಇದನ್ನೇ ನಾನು ಹೇಳುದು ಬೇಡ ಅಂತ. ನಮಗೆಲ್ಲ ನಾಯಕನಾದಂತ ನೀನೇ ದೌರ್ಬಲ್ಯವನ್ನು ತುಂಬಿದ್ರೆ ಉಳಿದವರು ಪ್ರಬಲರಾಗದಕ್ಕೆ ಸಾಧ್ಯ ಉಂಟೆ? ಆದ್ದರಿಂದ ಹೇಳೋದು ಪ್ರಭು, ಆಕೆ ಕೇವಲ ನೆರೆಗೋಚರಿಸುವುದು ಮಾತ್ರ, ಸರಿಯಾದಂತ ನಿಜವಾದಂತಹ ಹೆಣ್ಣಲ್ಲ. ಮರಳಿನ ಮೇಲೆ ಮರದ ನೆರಳನ್ನು ಬಿದ್ದಾಗ ದೂರದಲ್ಲಿರುವಂತಹ ಪ್ರಾಣಿಗಳಿಗೆಲ್ಲ ಅದು ನೀರಿನಂತೆ ಭಾಸವಾಗ್ತದೆ. ಹಾಗೆಂದು ಕುಡಿಯಲು ಹೋದರೆ ಅಲ್ಲಿ ನೀರಿರುವುದಿಲ್ಲ, ಕೇವಲ ಮರೀಚಿಕೆ ಮಾತ್ರ. ಈಗ ಕಾಣುವುದು ಮರೀಚಿಕೆ ಮಾತ್ರ. ಆಕೆ ಹೆಣ್ಣೋ ಗಂಡು ಎಂಬಂತಹ ಲಿಂಗ ಪ್ರಭೇದವನ್ನು ಈವರೆಗೆ ಕಂಡವರು ಯಾರಿಲ್ಲ. ಆದ್ದರಿಂದ ಮನಸ್ಸಿಗೆ ಅವಂತ ಭ್ರಮೆಯನ್ನು ಬಿಡು. ಮೂರು ಲೋಕದ ಒಳಂತಿ ಎಂಬಂತಹ ಪರಮ ಸತ್ಯ ಅರಿತು ಬ್ರಹ್ಮದೇವನು ಕೊಟ್ಟ ವರದ ತೆರದಲ್ಲಿ ಮುಂದಿನ್ನು ಬದುಕಬೇಕೆಂದ ಆಸೆ ಇದ್ರೆ ಆಕೆಯ ಕೈ ಹಿಡಿಯುವ ಮಾತು ಬಿಡು, ಕಾಲಿಡು. ನಿನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಅಧಿಕ ಪ್ರಸಂಗಿ ಸಲುಗೆ ಕೊಟ್ಟರೆ ಬಹಳ ಮಾತಾಡ್ತಾ ಇದೆಯಲ್ಲ. ಇಟ್ಟರವರೆಗೆ ನಿನಗೆ ಸಭೆಯಲ್ಲಿಗೆ ಮಾತಾಡೋಕೆ ಅವಕಾಶ ಕೊಟ್ಟದೇ ನಾನು ಹೆಚ್ಚಿಗೆ ಆಯ್ತು. ನನ್ನ ಭಾಗ್ಯ ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಈಗಲೂ ಬಾಂಧವ್ಯದ ಸೆಳೆತ ಉಂಟು ನಿಮಗೆ. ಏನು ಸಲುಗೆಯ ಸಲುಗೆ ನನಗೆ ಇಲ್ಲವಾದರೆ ನೀನು ಮೊನ್ನೆ ಹುಟ್ಟಿದವ. ನೀನು ಮಂತ್ರಿಗಳಲ್ಲಿ ಒಬ್ಬ ಮುಚ್ಚೆ. ಏನು ನಿನ್ನ ನೀತಿ ಮಾತಾ? ನನಗೆ ಅಗತ್ಯವಿಲ್ಲ. ಆ ಕಾಡಿನಂತ ಬಡ ಹುಡುಗಿ ಆಕೆ ನೀನು ಬಹಳವಾಗಿ ಹೊಗಳ್ತಾ ಇದೆಯಲ್ಲ. ಯಥಾರ್ಥ ಸ್ಥಿತಿ ಹೇಳಿದ್ದು ಏನು? ಆಕೆಯ ಬಗ್ಗೆ ನಾನೇನು ತಿಳಿದಂತೆ ವರ್ತಿಸಿಕೊಂಡೆಯ? ಎಲ್ಲ ವಿಚಾರವನ್ನು ತಿಳಿದುಕೊಂಡವನು. ಮತ್ತವರ ಬಗ್ಗೆ ನಾನು ಯಾವತ್ತೂ ಯೋಚಿಸುವುದಿಲ್ಲ. ಯಾಕೆ? ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವನು. ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೆರೆಸ್ತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಜೀವನದ ಕೊನೆಗೆ ನಿರ್ಧಾರ. ಅದಕ್ಕೆ ನೋಡು, ಛಲವನ್ನು ಯಾವತ್ತು ಬಿಡುವವ ನಾನಲ್ಲ. ಮೂರು ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಥೆಗಳನ್ನು ಕೇಳಿದ ಕ್ಷಣದಲ್ಲಿ ಏನು ಮೂರು ಲೋಕಾಧೀಶನಾಗಿರುವಂತ ಶುಂಭ ಹೆದರಿ ಸುಮ್ಮನೆ ಬಾಯಿಸಿಕೊಂಡ್ಯ ರಕ್ತಬೀಜ. ಈಗ ನೋಡಿದ್ರೆ ನೀನು ನಮ್ಮ ವಂಶದಲ್ಲಿ ಹುಟ್ಟಿದ್ದೇ ಬರೀ ವ್ಯರ್ಥವಾಗೈತಿ. ಅದು ಹೇಗೆ? ರಕ್ತಬೀಜ, ನನ್ನ ಯೋಗ್ಯತೆ ಏನೆಂದು ನೀನು ತಿಳಿದುಕೊಂಡಿದ್ದಿ? ಕೇವಲ ಹಸಿ ಮಾಂಸ, ಹುಲಿ ಎಂಡವನ್ನು ಕುಡಿಯುವಂತ ಕಾಟು ರಕ್ತ. ಶಾಂತಪ್ಪ ಬಾಯಿಸಿಕೊಂಡ್ಯ. ದೇವತೆಗಳ ಪಂಥೆಯಲ್ಲಿ ಕುಳಿತು ಅವಿಷ್ಟನ್ನು ಸ್ವೀಕರಿಸುವಂತ ಯೋಗ್ಯತೆ ನನಗೊಟ್ಟು. ಶುಂಭ, ನಿನ್ನ ವಿಚಾರ ಹೇಗಾಯ್ತು ಗೊತ್ತುಂಟ? ಹೇಗಾಯ್ತು? ಶಿವಮೊಗ್ಗದ ಜೊತೆಯಲ್ಲಿ ನೀನೊಬ್ಬ ಜಂಬುಕ ಹುಟ್ಟಿದಂತ ಆಯ್ತು. ಪಾಪಿ, ನನ್ನ ಯೋಗ್ಯತೆ ಏನೇನು ತಿಳಿದುಕೊಂಡಿದ್ದೆ? ನಿನ್ನ ಮಾತಿನ ಅರ್ಥ ಏನೆಂದು ನಾನು ಈಗ ತಿಳಿದುಕೊಂಡಿದ್ದೇನೆ. ಈ ಮೊದಲು ಕಳಿಸಿಕೊಟ್ಟಂತಹ ವೀರರು ಎಲ್ಲರೂ ಅಲಿದು ಹೋಗಿದ್ದಾರೆ. ಅವರಾಗೆ ಸಾಹಿತ್ಯ ಅಂತ ಭಯ ಅಲ್ವ ನಿಮಗೆ? ನನ್ನ ಮುಖದಲ್ಲಿ ಭಯದ ಚಿಗುರುಗಂಡು ಬಂತೆ. ಮತ್ತೆ ಅದಕ್ಕಾಗಿಯೇ ನಿನ್ನಲ್ಲಿ ಹೇಳು, ಏನು ಅಂತ ಭಯ ನಿನ್ನಲ್ಲಿ ಉಂಟೆ ಅಂತ ಆದ್ರೆ ನೀನೊಂದು ಕೆಲಸ ಮಾಡು. ಏನು? ಕೈಗೆ ಬಲೆಯನ್ನು ಕೊಡು, ಸೀರೆ ನೋಡು.
ಏನೊಂದ ನೀನೊಬ್ಬ ರಣಹೇಡಿ ಅಂದೆ. ಕೇಸರಿಗಳ ಮಧ್ಯೆ ಜಂಬುಕ ಹುಟ್ಟಿದಂತ ಆಯ್ತು. ಬಂಟು ಮಾತಾಡುವ ಚಂಡಮುಂಡನಿಗೆ ಗಂಡು ಚಂಡ ಮುಂಡರ ಹೆಸರೆತ್ತಿದ್ರೆ ಜಾಗೃತಿ ಇನ್ನಾಗಿ ಚಂಡರಲ್ಲ ಅವರು ಗಂಡುವರಿಗಳು ಗೊತ್ತುಂಟಾ? ಅನುಮಾನ ಯಾಕೆ ಕೊಡು. ಇಂದು ಕಂಪಿಸುತ್ತಾ ಇದ್ದಾನೆ. ನಿಂತ ನೆಲವೇ ಕುಗ್ಗಿ ಹೋಯಿತು ಎಂಬ ಹಾಗೆ ಭಾಸವಾಯಿತು. ಚೇತರಿಸಿ ನೋಡಿದರೆ ಕುಗ್ಗಿದ್ದು ನೆಲವಲ್ಲ, ರಕ್ತ ಬೀಜನ ಅಂತಸತ್ವವೇ ಕುಸಿಯುತ್ತಾ ಉಂಟಲ್ಲ. ನೆರಹಿ ಕೋಟಿ ದೈತ್ಯರ ಮಣಿರಥವನ್ನು ಏರಿಕೊಂಡು ತ್ವರಿತ ಗತಿಯಿಂದ ಇಲ್ಲಿಗೆ ಬಂದರೆ ಏನನ್ನು ಕಾಣುತ್ತಾ ಇದ್ದೇನೆ. ನಕ್ಷತ್ರ ಮಂಡಲವೇ ಕುಸಿದು ಬಿದ್ದ ಎಂಬ ಹಾಗೆ ಪ್ರಖರವಾದಂತಹ ಕಿರಣಗಳಿಂದ ಈ ಕದಂಬಾವನ ಬೆಳಗುತ್ತಾ ಉಂಟು. ಕೇವಲ ಪ್ರಕರಣವಾದಂತಹ ಕಿರಣ ಮಾತ್ರವಲ್ಲ, ಓಂಕಾರ ಎಂಬಂತಹ ನಿನಾದ ಕೂಡ ಕೇಳ್ತಾ ಉಂಟು. ಕಾಣುವಂತಹ ಪ್ರಕಾಶಕ್ಕೂ ಕೇಳುವಂತಹ ಓಂಕಾರಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಎಂದು ನನ್ನ ಅಂತರಾತ್ಮ ಒತ್ತಿ ಹೇಳುತ್ತಾರೆ. ಸರಿ ಸರಿ, ಪ್ರಪಂಚದ 24 ತತ್ವಗಳಿಗೂ ಅಧಿದೇವತೆಯಾದಂತಹ ಓಂಕಾರ ಸ್ವರೂಪಿಯ ಸಾನ್ನಿಧ್ಯ ಇಲ್ಲಿರುವ ದೆಸೆಯಿಂದಾಗಿಯೇ ಈ ಕದಂಬಾವನ ಬೆಳಗುತ್ತಾ ಉಂಟು. ಕದಂಬಾವನದಲ್ಲಿರುವ ಮುಳ್ಳಿನ ಗಿಡದಲ್ಲೂ ಕೂಡ ಮಲ್ಲಿಗೆ ಹೂವು ಅರಳಿ
ಕಂಪನ್ನು ಬೀರುತ್ತಾ ಉಂಟು. ಹಾಗಾದ್ರೆ ಇಲ್ಲಿಗೆ ಬಂದ ಚಂಡಮುಂಡರ ಮುಳ್ಳಿನ ಮನಸ್ಸೇಕೆ ಹೂವಾಗಲಿಲ್ಲ, ಖೇದವಾಗುತ್ತಾ ಉಂಟು. ಹಾಗಾದ್ರೆ ಈ ದಿವ್ಯವಾದಂತಹ ಪ್ರಕಾಶ ಇದರ ಮೂಲ ಎಲ್ಲಿಂತ ತಿಳಿಬೇಕೆಂತ ಕುತೂಹಲದಿಂದ ಪಥವನ್ನು ಉತ್ತರಿಸಿ ಮುಂದೆ ಬಂದಾಗ ಶಿವ ಶಿವ ಏಕಕಾಲದಲ್ಲಿ ಕೋಟಿ ಸೂರ್ಯರು ಉದಯಿಸಿದರು ಎಂಬಂತೆ ಕಾಣುವಂತಹ ದಿವ್ಯವಾದಂತಹ ರೂಪ, ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಬಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣ ಮುಂಭಾಗದಲ್ಲಿ ಬೆಳಗುತ್ತಾ ಉಂಟು. ಈಕೆಯ ಪಾದ ನೋಡಿದರೆ ಪಾತಾಳವನ್ನುಂಟು, ಶಿರ ನೋಡಿದರೆ ಸ್ವರ್ಗ ಉಂಟು. ಭೂವ್ಯೋಮ ಪಾತಾಳವನ್ನು ಆಚರಿಸಿದ ಈ ದಿವ್ಯ ಮೂರ್ತಿ ಅದಕ್ಕೆ ಆದಿ ಮಧ್ಯ ಅಂತ್ಯವೆಂಬುದೇ ಇಲ್ಲ ಎಂಬುದು ಸ್ಪಷ್ಟವಾಗಿ ಕಾಣುತ್ತಾ ಉಂಟು. ಏನೇ ಆಗಲಿ ಮಾಡಲಿನ್ನೇ ನಕಟ ಚುಂಬನ ಕೂಡೆ ಒರೆದು ಭಾಷೆಯೇ ಬಂದಿದ್ದೇನೆ. ಮಹಾಮಾತೆಯನ್ನು ತಿಳಿದರೂ ಕೂಡ ಈಕೆಗೆ ಶರಣಾಗುವಂತಿಲ್ಲ. ಚುಂಬನ ಉಪ್ಪನ್ನದಲ್ಲ ನನ್ನನ್ನು ಬಾಧಿಸ್ತಾ ಇದೆ. ನಾನೇನು ಮಾಡಲಿ ಶಿವನೇ ಅಂತ ಯೋಚನೆ ಮಾಡಿದ್ರೆ ಸರಿ ಅಂತರಂಗದಲ್ಲಿ ಭಕ್ತಿ, ಬಹಿರಂಗದಲ್ಲಿ ಶಕ್ತಿಯನ್ನು ಪ್ರವೇಶಿಸ್ತಾ ತನ್ನ ತನವನ್ನು ಮಹಾಮಾತೆಯ ಪಾದ ಧೂಳಾಗಿಸಿಕೊಳ್ತೇನೆ. ಈಕೆಯನ್ನು ಕರೆಸಿ ಸಾರ್ಥಕವೆನಿಸಂತ ನಮ್ಮ ಬದುಕಿಗೆ ಸಾವು ಸಮರ್ಪಕವಾಗಲೇಬೇಕು. ಅದಕ್ಕಿಂತ ಪೂರ್ವದಲ್ಲಿ ಈಕೆಯನ್ನು ಮನಸಾ ಧ್ಯಾನಿಸ್ತೇನೆ. ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೆ ನಮಸ್ತಸ್ಯೆ ನಮಸ್ತಸ್ಯೆ. ತಲೆ ಮೇಲಿನ ಭಾರ ಕೆಳಗೆ ಇಳಿಸಿದಂತಾಯ್ತು. ಏನು ತಂಗಾಳಿ, ಏನು ತಂಬೆಳಕು. ಈ ತಂಬೆಳಕು ಎಲ್ಲಿಂದಂತ ಮೇಲೆ ನೋಡಿದ್ರೆ ಮೇಲೆ ಅಂಬರದಲ್ಲಿ ಏನಾಂಕ ಇಲ್ಲ, ಬದಲಾಗಿ ಈಕೆಯ ಮುಖಮಂಡಲದಲ್ಲಿ ಉದ್ಯಮಿಸ್ತಾ ಇದ್ದಾನೆ. ಈಕೆಯಲ್ಲಿ ಮಾತಾಡಿಸುವರೇ ಹಾಗೆಯೇ ಸಂಭವಿಸ್ತೇನೆ. ಓ ಏನಾಂಕ ಗೊತ್ತೇ? ನಭಾಮಂಡಲದಲ್ಲಿ ಪೂರ್ಣಚಂದ್ರನು ಯಾವ ರೀತಿಯಾಗಿ ಗಮನಿಸ್ತಾನೆ ಅದೇ ರೀತಿಯ ಮುಖಮಂಡಲ. ನಿನ್ನ ಮುಖ ಎನ್ನುವಂತಹ ಮುಖದಲ್ಲಿ ಲೋಕಲೋಕವೇ ಕಂಗೊಳಿಸ್ತನ್ನು ಕಾಣುತ್ತಾ ಇದ್ದೀನಿ. ಓಹೋ, ನೀನ್ಯಾರು ನೀನೆಷ್ಟು ಎಂಬುದನ್ನು ಅಂತರಂಗದಿಂದ ಅರಿತಂತಹ ನಾನು ಶಿರ ಭಾಗಿಸಿದ್ದೇನೆ, ಕಾಲ ಜೋಡಿಸಿ ಎದ್ದೇಳಪ್ಪ. ನನ್ನನ್ನು ಹೆತ್ತಂತಹ ತಾಯಿ ಅನ್ನ ಕೊಟ್ಟ ದೊರೆಗಲ್ಲದೆ ಮತ್ತೊಬ್ಬರಿಗೆ ಮಣಿದ ಶಿರವಲ್ಲ, ಜೋಡಿಸಿದ ಕರವಲ್ಲ. ಆದ್ರೆ ನಿನ್ನನ್ನು ಕಂಡಾಗ ಎಲ್ಲವೂ ಯಾಂತ್ರಿಕವಾಗಿ ನನಗೆ ಓಹೋ ಅಮ್ಮ ಎಂಬಂತಹ ಉದ್ಗಾರ ನನಗರಿವಿಲ್ಲದೆ ಒಂದು ಹೆಜ್ಜೆ. ಒಳ್ಳೆಯದು. ಅದರ ಮೂಲ ರೂಪವೇ ಓಂಕಾರ ಎಂಬುದನ್ನು ಅರಿತಂತಹ ನಾನು ಬೇರೆ ಯಾರು ಅಲ್ಲ. ಯಾರಪ್ಪ? ಊರು ಶೋಭಿತಾಪುರ ದೊರೆ ಚುಂಬ. ಸಂಬಂಧ ಏನಾದ್ರೂ ಉಂಟ? ಅವ ಮಾವ, ನಾನು ಅಳಿಯ. ಅವ ಅರಸ, ನಾನು ಮಂತ್ರಿ. ಬಂದ ಉದ್ದೇಶ ನಿನ್ನ ಇರವನು ಚಂಡಮುಂಡನ ಅರಿತ ನಮ್ಮ ದೊರೆ ಶುಂಭ ಸಾನೂರಾಗದಿಂದ ಬಯಸಿದರೆ ಚೂಣಿಯನ್ನು ಬಯಸಿಬಿಟ್ಟೆಯ. ನಿಜ. ಶುಂಭನಾದರೇನು ನಿಶುಂಭನಾದರೆ ಸಾಕ್ಷ್ಯ ಶಂಭುವೇ ಬರಲಿ ಹೇಳಿದವಳು ನಾನೇ. ನೀನು ಕಳಿಸಂತ ರಾಯಸ ನಿಶಿತ ಕೂರ್ಕನೆಯಾಗಿ ನಮ್ಮೊಡೆಯನ ಎದೆಗೆ ಚುಚ್ಚಿತ ರೊಚ್ಚಿಗೆದ್ದಂತ ಆತ ಧೂಮ್ರಾಕ್ಷನನ್ನು ಕಳಿಸಿದರೆ ಹುಂಕರಿಸಿದ್ದೇಯ. ನಿಜ.
ಚಂಡಮುಂಡರು ಬಂದರೆ ಪುಂಡು ಪೋಖರಿಗಳು ಜಾಲಿಯಾಗಿ ಕೊಂದೆಯ ನಾನು ಬಂದು ನೋಡಿದರೆ ಏನಾಂಕಲಿ ವ್ಯಕ್ತಿಯಾಗಿ ರಾಧಾಸ್ತಿರಿಂದ ಅರ್ಥ ಏನಮ್ಮ? ಅವರಂತೆ ನೀನಲ್ವಲ್ಲ ಅಮ್ಮ. ಎಲ್ಲವನ್ನು ತಿಳಿದಿರುವಂತ ನೀನು ಶುಂಭನ ಬಗ್ಗೆ ಅಸಡ್ಡೆ ಯಾಕಮ್ಮ? ಏನು ಮಹಾ? ಚಾರು ಚತುರ್ದಶ ಗುಣದಲ್ಲಿ ತನ್ನದೇ ಆದಂತಹ ಅಧಿಕಾರ ಉಂಟು. ಹೌದಾ? ನಕ್ಷತ್ರ ಮಂಡಲದಲ್ಲಿ ವಾಸ, ದೇವತೆಗಳ ಮಂಕೆಯಲ್ಲಿ ಭೋಜನ, ಪರಶಿವನ ಸರಿಮಂಚದಲ್ಲಿ ವಾಸವನ ಸಮಗದ್ದುಗೆಯಲ್ಲಿ ಸರಸಿದಾತ್ವವನ್ನ ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳುವಂತಹ ಎಲ್ಲಾ ಅರ್ಹತೆ. ಆದ್ರೆ ಬುದ್ಧಿ ಮಾತ್ರ ಸರಿ ಇಲ್ವಲ್ಲ ಅಮ್ಮ. ಬೇಡನ ಬಲೆಯೊಳಗೆ ಸಿಕ್ಕಿದಂತಹ ಮೊಲವೊಂದು ಯಾವ ರೀತಿಯಾಗಿ ವಿಲವಿಲನೆ ಒದ್ದಾಡುತ್ತಾ ಉಂಟು, ಅದೇ ರೀತಿ ನಿನ್ನ ಮೋಹದ ಬಲೆಗೆ ಸಿಲುಕಿದಂತಹ ನಮ್ಮೊಡೆಯ ಶುಂಭ ಒದ್ದಾಡುತ್ತಾ ಇದ್ದಾನೆ. ಇನ್ನು ಹೆಚ್ಚು ಹೊತ್ತಿಲ್ಲ ಮಗನೇ. ಅಮ್ಮ, ನನಗೆ ಗೊತ್ತಾಗ್ತಾ ಉಂಟು ಯಾವುದು? ಆದಷ್ಟು ಶೀಘ್ರವಾಗಿ ನಮ್ಮ ತಲುಪಬೇಕಂತ. ಆದ್ರೆ ಏನು ಮಾಡೋಣ? ಏನು? ನಿನ್ನನ್ನು ಕಂಡಾಗ ಏನಾದ್ರೂ ಒಂದು ಸಂಧಾನ ಮಾಡಿ ನಮ್ಮ ಕುಲವನ್ನು ಉದ್ಧರಿಸಬೇಕೆಂಬಂತ ಒಂದೇ ಒಂದು ಆಸೆಯಿಂದ ಅದಕ್ಕೆ ಶುಂಭನ ಪ್ರತಿನಿಧಿಯಾಗಿ ನಿನಗಾಗಿ ತಂದಿದ್ದೇನೆ ಬಂಗಾರದ ಪಲ್ಲಕ್ಕಿ. ಅದ್ಯಾಕೆ ಮಗನೇ? ಅವರಿಗಿಂತ ನಾವು ಹೆಚ್ಚು ಕೊಡ್ಬೇಕಂತ ಮನಸ್ಸು ಬೇಕಲ್ಲ? ಆಗಲ್ಲ. ಮತ್ತೆ ಆ ದೇವತೆಗಳು ನಿನಗೆ ಬಂಗಾರದ ಉಯ್ಯಾಲೆ ಗಳಿಸಿದ್ದಾರೆ. ಹೌದು. ನಮ್ಮಲ್ಲಿ ಒಂದು ಬಂಗಾರದ ಪಲ್ಲಕ್ಕಿ ಗತಿ ಇಲ್ವಾ? ಕೊಡುವವನಿಗೂ ಬಂಗಾರದ ಮನಸ್ಸು ಬೇಕಲ್ವಾ? ಅಮ್ಮ, ನೀನಂದ್ರೆ ಹೇಗೆ ರಸಭಾವಿ, ನಾವೆಂದ್ರೆ ಒಂದು ಕರ್ಪೂರರು, ಒಂದು ಕಪ್ಪಿನ ಹಾಗೆ. ಈ ರಸಭಾವಿ ನೀರು ಕಪ್ಪಿನಕ್ಕೆ ಸೋಂಕಿದರೆ ಅದು ಯಾವ ರೀತಿಯಾಗಿ ಚಿನ್ನವಾಗ್ತದೋ ಅದೇ ರೀತಿ ನಮ್ಮ ಬಣ್ಣ ಎಲ್ಲ ಹೋಗಿ ನಾವು ಕೂಡ ಚಿನ್ನವಾಗೋದಕ್ಕೆ ಸಾಧ್ಯ ಉಂಟು. ಈಗ ಲೇಪನ ಮಾಡಿದ್ದೆ ಇದು? ಹೌದಮ್ಮ, ಕಾಣ್ತದಮ್ಮ. ಹೌದಾ? ಅಯ್ಯೇ, ಏನೇ ಆಗಲಿ ಶುಂಭ ನಿನ್ನನ್ನು ಬಯಸಿದ್ದಾನೆ, ಅರ್ಥಾತ್ ಯಾವ ರೀತಿಯಿಂದಲೋ ಆಗಲಿ ಸರಿ. ನೀನೊಂದು ಬಂದರೆ ಅವನಿಗೆ ಸತ್ಯದರ್ಶನ ಆದ್ರೆ ಅವನ ನಿಜವಾದಂತಹ ಬಣ್ಣ ಬದಲಾಗ್ತದೆ. ಹಾಗೆ ನೋಡಿ, ಇವರೆಲ್ಲ ಭಕ್ತ ಕೋಟಿಗಳು ಭಜನೆ ಮಾಡುತ್ತಾ ಇದ್ದಾರೆ. ಯಾವ ಮರಣ ಭಜನೆಯ? ಹಾಗಲ್ಲಮ್ಮ, ಮತ್ತೇನು? ನಿನ್ನನ್ನು ಹೊತ್ತುಕೊಂಡು ಹೋಗುದಕ್ಕೆ. ಹಾಗೆ ಹಾಗೆ ಅಲ್ಲಿ ಶುಂಭ ನಿನಗಾಗಿ ಕಟ್ಟಿದಂತಹ ಯಾವ ಪ್ರೇಮ ಮಂದಿರ ಉಂಟೋ ಅದು ದುರ್ಗಾ ಮಂದಿರವಾಗಬೇಕೆಂಬಂತಹ ಬಯಕೆ ಉಂಟು. ಆದ್ದರಿಂದ ತಾಯೇ, ಇಳಿದು ಬಾ, ನಲಿದು ಬಾ, ಒಲಿದು ಬಾ. ರಕ್ತ ಬೀಜ, ನನ್ನನ್ನು ಕಂಡಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ, ಭಕ್ತಿಯಿಂದ ಪಾದ ಪೂಜೆಯನ್ನು ಮಾಡಿದೆ, ಸಂತೋಷ ಭರಿತಳಾದೆ. ನಾ ಯೋಚನೆ ಮಾಡುದಪ್ಪ, ನಿನ್ನನ್ನು ಹುಂಬನೆನ್ನಬೇಕು, ಪ್ರಾಜನೆನ್ನಬೇಕು? ಅಮ್ಮ, ಸತ್ಯದರ್ಶನವಾದ ವ್ಯಕ್ತಿ ಯಾವ ಕಾಲದಲ್ಲೂ ಹುಂಬನಕ್ಕೆ ಸಾಧ್ಯ ಉಂಟೇನಮ್ಮ? ಈ ಕಾಸರ್ಕನ ಮರದ ಬುಡದಲ್ಲಿ ಶ್ರೀಗಂಧದ ಮರ ಹೇಗೆ ಹುಟ್ಟಿತು ಎನ್ನುವುದು ಯೋಚನೆ ಮಾಡುತ್ತಾ ಇದ್ದೇನೆ. ಯಾರ ಮಧ್ಯದಲ್ಲಿ ಹುಟ್ಟಿದೆ ಎಂಬಂತ ಪ್ರಯತ್ನ ಅಲ್ಲ, ಗಂಧದ ಪರಿಮಳ ಉಂಟಲ್ಲ ನಿನಗೆ. ಸ್ಮಶಾನದಲ್ಲಿ ಹುಟ್ಟಿದ ತುಳಸಿ ಗಿಡ ಪೂಜೆಗೆ ಯೋಗ್ಯವೇ? ನಿನ್ನ ಮನದಂಗಳದಲ್ಲಿ ನೆಡು, ಅದಕ್ಕೂ ಒಂದು ಪವಿತ್ರ ಬಂದಿತ್ತು. ಪಣದ ವಿಚಾರಿತು ಒಡೆಯ ದೂರಕ್ಕಾಗಿ ಬರಬೇಕಿತ್ತು. ಅದರ ಮೊದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ, ನನ್ನ ಕೈಯಿಂದಲೇ ಕೊಲ್ಲಿಸಿದ ಪ್ರಾಣ ಹೇಳಿ ಅಂತ ಅರಮನ ಒಳಗೆ ಕುಳಿತುಕೊಂಡಿದ್ದನಲ್ಲ ನಿನ್ನ ಒಡೆಯನೊಬ್ಬ ಶಂಡ ಹೊಗಳುವರಿನ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಈ ಜೊತೆ ಕಾಳು ನಡೆಸುವುದಕ್ಕಾಗಿ ನನ್ನ ಶರೀರವನ್ನು ಅಲಗಿಸಿ
ನನ್ನ ತಲೆಯೇ ಇಬ್ಬಾಗವಾಗಿ ಹೋಯಿತು, ರಕ್ತ ಚಿಮ್ಮುತ್ತಾ ಇದೆ. ನನ್ನ ಯೋಗ್ಯತೆಯನ್ನು ಪ್ರಕಟ ಮಾಡಬೇಕಾದ್ರೆ ಇದೇ ಸರಿಯಾದ ಸಮಯ. ಆತನ ನನ್ನ ರಕ್ತವನ್ನು ಭೂಮಿಗೆ ಸೇರುತ್ತೆ. ಶಾಂತಳಾಗಮ್ಮ ತಾಯಿಯೇ, ಶಾಂತಳಾಗಮ್ಮ. ಅತಿ ಶೀಘ್ರ ಉಳ್ಳಾಳ್ತಿನ ದಯವಿಟ್ಟು ಅಧಿಕೃತ ಕೂಡ್ದು ಬರ್ಕೊಂಡು ಆಳೋದು ಬರ ಆಂಡ ಎಣ್ಣೆ ಮಾತ್ರ ದಂಕ ನರಪದ ಕೈತ ಎಣ್ಣೆ ಕಣ್ಣು ಮುಟ್ಟರು ಪೂಜೆ ಸ್ವರ್ಗಕ್ಕೆ ಬೋ ಈ ಸ್ವರ್ಗಗೆ ಸೇರಿ ಇನ್ನಿತ ಕಾರ್ಯ ಎಂದು ಕಲ್ಪನೆ ಇತ್ತು ಶ್ರೀಮಾನ್ ಶೈಲೇಶ್ ರಾಮಚಂದ್ರ ಸಂತೋಷ ಸಮಾಧಾನ ಕಠಿಣ ಉಳ್ಳಾದ್ರ ಸೇವೆಯನ್ನು ಬರಿ ಭಕ್ತಿ ಮಲ್ಪೇರಿ ಬರಿ ಗೌಚಿನ ಮಲ್ಪಾರಿ ನಿಖಿಲ್ ಮಲ್ಪಾತ್ರ ಸೇವೆ ಅಪ್ಪನ ಭಂಡಾರಕ್ಕೂ ಸಂಧಾತ್ರೆ ಸಂದೇಹ ಐತಿ ಅಂಚಾದ ಕಂಜಿ ಕೈ ಕಂಜಿ ಪುಳ್ಳ ಸಲೆ ಒಂದು ಸಂಸಾರ ಕೂಡು ಕುಟುಂಬದ ಆಡಬಾರ್ದೊಟ್ಟಿಗೂ ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಿಯಾದ ಪೋಯಿನಲ್ಪ ಬತ್ತನಲ್ಪ
ಸಾವಿರ ವರ್ಷ ಉಳ್ಳಾಂತಿ ಬೇಡಿ ಸೇರ್ಬೇಕವೆ ಬತ್ತೊಂದೊಂಬಿಗೆ 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 ತಗೋತ್ರ ಬಾರಿ ಬದ ಬಂಡಾರಿ ಸತ್ಯ ಆವರಿಸಿನಪ್ಪನ ಸೇವೆಯನ್ನು ಮಟ್ಟುವ ತರ್ನಾಂಡ ಬಲಿಪ ಶಿವಶಂಕರ ಭಟ್ರ ಮದ್ದಡ್ಡೆಗೆ ಅಂತ ಬಂದ್ಪಾವೆ ಇರೊಂದು ಆಲಿಕೆಡೆ ಸರಸ್ವತಿ ನೆನೆಯೋದು ಬಂದ್ಪಾವೆ ಬಲಿಪ ಪರಂಪರೆ ಕೀರ್ತಿನ ಓಡ್ ಇಲ್ಲಗಾರು ಬಾರಿ ಬಟ್ಟ ರಂಗಂದಲಕ್ಕೆ ಹೆಚ್ಚು ಕಡಿಮೆ ಇದ್ರೆ ಸಮಯ ತೂಕೊಂಡು ಬೊಟ್ಟು ದಾರ ಮಿತ್ ಮಾಡ್ಯಾರು ಸಂತೋಷ ಅಂಡ್ ನಾನೇ ಮನೆ ತೂಕುನಿ ಬೊಟ್ಟಾಯಿನಿಯರು ಎನ್ನಗಾರ ನಿಕ್ಕೋ ಆಡಿಸಿನಪ್ಪ ಸೇವೆ ಮಾಡ್ಕೊಳ್ಳೆ ಇರ್ನ ಕೈಟ ಉಳ್ಳಲ್ದು ಶಕ್ತಿಯ ಮೊದ್ಲೆಗಾರ ಹಿರಿಯಾರು ಗಿಲಿಯಾಕಲ್ಲ ಕೈಟ ಕರಪರು ಓದುಳ್ಳಾರು ಗದಿಯ ಬಳಸಿರ್ನ ಆಡ್ ಸಂತೋಷ ಆಡ್ ನಾಡು ಆಯುಷ ಆರೋಗ್ಯ ಭಾಗ್ಯ ಕೊರತು ಅವಳ ಸರಿಗಾರ್ರು ಬಾರಿ ಬಿಟ್ಟರೆ ಬಾರಿ ಓದ್ತಾರೆ ಒಂದು ತಾಳಿ ಶುರು ಮಾಡಿ ಮುಸ್ಕುಬಾರ್ದು ಕೊಡಲ್ಲ ಮತ್ತೆ ಚಿನ್ನಪ್ಪನ ಸೇವೆ ಮಾಡ್ತದ ಮೇಲೆ ಹೆಚ್ಚೆಚ್ಚಿಗೆ ಕಾರ್ಯಕ್ಕೆ ದುಃಖಲೇಕ ಒಳ್ಳಾಳ್ದು ನಾನು ಬಾಲ್ಪಾಡು ಭಗವದ್ರೆ ಬ್ರಹ್ಮಸಭೆ ಗುತ್ತು ಭಾರಿ ಮಾಡಲ್ಲ ಸಾಧ್ಯ ನಾಶಿಕೆ ಬಳಿಬಾಡ್ಗ ಒಂದೇ ಆಡು ಶಿರುಡ್ದು ಅಕೇರೆ ಮಟ್ಟ ಅಪ್ಪೇನ ಸೇವೆನ ಭಕ್ತಿ ಭಾವಡು ಕುಳ್ಳುದು ತುರನೆ ಮಾತಾಡಗಲ ಕಟೀಲ್ದ ಒಳ್ಳಾಳ್ದು ನಾನು ಪಡು ಪತ್ತೊಂದಮ್ಮಿಗೆ ಅಂದ್ರೆ ಸೇರಿದ್ರೆ ಮಾತ್ರ ಪಾತ್ರ ಕೊರಿಯ ಚೆನ್ನ ಉಂಡಾಳ ತಪ್ಪು ಗೊಂಡ ಉಂಡ ಆರೋಗ್ಯ ಭಕ್ತಿ ಮಾಡು ಕೊರನ ಕಾಣಿಕೆ ಸ್ವೀಕಾರ ಮಾಡ್ತಾರೆ ಯೋಧ ಧರ್ಮ ಕೊರನಾಕ ಶಿಶುಭಾಗ್ಯ ಒತ್ತಕಾಡು ಊಟಾಲೆ ಸಂಪೂರ್ಣ ಕಾಣಿಕೆ ಸ್ವೀಕಾರ ಮಾಡ್ತಾರೆ ಸಂದರ್ಭದಲ್ಲಿ ಭೀಕರವಾದಂತಹ ಚಂಡಂಗಿಯ ರೂಪವನ್ನು ಕಂಡಂತ ನಾನು ಓಡಿಕೊಂಡು ಬಂದಿದ್ದೇನೆ. ಬದುಕಬೇಕು ಈ ಅರುಣಾಸುರ, ಬದುಕು ಏನಾದರೂ ಸಾಧನೆ ಮಾಡಬೇಕು. ಸಾಧನೆ ಮಾಡಿ ನನಗೆ ಭಯ ಭಯ ಇಲ್ಲ. ಅರುಣಾಸುರ ಬದುಕಬೇಕು. ಯಾರಿದ್ದಾರೆ ಇದ್ದಾರಲ್ಲ ಶುಕ್ರಾಚಾರ್ಯರು, ಅವರ ಬಳಿಗೆ ತರುತ್ತಾರೆ.
ನಮ್ಮನ್ನು ಸುಮ್ಮನೆ ಬಯಸಿದ್ದಾದ್ರೆ ಧ್ರುವವನ್ನು ಬಯಸಿದ ನಮ್ಮವರನ್ನು ಸದಬಡಿದ ನಮ್ಮನ್ನು ತಮ್ಮನ್ನು ಸುಮ್ಮ ನಮ್ಮ ಸುರಕುಲಕ್ಕೆ ಮಾರಿಯಾಗಿ ಮತ್ತೇನು ಪೋರ್ತಾಳಿ ನಮ್ಮ ಸುರಕುಲವನ್ನೆಲ್ಲ ಮುಕ್ಕುತ್ತಾ ಮುಂದುವರಿತಾ ಇದೆಯಾ? ಅಮ್ಮನಾದ ನಿಶುಮನನ್ನು ಕೊಂದೆಯ ಎಲ್ಲ ಎದುರಲ್ಲಿ ನಿಂತವ ಸಾಮಾನ್ಯ ಭಾಷೆ ಬೇಡ. ಯಾರೋ ನಿನ್ನನ್ನು ಕತ್ತಿ ಕಾಲಗಳಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಬಂದ ಶುಭ ಹೂಂಕಾರ ಮಾತ್ರ ಅಂತ ಧೂಮ್ರಾಕ್ಷರ ಸುಟ್ಟೆ, ಚಂಡ ಮುಂಡರ ಶಿರವನ್ನು ಚೆಂಡಾಡುವುದಕ್ಕೆ ಮಹಾಕಾಳಿಯಾದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿ ಆದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿವರ ಶಿವನ್ನೇ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರ ಕಂಡು ಸಂತೋಷಗೊಂಡೇ ಅಲ್ಲ, ಹೋಗು ಬಗೆಯ ಸ್ವರ್ಗವನ್ನು ಯಾರು ಅಮ್ಮ ನಿಮ್ಮ ಈ ರೂಪವನ್ನು ಮುಂದೆ ಕಾಣುವ ಬಗೆ ಹೇಗಮ್ಮ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಕೊಳ್ಳು ನಾನಲ್ಲ. ದ್ವಾಪರ ಯುಗದಲ್ಲಿ ಧರೆಯ ಧರ್ಮ ಉದ್ಧರಿಸುವುದಕ್ಕಾಗಿ ಶ್ರೀಹರಿಯ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ದುರ್ಬಲ ಶುಂಭನ ಮಾತ್ರ ನನ್ನಲ್ಲಿ ಹೇಳಿಯಂತೆ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯನನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಪ್ರಭುರಾಮಿಗೆ ಕಾಣಿಸಿಕೊಳ್ಳುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ.
ಸ್ಮರಿಸುವಲ್ಲಿ ಶ್ರೀದೇವಿ ಚರಣ ಹರುಷದಲ್ಲಿ ಕುಮದ ಸಗಲ ನಮ್ಮ ಕಷ್ಟವೆಲ್ಲವೂ ದೂರವಾಯಿತು, ಸುರಲೋಕ ನಮ್ಮ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥೆಯನ್ನು ಯಾರು ಆಡಿದ್ದಾರೋ, ಯಾರು ಆಡಿಸಿದ್ದಾರೋ, ಯಾರು ನೋಡಿದ್ದಾರೋ ಅವರಿಗೆ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ನಮ್ಮ ಮೇಳದಲ್ಲಿ ವಾಸವಾಗಿರುವಂತಹ ಗಣಪತಿ ದೇವರು ಸಕಲ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವರೆ ಸಭ್ಯರಲ್ಲಿ ಪ್ರಾರ್ಥಿಸುವ. ಭದ್ರಂ ಶುಭಂ ಮಂಗಳಂ. श्रीमती आश्रिता श्रीमन शैलेश अंचन कुमारी सान्वी श्रीमती आश्रिता शैलेश कुमारी सान्वी ಹಾಗೂ ಆರ್ತಿ ಗಾರು ಕುಶಾಲ್ ಗಾರು ಮೋಜು ಗಾರು ಭಕ್ತಿಪೂರ್ವಕವಾಗಿ ಕೊಟ್ಟಿರುವ ಶ್ರೀಮುಡಿ ಗಂಧಪ್ರಸಾದ ಶಿವ ದೇವರ ಪೂಜೆ.
ಬೇಡಿಕೊಂಡಂತಹ ಯಕ್ಷಗಾನ ಸೇವೆಯನ್ನು ಭಕ್ತಿಯಿಂದ ನಡೆಸಿಕೊಟ್ಟಂತಹ ಸೇವೆಯನ್ನು ಏನಾದರೂ ತಪ್ಪುಗಳಾಗಿದ್ದಲ್ಲಿ ಅದೆಲ್ಲವನ್ನೂ ಆದಿಯವರು ಕ್ಷಮಿಸಿಕೊಂಡು ನಮ್ಮ ಮಕ್ಕಳಿಗೂ ನಮ್ಮ ಮನೆಯವರಿಗೂ ಆಯುಷ್ ಆರೋಗ್ಯಾದಿ ಸಕಲ ವಿಷಯಗಳನ್ನು ನೀವು ಮಾಡುವಂತಹ ಉದ್ಯೋಗ ವ್ಯವಹಾರಗಳಲ್ಲಿ ಸರ್ವ ರೀತಿಯ ದಯವನ್ನು ಕಲಿಸುವ ಸರ್ವ ಭಾಗವು ಆ ಮಹಾಗಣಪತಿಗೆ ಮತ್ತು ಆ ಮಹಾದೇವನ ಕರ್ಮಾದರೂ ಕರ್ಮ ಮಧ್ಯೆ ಕರ್ಮ ಅಂತ್ಯ ಕರ್ಮದ ಪ್ರಾರಂಭವಾದರೂ ಮಧ್ಯವಾದರೂ ಅಂತ್ಯವಾದರೂ ದೇವರಡಕ್ಕೆ ಪೂಜಾಂತೆ ಅಂತ್ಯಕಾಲ ಅವರು ಪ್ರಸನ್ನ ಆಗಿಕೊಂಡು ನಮ್ಮ ದಾದಾಜಿಯನ್ನು ಅನುಗ್ರಹ ಮತ್ತು ಆರೋಗ್ಯದಲ್ಲಿ ಹಿಂದಿನ ಆ ಮಹಾತಾಯಿ ಅರ್ಪಣೆ ಮಾಡಬೇಕಾದ ಸಂತೋಷ ಭಂಡಾರದ ಶ್ರೀಕಾಲದ ತಂದು ದಾರಿದ್ರ್ಯ ದುಃಖ ಭಯ ಹೀಗೇನ ಸ್ಮರಣ ಮತ್ತು ಯಾವುದೇ ಸರ್ವೋಪಕಾರಗಳನ್ನ ಸದಾ ಮಾತಂತ ನಮ್ಮ ಅನುಗ್ರಹ ಮತ್ತೊಂದು ನಮ್ಮ ಅಮ್ಮ ನಮ್ಮ ಮಾತ ಕಷ್ಟ ಇಷ್ಟಾರ್ಥ ಅನುಗ್ರಹ ಮತ್ತು ಸ್ವಾಮಿ ಮಂಗಲಂ ಭಗವಾನ್ ಮಂಗಲಂ ಮನಸ್ಸಂಕಲ್ಪ ಸಿದ್ಧಿರಸ್ತು ಆಚರಣೆಗಳ